Hello everyone, welcome back. And after so many years, like I think 2, 3 years, I'm recording the new class. ಎಲ್ಲರಿಗೂ ವೆಲ್ಕಮ್. ನಾನು ಕನ್ನಡದ ಹುಡುಗನೇ, ಬಟ್ ಓದಿರೋದೆಲ್ಲ ಇಂಗ್ಲಿಷ್ ಮೀಡಿಯಂ. ಸೊ ಐ ಫೈಂಡ್ ಇಟ್ ತುಂಬ ಕಷ್ಟ ಆಗುತ್ತೆ ಕನ್ನಡದಲ್ಲಿ ವಿಡಿಯೋ ಮಾಡಲಿಕ್ಕೆ, ಬಟ್ ಐ ವಿಲ್ ಟ್ರೈ. ತುಂಬ ಟ್ರೈ ಮಾಡ್ತೀನಿ ಕನ್ನಡದಲ್ಲಿ ಸ್ವಲ್ಪ ಆದರೂ ಟೀಚ್ ಮಾಡಲಿಕ್ಕೆ. ಓಕೆ, ಲೆಟ್ಸ್ ಇದು ನಾನು ಸ್ಟಾರ್ಟ್ ಮಾಡ್ತಿರೋದು ಕೆ ಸೆಟ್ ಪೇಪರ್. ಆ್ಯಕ್ಚುಲಿ ನಿನ್ನೆ ಅಂದರೆ ಸಂಡೇ ನಡೆದಿರೋದು ಅಂತ ಪೇಪರ್. ಆ್ಯಂಡ್ ಇಟ್ ವಾಸ್ ಕನ್ಸಿಸ್ಟಿಂಗ್ ಅರೌಂಡ್ 50 ಕ್ವಶನ್ಸ್. ಆ್ಯಂಡ್ ಆಲ್ ಕ್ವಶನ್ಸ್, ಎಲ್ಲ ಕ್ವಶನ್ಸು ತುಂಬ ಈಸಿನೇ ಇತ್ತು. ಮ್ಯಾಕ್ಸಿಮಮ್ ಕ್ವಶನ್ಸ್ ಈಸಿ. ಅಂದರೆ ಈಸಿ ಮತ್ತು ಟಫಲ್ಲಿ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ಓದಿದವ್ರಿಗೆ ಈಜಿ, ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವ್ರಿಗೆ ಈಜಿ, ಯಾರು ಪ್ರಾಕ್ಟೀಸ್ ಮಾಡಿರಲ್ವೋ ಅವರಿಗೆ ಟಫ್, ಇಷ್ಟೇ ಇರೋದು. ಯಾರು ಪ್ರಾಕ್ಟೀಸ್ ಮಾಡ್ತಾರೋ ದೇ ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದಿಸ್ ಎಕ್ಸಾಮ್. ಆ ಥರ ಅಂತ ಏನಿಲ್ಲ. ಸೊ ಫಸ್ಟ್ ಕ್ವಶನ್ಸ್. ಸೊ ನಿಮ್ಮ ಹತ್ರ ಕನ್ನಡ ಕ್ವಶನ್ಸ್ ಪೇಪರ್ ಇರುತ್ತೆ, ಪ್ಲೀಸ್ ರೆಫರ್ ಕನ್ನಡ ಕ್ವಶನ್ಸ್. ಬಟ್ ನನಗೆ ಕನ್ನಡದಲ್ಲಿ ವರ್ಡ್ಸ್ ಉಚ್ಚಾರ ಮಾಡೋದು ತುಂಬ ಕಷ್ಟ, ಬಟ್ ಐ ವಿಲ್ ಯೂಸ್ ಇಂಗ್ಲೀಷ್ ಟರ್ಮ್ಸ್ ಓನ್ಲಿ. ಬಟ್ ನಿಮಗೆ ಕಾನ್ಸೆಪ್ಟ್ಸ್ನ ಕ್ಲಾರಿಟಿ ಕೊಡೋಕ್ಕೆ ಅಥವಾ ಯಾವುದಾದ್ರೂ ಕಾನ್ಸೆಪ್ಟ್ ವಿತ್ ಕ್ಲಾರಿಟಿ ನೆಕ್ಸ್ಟ್ ಟೈಮ್ ಪ್ರಿಪೇರ್ ಆಗೋರಿಗೆ, ಅವರಿಗೆಲ್ಲ ವಿತ್ ಪ್ರಾಪರ್ ಡಿಸ್ಕಷನ್ ವಿತ್ ಪ್ರಾಪರ್ ಎಕ್ಸ್ಪ್ಲನೇಷನ್ ನಾನು ತೊಗೊಂಡು ಬರ್ಬೇಕಂತ ನಂದು ಇದು ಒಂದು ಐಡಿಯಾ. ಸೊ ಐ ಹ್ಯಾವ್ ಬೀನ್ ಥಿಂಕಿಂಗ್ ಅಬೌಟ್ ದಿಸ್. ಲೆಟ್ಸ್ ಗೋ ವಿತ್ ದ ಫಸ್ಟ್ ಕ್ವಶನ್. ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್. ಈ ಮ್ಯಾಚ್ ದಿ ಫಾಲೋವಿಂಗ್ ಮತ್ತೆ ಬೇರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರೆಯುವಂತ ಮ್ಯಾಚ್ ದಿ ಫಾಲೋವಿಂಗ್ಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಇರೋ ಕ್ವಶನ್ಸ್ ಇದಾವೆಲ್ಲ ಒಂದು ನೋಡಿ. ಫಾರ್ ಎಕ್ಸಾಂಪಲ್, ನಾವು ಬೇರೆ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್ ಅಲ್ಲಿ ಮಿನಿಮಮ್ 2-3 ಕ್ವಶನ್ಸ್ ನಮ್ಗೆ ಗೊತ್ತಿರಲೇಬೇಕು, 2-3 ಪೇರ್ಸ್ ನಮ್ಗೆ ಗೊತ್ತಿರಲೇಬೇಕು. ಅವಾಗ ಮಾತ್ರ ನಾವು ನೆಕ್ಸ್ಟ್ ಕ್ವಶನ್ಸ್ಗೆ ಪ್ರೊಸೀಡ್ ಆಗೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಒಂದು ಆಪ್ಷನ್ ಗೊತ್ತಿದ್ರು ವಿ ಕ್ಯಾನ್ ಈಸಿಲಿ ಮಾರ್ಕ್ ದ ರೈಟ್ ಕ್ವಶನ್. Okay, and let me introduce. Okay, I forgot to introduce about myself. ನನ್ನ ಹೆಸರು ಮಲ್ಲಪ್ಪ ಅಂತ, ಮಲ್ಲಪ್ಪ ಕಂಬಳಿ ಅಂತ. ಆ್ಯಂಡ್ ನಾನು ಬಾಗಲಕೋಟೆ ಡಿಸ್ಟಿಕ್ಗೆ ಬಿಲಾಂಗ್ ಆಗೋನು. ಆ್ಯಂಡ್ ನಾನು BA ಹಿಸ್ಟ್ರಿ ಇನ್ BA ಮೇಜರ್ ಇನ್ ಹಿಸ್ಟ್ರಿ ಫ್ರಮ್ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಇಟ್ ಇಸ್ IGNOU. ಇಟ್ಸ್ ಅ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಸಿಸ್ಟಮ್. ಮತ್ತೆ ನಾನು MA ಇನ್ ಹಿಸ್ಟ್ರಿ ಆಲ್ಸೋ. ನೆಕ್ಸ್ಟ್ ಇಯರ್ 2026 ಲೈಕ್ ಮೇ ಆರ್ ಜೂನ್ ಅಲ್ಲಿ ನಂದು MA ಕಂಪ್ಲೀಟ್ ಆಗೋದು. ಬಟ್ ಈ ವರ್ಷ ನಾನು KSET ಫಸ್ಟ್ ಟೈಮ್ ಅಪ್ಲೈ ಮಾಡಿರೋದು. ದೆನ್ ಈಗ ನಂದು ಮೇನ್ ಸಬ್ಜೆಕ್ಟ್ ಇರೋದು ಹಿಸ್ಟ್ರಿ, ಪ್ರಿಫರೆನ್ಸಿಯಲ್ ಸಬ್ಜೆಕ್ಟ್ ಅಲ್ಲಿ, ಸೆಕೆಂಡ್ ಸಬ್ಜೆಕ್ಟ್ ಅಲ್ಲಿ. ಸೊ ಬೋತ್ ದ ಪೇಪರ್ಸ್ ಕಂಪೇರ್ ಮಾಡಿ ನಾನು ನೋಡಿದಾಗ, ಆನ್ಸರ್ ಕೀಸ್ ಎಲ್ಲ ವೆರಿಫೈ ಮಾಡಿದಾಗ, ಐ ಆಮ್ ಸ್ಕೋರಿಂಗ್ ಅರೌಂಡ್ 250, ಮೀನ್ಸ್ 250 ಔಟ್ ಆಫ್ 300 ಐ ಆಮ್ ಗೆಟಿಂಗ್, ಆ್ಯಂಡ್ ಐ ವಿಲ್ ಕ್ಲಿಯರ್ ದ KSET. ಓಕೆ, ಆ್ಯಂಡ್ 2024 2024 UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಲ್ಲಿ ನಾನು ಇಂಟರ್ವ್ಯೂವರೆಗೂ ಹೋಗಿದ್ದೆ. ಇಂಟರ್ವ್ಯೂ ಅಲ್ಲಿ ನಾನು ಫೈನಲ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಕ್ಕಾಗಲಿಲ್ಲ ಇನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಐ ಹೋಪ್ ನಿಮಗೆಲ್ಲ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ಗೊತ್ತಿರುತ್ತೆ. ಬಟ್ ನಾನೀಗ ಪರ್ಸಿವಿಂಗ್ MA and pursuing other competitive, not other competitive, only civil service only. And I'm currently working in one of the institutes as a teacher, okay, and a mentor. And let me continue with the first question. First, visual learners, kinesthetic ಲರ್ನರ್ಸ್ ಆ್ಯಂಡ್ ಪಿಯರ್ ಟ್ಯೂಟರಿಂಗ್ ಆ್ಯಂಡ್ ಇನ್ಕ್ಲೂಸಿವ್ ಎಜುಕೇಶನ್. ನೀವು ಇಲ್ಲಿ ಏನು ಮಾಡಬೇಕಂದ್ರೆ, ಯಾವಾಗಲೂ ಚೂಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಫಿಕ್ಸ್ ಯುವರ್ ಮೈಂಡ್. ಒನ್ ಥಿಂಗ್ ಈಸ್, ಬಿಫೋರ್ ಗೋಯಿಂಗ್ ಫಾರ್ ಎನಿ ಎಕ್ಸಾಮಿನೇಷನ್, ಫಸ್ಟ್ ಥಿಂಗ್ ಟು ಕೀಪ್ ಇನ್ ಮೈಂಡ್ ಈಸ್ ರೀಡಿಂಗ್ ಕ್ವಶನ್ಸ್ ಕೇರ್ಫುಲಿ. ಮೀನ್ಸ್ ವಿ ಹ್ಯಾವ್ ಟು ರೀಡ್ ದ ಕ್ವಶನ್ ಕೇರ್ಫುಲಿ, ವೆದರ್ ದೇ ಆರ್ ಆಸ್ಕಿಂಗ್, ಅವರು ಕರೆಕ್ಟ್ ಕೇಳ್ತಿದ್ದಾರಾ ಅಥವಾ ಇನ್ಕರೆಕ್ಟ್ ಕೇಳ್ತಿದ್ದಾರಾ, ಅಥವಾ ಯಾವ ಥರ ಕ್ವಶನ್ಸ್ ಫ್ರೇಮ್ ಮಾಡ್ತಿದ್ದಾರೆ, ಅದು ಕ್ವಶನ್ ಮಾಡೋದು ಇಂಪಾರ್ಟೆಂಟ್. ನಾನು ಇದೇ ಪೇಪರಲ್ಲಿ ನಾನು 50 ಕ್ವಶನಲ್ಲಿ ನಾನು ಸ್ಕೋರ್ ಮಾಡಿರೋದು 45 ಕ್ವಶನ್ಸ್. 5 ಕ್ವಶನ್ಸ್ ರಾಂಗ್ ಆಗಿದೆ. ಬಟ್ ಆ 5 ಕ್ವಶನ್ಸ್ ಅಲ್ಲಿ 2 ಕ್ವಶನ್ಸ್, 2 ಅಥವಾ 1 ಕ್ವಶನ್ ಒಂದು ಕ್ವಶನ್ ಇದರಲ್ಲಿ, ಇನ್ನೊಂದು ಕ್ವಶನ್ ಹಿಸ್ಟ್ರಿಯಲ್ಲಿ ಅವರು ನಾಟ್ ಕರೆಕ್ಟ್ ಕೇಳಿದ್ದಾರೆ, ಬಟ್ ನಾನು ಕರೆಕ್ಟ್ ಅಂತ ಅನ್ಕೊಂಡು ರಾಂಗ್ ಮಾಡಿದ್ದೀನಿ. ದೋ ನನ್ಗೆ ಆನ್ಸರ್ ಗೊತ್ತಿದ್ರು ಈ ಥರ ಮಿಸ್ಟೇಕ್ಸ್ ಆಗುತ್ತೆ. ನಾನು ನಂದು ಮಿಸ್ಟೇಕ್ನ ಹೇಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವತ್ತು ಕ್ವಶನ್ಸ್ನ ತುಂಬ ಕೇರ್ಫುಲ್ ಆಗಿ ರೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ದೆನ್ ಸೆಕೆಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಈ ತರ KSET ಪೇಪರ್ ಅಲ್ಲಿ ತುಂಬಾ ಈಸಿ ಬರುತ್ತೆ. ನಾಟ್ ನೆಟ್, UGC ನೆಟ್ ಪೇಪರ್ ಬರೋದು ತುಂಬಾ ಇದಕ್ಕಿಂತ ಕಷ್ಟಕರವಾಗಿರುತ್ತೆ. ಸೊ ಇದರಲ್ಲಿ ಮೇನ್ ಆಗಿ ಇವನ್ ಆ ನೆಟ್ಟಲ್ಲೂ ಸಹ ಎಲಿಮಿನೇಷನ್ ಟೆಕ್ನಿಕ್ ವರ್ಕ್ ಆಗೋದು, ಬಟ್ ಮ್ಯಾಕ್ಸಿಮಮ್ ಎಲಿಮಿನೇಷನ್ ಟೆಕ್ನಿಕ್ ವರ್ಕ್ ಆಗೋದು KSET ಅಲ್ಲಿ. ಅದು ಇಂಪಾರ್ಟೆಂಟ್. ಆಮೇಲೆ ಟೈಮ್ ತುಂಬಾ ಅಬಂಡೆಂಟ್ ಆಗಿರುತ್ತೆ, ಟೈಮ್ ತುಂಬಾ ಸಿಗುತ್ತೆ, ಟೈಮ್ ಬಗ್ಗೆ ವರಿ ಮಾಡುವಂತ ಅವಶ್ಯಕತೆ ಏನಿಲ್ಲ.
ಆಮೇಲೆ ಇನ್ನೊಂದು ಏನಂದ್ರೆ ಇದನ್ನ ಒಂದು 2 ರೌಂಡಲ್ಲಿ ಬಿಡಿಸ್ಬೇಕು. ಸೊ ಒಂದೇ ರೌಂಡಲ್ಲಿ ನಾವು ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಸೊ ನೀವು ಫಸ್ಟ್ ರೌಂಡಲ್ಲಿ ಎಷ್ಟೆಷ್ಟು ಯಾವ್ದಾವ್ದು ಈಸಿ ಇರುತ್ತೋ ಅಥವಾ ನಿಮ್ಗೆ ಏನಾದರೂ ಟಫ್ ಅನ್ಸಿದ್ರು ಈಸಿ ಇರುತ್ತೋ ಅದನ್ನ ಬಿಡಿಸಿ, ಟಫ್ ಯಾವ್ದಾಗುತ್ತೋ ಅದನ್ನ ನೀವು ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಅದನ್ನ ನೀವು ನೆನ್ಪಿಟ್ಕೊಂಡು ಲೈಕ್ ಟೈಮ್ ಕವರ್ ಮಾಡೋದು ಇಂಪಾರ್ಟೆಂಟ್. ನನ್ನ ಎಕ್ಸಾಮ್ ಹಾಲಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇದ್ರು, ಅವರಿಗೆ ಟೈಮ್ ಕನ್ಸ್ಟ್ರೆಂಟ್ ಅಂತ ಫೀಲ್ ಆಯ್ತಂತೆ ಬಿಕಾಸ್ ಆಫ್ ಸಮ್ ಇಶ್ಯೂ. ಬಟ್ ಏನಂದ್ರೆ ಟೈಮ್ ಕನ್ಸ್ಟೆಂಟ್ ನನಗಂತೂ ಆಗೋದಿಲ್ಲ, ಯಾಕಂದ್ರೆ ವೆನ್ ಇಟ್ ಈಸ್ ಅ ಹಿಸ್ಟ್ರಿ ಆಸ್ ಅ ಸಬ್ಜೆಕ್ಟ್. ಬಟ್ ಮ್ಯಾಥಮೆಟಿಕ್ಸ್ ಆಮೇಲೆ ಸಮ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇದ್ದಾಗ ಏನೋ ಟಫ್ ಆಗ್ಬೋದು, ಬಟ್ ಈ ನಾರ್ಮಲ್ ಸಬ್ಜೆಕ್ಟ್ಸ್ ಇದ್ದಾಗ ಟೈಮ್ ಇನ್ನೂ ಉಳಿಯುತ್ತೆ ದ್ಯಾನ್ ಟೈಮ್ ಲೈಕ್ ಏನೋ ಕನ್ಸ್ಟೆಂಟ್ ಆಗೋದಕ್ಕಿಂತ. ಸೊ ಇಲ್ಲಿ ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಇದೆಯಲ್ಲ ಡಿ ಸೊ ಅದನ್ನ ನೋಡಿ ಈ ಕಡೆಯಿಂದ ಬಂದು ಈ ಇನ್ಕ್ಲೂಸಿವ್ ಎಜುಕೇಶನ್ಗೆ ಯಾವುದು ಲೈಕ್ ಸೂಟ್ ಆಗುತ್ತೆ ಅಂತ ನೀವು ಒಂದ್ಸಲ ಚೆಕ್ ಮಾಡಿದಾಗ ಅಡ್ರೆಸ್ಸಿಂಗ್ ಡೈವರ್ಸಿಟಿ ಇನ್ ಕ್ಲಾಸ್ ರೂಮ್. ಡೈವರ್ಸಿಟಿ ಅಂದ್ರೆ ಏನು, ಇನ್ಕ್ಲೂಸಿವ್ನೆಸ್ ಅಂದ್ರೆ ಇನ್ಕ್ಲೂಸಿವ್ನೆಸ್ ಅಂದ್ರೆ ಎಲ್ಲರನ್ನೂ ಒಳಗೊಂಡಿರುವಂಥದ್ದು. ಎಲ್ಲರನ್ನೂ ಒಳಗೊಂಡಿರುವಂಥದ್ದು ಯಾವುದು, ಡೈವರ್ಸಿಟಿ. ಇನ್ಕ್ಲೂಸಿವ್ ಮೀನ್ಸ್ ಅಡ್ರೆಸಸ್ ಡೈವರ್ಸಿಟಿ ಇನ್ ಕ್ಲಾಸ್ ರೂಮ್. ನೀವು ಡಿ ನ 3ಗೆ ಮ್ಯಾಚ್ ಮಾಡಿ ನೋಡಿದ ತಕ್ಷಣ ಯು ವಿಲ್ ಗೆಟ್ ದ ಆನ್ಸರ್. ಬಟ್ ಸ್ಟಿಲ್ ನೀವು ಅದನ್ನೇ ಮಾರ್ಕ್ ಮಾಡೋ ಹಾಗಿಲ್ಲ. ಯಾವಾಗ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೋ ಅವಾಗ ನೀವು ಮಾರ್ಕ್ ಮಾಡಬಾರ್ದು. ಯಾಕಂದ್ರೆ ಯು ನೀಡ್ ಟು ವೇಟ್ ಫಾರ್ ದ ಅದರ್ ಆಪ್ಷನ್ಸ್ ಟು ಮ್ಯಾಚ್. ಬಿಕಾಸ್ ನೀವು ಒಂದು ಇದ್ರಲ್ಲಿ ಮ್ಯಾಚ್ ಮಾಡಿದ ತಕ್ಷಣ ಎಲ್ಲ ಮ್ಯಾಚ್ ಆಗೋದಿಲ್ಲ. ಕೆಲವೊಂದ್ಸಲ ನಮ್ಮ ನಾಲೆಜ್ಗೂ ಲೈಕ್ ಕೆಲವೊಂದ್ಸಲ ನಾವು ನಾಲೆಜಬಲ್ ಇದ್ರೂ ನಾವು ವೆರಿಫೈ ಮಾಡ್ಕೊಂಡು ನೋಡ್ಬೇಕಾಗಿರುತ್ತೆ. ಕೈನೆಸ್ಟಿಕ್ಸ್ ಅಂತಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಕೈನೆಟಿಕ್ ಮೀನ್ಸ್ ಹ್ಯಾಂಡ್ ಮೂವ್ಮೆಂಟ್. ಕೈನೆಟಿಕ್ ಮೀನ್ಸ್ ವಾಟ್, ಕೈನೆಟಿಕ್ ಎನರ್ಜಿ ಅಂತಂದ್ರೆ ಏನು, ಐ ಡೋಂಟ್ ನೋ ವಾಟ್ ದೇ ಕಾಲ್ ಇನ್ ಕನ್ನಡ. ಕೈನೆಟಿಕ್ ಅಂದ್ರೆ ಇಟ್ ಇಸ್ ಅಬೌಟ್ ಮೂವ್ಮೆಂಟ್. ಲೈಕ್ ಪೊಟೆನ್ಷಿಯಲ್ ಎನರ್ಜಿ ಮತ್ತೆ ಕೈನೆಟಿಕ್ ಎನರ್ಜಿ ಅಂತ ಎರಡು ಇರುತ್ತೆ. ಪೊಟೆನ್ಷಿಯಲ್ ಈಸ್ ಇಟ್ ಈಸ್ ಸ್ಟೋರ್ಡ್, ಬಟ್ ಕೈನೆಟಿಕ್ ಇಟ್ ಈಸ್ ಮೂವಿಂಗ್. ಯಾವಾಗ ಮೂವ್ ಆದ ತಕ್ಷಣ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಆ ತರದ್ದು ಕೈನೆಟಿಕ್. ಲೈಕ್ ಇಫ್ ಇಟ್ ಇಸ್ ರೆಫರಿಂಗ್ ಆಸ್ aesthetics learners, it is preference to hand on activities. B is 1, okay, it is matched here. Then D is 3 is matched. ಆಮೇಲೆ ಸಿ ಪಿಯರ್ ಟ್ಯೂಟರಿಂಗ್ ಅಂತಂದ್ರೆ ಪಿಯರ್ ಅಂದ್ರೆ ಏನು, ಪಿಯರ್ ಗ್ರೂಪ್ ಅಂತ. ನಿಮ್ದೊಂದು ಫ್ರೆಂಡ್ ಗ್ರೂಪ್ ಇರುತ್ತಲ್ಲ, ನೀವು ಗ್ರೂಪ್ ಅಲ್ಲಿ ಈಗ ಎಕ್ಸಾಮ್ ಹತ್ರ ಬಂದ ತಕ್ಷಣ ಗ್ರೂಪ್ ಸ್ಟಡಿ ಮಾಡ್ತಿರಲ್ವಾ, ಅದು ಪಿಯರ್ ಟ್ಯೂಟರಿಂಗ್. ದಟ್ ಈಸ್ ಸ್ಟೂಡೆಂಟ್ ಲರ್ನ್ ಫ್ರಮ್ ಈಚ್ ಅದರ್. ನೋಡಿ, ಒಬ್ರಿಗೊಬ್ರು ಮಾತಾಡ್ಕೊಂಡು ಕಲಿಯೋದು, ಇದು ಸ್ಟೂಡೆಂಟ್ಸ್ ಲರ್ನ್ ಫ್ರಮ್ ಈಚ್ ಅದರ್. ದಟ್ ಈಸ್ ಪಿಯರ್ ಟ್ಯೂಟರಿಂಗ್. Then A2, visual learners is benefit from diagrams and charts. That is visual learners. It's very easy. Like visual ನೋಡಿದ ತಕ್ಷಣ, ವಿಜುವಲ್ ಅಂದ್ರೆ ಏನು, ನೋಡೋದು, ನೋಟ, ದೃಷ್ಟಿ. ಸೊ ಅದರಲ್ಲಿ ಡಯಾಗ್ರಾಮ್ಸ್ ಮತ್ತೆ ಚಾರ್ಟ್ಸ್ ನೋಡಿ ನೀವು ಕಲಿಯಲ್ವಾ. ದಿಸ್ ಇಸ್ ಲೈಕ್ ಈ ತರ ಕ್ವಶನ್ಸ್ ಅಲ್ಲಿ ಮಾರ್ಕ್ಸ್ ಕಳ್ಕೊಳ್ಳುವಂಥದ್ದು ಚಾನ್ಸೇ ಇರೋದಿಲ್ಲ. ಸೊ ದ ಕರೆಕ್ಟ್ ಆನ್ಸರ್ ವುಡ್ ಬಿ ದ fourth option. So we'll go to the next option here. ಬೆನಿಫಿಟ್ ಆಫ್ ಯೂಸಿಂಗ್ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್. ಲೈಕ್ ನಮ್ಮ ಸ್ಕೂಲಲ್ಲೆಲ್ಲ ಪ್ರಾಜೆಕ್ಟ್ ಕೊಡ್ತಿರ್ತಾರೆ ಮಕ್ಕಳಿಗೆ. ಪ್ರಾಜೆಕ್ಟ್ ಕೊಡೋದ್ರಿಂದ ಏನಾಗುತ್ತೆ, ಅವ್ರು ಏನ್ ಮಾಡ್ತಾರೆ, ಮನೆಗೆ ಹೋಗಿ ಒಂದು ಚಾರ್ಟ್ ಕ್ರಿಯೇಟ್ ಮಾಡೋದು, ಅಥವಾ ಯಾರ್ದಾದ್ರು ಸೈಂಟಿಸ್ಟ್ಗಳದು ಅಥವಾ ಕವಿಗಳದು ಫೋಟೋ ಎಲ್ಲ ಕಟ್ ಮಾಡಿ ಅದನ್ನ ಪೇಸ್ಟ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಎಲ್ಲ ಬರ್ಕೊಂಡು ಬರೋದು. ಇದರಿಂದ ಏನಾಗುತ್ತೆ ಅಂದ್ರೆ ಏನಾದರೂ ಒಂದು ಲೈಕ್ ಥಿಂಕಿಂಗ್ ಬೆಳೆಯುತ್ತೆ, ಅವ್ರದೇ ಒಂದು ಇನೋವೇಟಿವ್ ಥಿಂಕಿಂಗ್ ಬೆಳೆಯುತ್ತೆ. ಸೊ ನೀವು ಬರೀ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ಸಾಕು. ಫಸ್ಟ್ ಆಪ್ಷನ್, ಇಂಪಾರ್ಟೆನ್ಸ್ ಟು ಮೆಮರೈಸೇಷನ್ ಆಫ್ ಫ್ಯಾಕ್ಟ್ಸ್. ನೋ, ಅದು ರೋಟ್ ಲರ್ನಿಂಗ್, ಅದು ಬೈಹಾರ್ಟ್ ಹಾಕಿ ಕೂತ್ಕೊಳ್ಳೋದು, ಅದು ರಾಂಗ್. ಆಮೇಲೆ ಎನ್ಹಾನ್ಸಸ್ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಇಟ್ಸ್ ಕರೆಕ್ಟ್. ಯಾಕಂದ್ರೆ ಇದನ್ನ ಬಿಡಬೇಕು, ಅವಾಗಲೇ ಇದನ್ನ ಮಾರ್ಕ್ ಮಾಡುವಾಗಿಲ್ಲ, ಬಟ್ ಅದರ್ ಆಪ್ಷನ್ಸ್ ಎಲಿಮಿನೇಟ್ ಮಾಡಿ ನೋಡಬೇಕು. ದೆನ್ ರೆಡ್ಯೂಸಸ್ ಟೈಮ್ ಸ್ಪೆಂಟ್ ಆನ್ ಅಸೆಸ್ಮೆಂಟ್. ಅದಕ್ಕೇನು ರಿಲೇಷನ್ ಇಲ್ಲ. ಈಸಿನೆಸ್ ಟು ಅಪ್ಲೈ ಮಲ್ಟಿಪಲ್ ಚಾಯ್ಸ್ ಸೆಟ್ಸ್. ನೋ, ನಾಟ್ ಎಟ್ ಆಲ್ ರಿಲೇಟೆಡ್. ಬಟ್ ಎನ್ಹಾನ್ಸಸ್ ಅಂದ್ರೆ ಇಂಪ್ರೂವ್ ಮಾಡುತ್ತೆ ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶಾತ್ಮಕ ಚಿಂತನೆಗಳು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವರ್ಧಿಸುತ್ತದೆ. ಅಫ್ಕೋರ್ಸ್ ಇಟ್ ಈಸ್ ರೈಟ್. ಓಕೆ. ದೆನ್ ಫ್ಲಿಪ್ಡ್ ಕ್ಲಾಸ್ ರೂಮ್ ಟಿಪಿಕಲಿ ಇನ್ವಾಲ್ವ್ಸ್. ಲೈಕ್ ಫ್ಲಿಪ್ಡ್ ಕ್ಲಾಸ್ ರೂಮ್, ನಾರ್ಮಲ್ ಕ್ಲಾಸ್ ರೂಮ್ಸ್ ಅಲ್ಲಿ ಏನಾಗುತ್ತೆ, ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಟೀಚಿಂಗ್ಸ್ ಮಾಡ್ತಾರೆ, ವಾಟ್ ಎವರ್ ದ ಟಾಸ್ಕ್ ಏನಿರುತ್ತೋ ಅದನ್ನೆಲ್ಲ ಮನೆಗೆ ಕೊಡ್ತಾರೆ. ಬಟ್ ಟೀಚಿಂಗ್ ಮಾಡೋದೆಲ್ಲ ಲೈಕ್ ಇಲ್ಲಿ ಟೀಚಿಂಗ್ ಮಾಡಿಬಿಟ್ಟು ಅಥವಾ ಥಿಯರಿ ಇಲ್ಲಿ ಹೇಳ್ಕೊಟ್ಬಿಟ್ಟು ಪ್ರಾಕ್ಟಿಕಲ್ ಮನೆಗೆ ಕೊಡ್ತಿರ್ತಾರೆ. ಬಟ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫ್ಲಿಪ್ಡ್ ಕ್ಲಾಸ್ ರೂಮ್ಸ್ ಅಲ್ಲಿ, ಇದು ಬೇರೆ ದೇಶದಲ್ಲಿ, ಕೆಲವೊಂದಿಷ್ಟು ದೇಶದಲ್ಲಿ ಇದು ಆಕ್ಚುಲಿ ಇನ್ ಪ್ರಾಕ್ಟೀಸ್ ಅಲ್ಲಿ ಇದೆ. ಕಂಪ್ಲೀಟಿಂಗ್ ಅಸೈನ್ಮೆಂಟ್ಸ್ ಇನ್ ದ ಕ್ಲಾಸ್. ಅವ್ರು ಕ್ಲಾಸ್ ರೂಮ್ ಅಲ್ಲಿ ಬಂದು ಅಸೈನ್ಮೆಂಟ್ಸ್ ಮಾಡ್ಕೊಂತಾರೆ. ಅಂದ್ರೆ ಎಲ್ಲರೂ ಗ್ರೂಪ್ ಅಲ್ಲಿ, ಅಂದ್ರೆ ಲೈಕ್ ಒಂದು ಪೇರ್ ಗ್ರೂಪ್ ಅಲ್ಲಿ ಚೆನ್ನಾಗಿ ಕೂತ್ಕೊಂಡು ಅಸೈನ್ಮೆಂಟ್ಸ್ ಎಲ್ಲ ಮುಗಿಸ್ತಾರೆ. ಬಟ್ ಮನೆಗೆ ಹೋಗಿ ವಿಡಿಯೋ ಲೆಕ್ಚರ್ಸ್ ಇರುತ್ತೆ, ಅಥವಾ ಮನೆಗೆ ಹೋಗಿ ತಮ್ಮದು ಥಿಯರೀಸ್ ಎಲ್ಲ ಓದ್ಕೊಂತಾರೆ, ವಾಚಿಂಗ್ ವಿಡಿಯೋಸ್ ಅಟ್ ಹೋಮ್. ದಿಸ್ ಇಸ್ ವೆರಿ ಈಸಿ. ಬೈ ಕಂಪೇರಿಂಗ್ ಇಟ್ ಇಸ್ ವೆರಿ ಈಸಿ. ಫ್ಲಿಪ್ಡ್ ಅಂದ್ರೆ ಏನು, ಫ್ಲಿಪ್ ಅಂದ್ರೆ ಏನು, ಇಟ್ಸ್ ಕೈಂಡ್ ಆಫ್ ತಿರುಗಿಸೋದು. ಫ್ಲಿಪ್ ಆದ್ರೂ ಓಕೆ, ಕನ್ನಡದಲ್ಲೂ ಫ್ಲಿಪ್ಡ್ ಅಂತಾನೆ ಕೊಟ್ಟಿದ್ದಾರೆ. ಓಕೆ, ಫ್ಲಿಪ್ಡ್ ಅಂದ್ರೆ ತಿರುಗಿಸೋದು, ಉಲ್ಟಾ. ಇಟ್ ಇಸ್ ಲೈಕ್ ದಟ್. ಸೊ ಇಟ್ ಇಸ್ ವೆರಿ ಈಸಿ ಟು ಗೆಸ್ ಲೈಕ್ ದಟ್. ಏನಂದ್ರೆ ನೀವು ಸಿಂಪಲ್ ಆಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಕೆಲವೊಂದಿಷ್ಟು ಮೇನ್ ಟಾಪಿಕ್ಸ್ ಓದ್ಕೊಂಡ್ಬಿಟ್ರೆ ದಿಸ್ ಇಸ್ ವೆರಿ ಈಸಿ ಟು ಗೆಸ್. ದೆನ್ ರೈಟ್ಲಿ ಸೀಕ್ವೆನ್ಸ್ ದ ಫೋರ್ತ್ ಕ್ವಶನ್. ರೈಟ್ಲಿ ಸೀಕ್ವೆನ್ಸ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್. ನೀವು CBT ಬರೀತಿರಲ್ವಾ, ಲೈಕ್ ನಾವು ಯಾವ್ದಾದ್ರು RRB ಅಥವಾ SSC ಎಕ್ಸಾಮ್ಸ್ ಅಲ್ಲಿ ಅಟೆಂಡ್ ಮಾಡಿದ್ರೆ ಈ CBT ಬೇಸ್ಡ್ ಟೆಸ್ಟಿಂಗ್ ಇರುತ್ತೆ. ನೀವು ಒಂದ್ ವೇಳೆ ಈ ತರ ಟೆಸ್ಟ್ ನೀವೇ ಕಂಡಕ್ಟ್ ಮಾಡೋದಾದ್ರೆ ಏನ್ ಮಾಡ್ತೀರಿ, ಫಸ್ಟ್ ಆಪ್ಷನ್ಸ್ ನೋಡಿ. ಡಿಸೈನ್ ಟೆಸ್ಟ್ ಫಾರ್ಮ್ಯಾಟ್, ಕ್ರಿಯೇಟ್ ಕ್ವಶನ್ಸ್, ಚೂಸ್ ಪ್ಲಾಟ್ಫಾರ್ಮ್,
ಆರ್ ಟೆಕ್ನಾಲಜಿ ಆರ್ ಡಿಫೈನ್ ಟೆಸ್ಟ್ ಆಬ್ಜೆಕ್ಟಿವ್ಸ್. ನೀವು ಯಾವುದೇ ಇರಲಿ, ಫಸ್ಟ್ ನೀವೇನ್ ಮಾಡ್ತೀರಿ ಅಂತಂದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ ಏನ್ ಮಾಡ್ತೀವಿ? ಫಸ್ಟ್ ನಾವು ಹೋದ ತಕ್ಷಣ ಏನು ಕಲ್ಲು ಇಟ್ಕೊಂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡಲ್ಲ. ಫಸ್ಟ್ ಏನ್ ಮಾಡ್ತೀವಿ? ಡಿಫೈನ್ ಟೆಸ್ಟ್ ಆಬ್ಜೆಕ್ಟಿವ್. ಫಸ್ಟ್ ಏನ್ ಮಾಡ್ತೀವಿ? ನಾವು ಒಂದು ಚಾರ್ಟ್ ಪ್ರಿಪೇರ್ ಮಾಡ್ತೀವಿ, ಅಥವಾ ಒಬ್ಬ ಇಂಜಿನಿಯರ್ ಕರೆಸ್ಬಿಟ್ಟು ಅವ್ರಿಗೆ ಯಾವ ತರ ಮನೆ ಕಟ್ಟಬೇಕು, ಯಾವ ತರ ರೂಮ್ ಬೇಕು, ಎಲ್ಲಿ ನಮಗೆ ಏನ್ ಆಕ್ಸೆಸರೀಸ್ ಬೇಕು, ಎಷ್ಟು ಫ್ಲೋರ್ ಬೇಕು, ಇದನ್ನೆಲ್ಲ ನಾವು ನೋಡ್ಕೊಂತೀವಿ. ಅದನ್ನ ಡಿಫೈನ್ ಮಾಡಬೇಕು. ಟೆಸ್ಟ್ ಆಬ್ಜೆಕ್ಟಿವ್ಸ್ ಏನು ಉದ್ದೇಶ ಇದೆ ಅದನ್ನ ನಾವು ಡಿಫೈನ್ ಮಾಡಬೇಕು. ಆ ಡಿಫೈನ್ ಮಾಡೋದನ್ನ ಫಸ್ಟ್, ನೀವು ಯಾವುದೇ ಒಂದು ಆನ್ಸರ್ ಮಾಡಕ್ ಹೋದ್ರೂ ಇದನ್ನ ಫಸ್ಟ್ ನೆನಪಿಟ್ಕೊಳ್ಳಿ. ಪರೀಕ್ಷೆಯ ಉದ್ದೇಶಗಳನ್ನು ವ್ಯಾಖ್ಯಾನಿಸುವುದು. ಫಸ್ಟ್ ನೀವು ಟೆಸ್ಟ್ ಅದನ್ನೇ. ಇನ್ನೊಂದು ಇಂಪಾರ್ಟೆಂಟ್, ನೀವು ಓದಿಲ್ದೇ ಇದ್ರೂ ಯು ನೀಡ್ ಟು ಅಪ್ಲೈ ದ ಕಾಮನ್ ಲಾಜಿಕ್ ಆರ್ ಕಾಮನ್ ಸೆನ್ಸ್. ಈ ಕಾಮನ್ ಲಾಜಿಕ್ ನ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ, ಈ ಓದಿರೋದನ್ನೆಲ್ಲ ಮರ್ತು ಬಿಟ್ಟು ಇದನ್ನ ಜಸ್ಟ್ ಕಾಮನ್ ನಾಲೆಜ್ ಮೇಲೆ ನೀವು ಅಪ್ಲೈ ಮಾಡಕ್ ಹೋದ್ರೆ ಯು ವಿಲ್ ಗೆಟ್ ದ ರೈಟ್ ಆನ್ಸರ್. ಡಿಫೈನ್ ಟೆಸ್ಟ್ ಆಬ್ಜೆಕ್ಟಿವ್ಸ್ ಫಸ್ಟ್, ದೆನ್ ಅದು ಒಂದು ಆಪ್ಷನ್ ನಿಮಗೆ ಫಸ್ಟ್ ಅಂತ ಗೊತ್ತಾದ ತಕ್ಷಣ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ಈಸಿ. ಇಟ್ಸ್ ವೆರಿ ಈಸಿ. ದೆನ್ ಅಗೇನ್ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನ್ ಬರುತ್ತೆ? ಕ್ರಿಯೇಟ್ ಅ ಕ್ವಶನ್ಸ್. ಕ್ರಿಯೇಟ್ ಕ್ವಶನ್ಸ್. ನೀವು ಕ್ವಶನ್ಸ್ ಕ್ರಿಯೇಟ್ ಮಾಡಬೇಕು. ದೆನ್ ಅಗೇನ್ ಯು ಹ್ಯಾವ್ ಟು ಡಿಸೈನ್ ದ ಟೆಸ್ಟ್ ಫಾರ್ಮ್ಯಾಟ್. ಯಾವ ತರ ಟೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ಕೊಡ್ತೀರಿ ಅದನ್ನ ಕ್ರಿಯೇಟ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಚೂಸ್ ಅ ಪ್ಲಾಟ್ಫಾರ್ಮ್ ಆರ್ ಟೆಕ್ನಾಲಜಿ ಟು ಕಂಡಕ್ಟ್ ದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್. ಓಕೆ, ಸಿಂಪಲ್ ಟೆಸ್ಟ್ CBT ಟೆಸ್ಟ್ ಮಾಡೋದಾದ್ರೆ ನೀವು ಇಲ್ಲಿ ಜಸ್ಟ್ ಯು ಕ್ಯಾನ್ ಸಿ ದಿಸ್ ವಾಟ್ ಗೂಗಲ್ ಫಾರ್ಮ್ ಅಲ್ಲಿ ಟೆಸ್ಟ್ ಬರುತ್ತೆ. ಸಿಂಪಲ್ ಆಗಿ ನಾವು ಕ್ಲಾಸ್ ರೂಮ್ ಅಲ್ಲಿ ಟೆಸ್ಟ್ ತಗೊಳ್ತೀವಲ್ಲ, ಗೂಗಲ್ ಫಾರ್ಮ್. ಇಟ್ ಇಸ್ ಆಲ್ಸೋ ಲೈಕ್ ದಟ್. ನೀವು ಫಸ್ಟ್ ಡಿಫೈನ್ ಮಾಡಬೇಕು, ದೆನ್ ಕ್ರಿಯೇಟ್ ಕ್ವಶನ್ಸ್, ದೆನ್ ಡಿಸೈನ್ ಟೆಸ್ಟ್ ಫಾರ್ಮ್ಯಾಟ್, ದೆನ್ ಚೂಸ್ ದ ಪ್ಲಾಟ್ಫಾರ್ಮ್ ಆಫ್ ದ ಟೆಕ್ನಾಲಜಿ. ಓಕೆ, ದಿಸ್ ಇಸ್ quite easy as such. Okay, then we'll go to the next this thing: anger, happiness, fear, and jealousy. I don't think these questions are very much important to discuss with you guys. But the thing is, happiness anta bandagana playfulness ಅಂದ್ರೆ ಒಂಥರ ಲವಲವಿಕೆಯಿಂದ, ಮತ್ತೆ ಸೃಜನಶೀಲತೆ, ಕುತೂಹಲ ಮತ್ತು ತೊಡಗಿಸಿಕೊಳ್ಳುವಿಕೆ, ಮುಗುಳ್ನಕೆ ಮತ್ತು ನಗು, ಈ ತರದ್ದು ಹ್ಯಾಪಿನೆಸ್ ಅಲ್ಲಿ ಇರೋದು. ಮೂರು ಆಂಗರ್, ಫಿಯರ್, ಜಲಸಿ ಇವೆಲ್ಲ ಏನಂದ್ರೆ ಒಂದ್ ಸ್ವಲ್ಪ ನೆಗೆಟಿವ್ ಕೈಂಡ್ ಆಫ್ ಎಮೋಷನ್ಸ್ ನ ತೋರಿಸುತ್ತೆ. ಬಟ್ ಹ್ಯಾಪಿನೆಸ್ ಇದು ಒಂದೇ ಇರೋದು ಪಾಸಿಟಿವ್ ಎಮೋಷನ್ಸ್ ನ ತೋರಿಸೋದು. ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡಿದಾಗ ಫಿಫ್ತ್ ಒನ್ಗೆ B3 ಮೀನ್ಸ್ B3 ಇರೋದು ಒಂದೇ. ಸೊ ಸ್ಟಿಲ್ ನಾವು ಅದನ್ನ ಕಂಪೇರ್ ಮಾಡಿ ನೋಡ್ಬೇಕು ಹೇಗೆ 2 ಮ್ಯಾಚ್ ಆಗುತ್ತಾ ಅಂತ. ಆಂಗರ್ಗೆ ರಿಸೆಂಟ್ಮೆಂಟ್, ಇರಿಟೇಷನ್, ಫೀಲಿಂಗ್ ಆರ್ ಫಿಯರ್, ಗ್ರೀಪ್. Then comes fear, trembling, crying, running away, choking and withdrawal. And jealousy, scratching, biting, and bedwetting, refusal to eat, kicking. And these are quite common signs of these kind of emotions. And these questions are very easy to think. What is the key characteristic of positivist approach? Positivist approach ಸಕಾರಾತ್ಮಕವಾದಿ ದೃಷ್ಟಿಕೋನ ಅಂದ್ರೆ ಈ ಒಂದು ಥಿಂಕಿಂಗ್ ಯಾವಾಗ ಬರುತ್ತಂದ್ರೆ, ಇದಕ್ಕಿಂತ ಮೊದಲು ಏನಿರುತ್ತೆ ಗೊತ್ತಾ? ಮಿಡಿವಲ್ ಹಿಸ್ಟ್ರಿಯಲ್ಲಿ ಅವಾಗ ಏನಿತ್ತು, ಈ ಚರ್ಚ್, ಆಮೇಲೆ ಈ ತರ ಮಿಡಿವಲ್ ಥಿಂಕಿಂಗ್, ಫ್ಯೂಡಲಿಸಮ್ ಅಂತ ಬರುತ್ತೆ. ಈ ಫ್ಯೂಡಲಿಸ್ಟಿಕ್ ಟೆಂಡೆನ್ಸಿ ಅಂತಂದ್ರೆ ಒಂದು ಮಾಸ್ಟರ್ ಕ್ಲಾಸ್ ಇರುತ್ತೆ, ಒಂದು ಲೋ ಕ್ಲಾಸ್ ಇರುತ್ತೆ, ಮತ್ತೆ ಬ್ರಾಂಡೆಡ್ ಲೇಬರ್ ಸ್ಲೇವ್ಸ್ ಇರ್ತಾರೆ. ಆ ತರ ಒಂದು ಥಿಂಕಿಂಗ್ ಅಲ್ಲಿ ನಮ್ದು ಏನು ಗ್ರೋತ್ ಆಗಿರೋದಿಲ್ಲ. ಈ ನೆಕ್ಸ್ಟ್ ಸೈಂಟಿಫಿಕ್ ರೆವಲ್ಯೂಷನ್ ಆಗುತ್ತೆ ಯುರೋಪಲ್ಲಿ ಸೈಂಟಿಫಿಕ್ ರೆವಲ್ಯೂಷನ್ ಆದ ತಕ್ಷಣ ಎಲ್ಲ ಸೈಂಟಿಫಿಕ್ ಥಿಂಕಿಂಗ್, ರ್ಯಾಷನಲ್ ಥಿಂಕಿಂಗ್, ಆಮೇಲೆ ಈ ಒಂದು ಫ್ರೀಡಮ್, ಲಿಬರ್ಟಿ, ಆಮೇಲೆ ಇಕ್ವಾಲಿಟಿ, ಈ ತರದ್ದು ಕಾನ್ಸೆಪ್ಟ್ಸ್ ಬಂದ ತಕ್ಷಣನೇ ಈ ಪಾಸಿಟಿವಿಸ್ಟ್ ಅಪ್ರೋಚ್ ಬರುತ್ತೆ. ಪಾಸಿಟಿವಿಸ್ಟ್ ಅಪ್ರೋಚ್ ಅಲ್ಲಿ ಏನಂದ್ರೆ, ಸೈಂಟಿಫಿಕ್ ಥಿಂಕಿಂಗ್ ಅಲ್ಲಿ ಕ್ರಿಟಿಕಲ್ ವೆರಿ ಇಂಪಾರ್ಟೆಂಟ್, ಕ್ರಿಟಿಕಲ್ ಥಿಂಕಿಂಗ್ ಅಲ್ಲಿ ಡಾಟಾ, ಫ್ಯಾಕ್ಟ್ಸ್ ಇರಬೇಕು, ಡಾಟಾ ಇರಬೇಕು. ಆಮೇಲೆ ಎಲ್ಲವನ್ನು ನಾವು ಆಬ್ಜೆಕ್ಟಿವ್ ವೇ ಅಲ್ಲಿ, ನೋ ಸಬ್ಜೆಕ್ಟಿವಿಟಿ, ಅಂದ್ರೆ ಯಾವುದನ್ನು ನಾವು ಆಬ್ಜೆಕ್ಟಿವ್ ವೇ ಅಲ್ಲೇನೆ ಅಳೆಯುವಂಥದ್ದು. ಓನ್ಲಿ ಈ ಕಣ್ಣಿಗೆ ಕಾಣಿಸುತ್ತಾ ಅದು ಮಾತ್ರ ಸತ್ಯ, ಕಣ್ಣಿಗೆ ಕಾಣಿಸ್ತಾ ಇರೋದು ಸತ್ಯ ಅಲ್ಲ, ಅವರಿಗೆ ಸೈಂಟಿಫಿಕಲಿ ಪ್ರೂವ್ ಮಾಡಬಹುದಾ ಅದು ಮಾತ್ರ ಸತ್ಯ. ಅವಾಗ ಅದು ಪಾಸಿಟಿವಿಸ್ಟ್ ಅಪ್ರೋಚ್. ಇದನ್ನ ಸ್ಟಾರ್ಟ್ ಮಾಡಿದ್ದು ಅಗಸ್ಟ್ ಕೋಮ್ಟೆ ಅಂತ, ಅಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ 18th ಸೆಂಚುರಿಯಲ್ಲಿ. ದೆನ್ ಬರ್ತಾ 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 ಈಗ ನಾವು ಇರೋದು ಪೋಸ್ಟ್ ಮಾಡರ್ನಿಸಮ್. ಈ ಪೋಸ್ಟ್ ಮಾಡರ್ನಿಸಮ್ ಅಲ್ಲಿ ಏನಾಗುತ್ತಂದ್ರೆ, ಈ ಪೋಸ್ಟ್ ಪಾಸಿಟಿವಿಸಮ್ ಅಲ್ಲಿ ಏನಾಗುತ್ತಂದ್ರೆ, ನೋಡಿ, ಸತ್ಯಕ್ಕೆ ಒಂದೇ ದಾರಿ. ಇವ್ರು ಹೇಳೋದು ಪಾಸಿಟಿವಿಸ್ಟ್ ಅಪ್ರೋಚ್ ಅಲ್ಲಿ ಸತ್ಯಕ್ಕೆ ಒಂದೇ ದಾರಿ ಅಂತ. ಬಟ್ ಪೋಸ್ಟ್ ಪಾಸಿಟಿವಿಸಮ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸತ್ಯಕ್ಕೆ ತುಂಬಾ ಹಲವು ದಾರಿ. ಫಾರ್ ಎಕ್ಸಾಂಪಲ್, ಈ ಜೈನ ಧರ್ಮದ ಒಂದು ಪ್ರಿನ್ಸಿಪಲ್ ಅಲ್ಲಿ ಏನ್ ಹೇಳುತ್ತೆ, ಅನೇಕಾಂತವಾದ. ಮೀನ್ಸ್ ಒಂದು ಸತ್ಯಕ್ಕೆ ಅನೇಕ ಹಂತಗಳು ಇರುತ್ತವೆ, ಅನೇಕ ದೃಷ್ಟಿಕೋನಗಳು ಇರುತ್ತವೆ. ನೀವು ಯಾವ್ಯಾವ ದೃಷ್ಟಿಕೋನದಲ್ಲಿ ನೋಡ್ತಿರೋ ಅದು ಇಂಪಾರ್ಟೆಂಟ್. ಸೊ ಹಾಗೆ ಫಾರ್ ಎಕ್ಸಾಂಪಲ್, ಈಗ ಪೋಸ್ಟ್ ಪಾಸಿಟಿವಿಸ್ಟ್ ಅಪ್ರೋಚ್ ಅಲ್ಲಿ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಮಗೆ ಯಾರು ಭಗತ್ ಸಿಂಗ್ ಅವರು ಈಗ ನಮಗೆ ರೆವಲ್ಯೂಷನರಿ ಆಗಿ ಕಾಣ್ತಾರೆ. ಬಟ್ ಅದೇ ಬ್ರಿಟಿಷರು ಹಿಸ್ಟ್ರಿಯನ್ನು ಬರೆಯುವಾಗ ಅವರು ಅವ್ರನ್ನ ಟೆರರಿಸ್ಟ್ ಅಂತ ಪ್ರೂವ್ ಮಾಡಿದ್ರು. ಬಟ್ ನಾವು ನಮ್ಮ ನ್ಯಾಷನಲಿಸ್ಟ್ ಹಿಸ್ಟೋಗ್ರಫಿ ಬರೆಯುವಾಗ ನಾವು ಅವ್ರನ್ನ ಏನಂತ ತೋರಿಸ್ತೀವಿ? ಆಸ್ ಅ ನ್ಯಾಷನಲ್ ಹೀರೋ, ಆಸ್ ಅ ರೆವಲ್ಯೂಷನರಿ ಆಫ್ ಅವರ್ ನೇಷನ್ ಅಂತ ತೋರಿಸ್ತೀವಿ. ಸೊ ಹಾಗೆ
ಯಾವುದಕ್ಕೂ ಒಂದು ಸತ್ಯ ಅನ್ನೋದಕ್ಕೆ ತುಂಬಾ ದಾರಿಗಳಿರ್ತವೆ. ಆವಾಗ ಸಬ್ಜೆಕ್ಟಿವಿಟಿ ಅಂದ್ರೆ ಇಟ್ ಇಸ್ ಸಬ್ಜೆಕ್ಟೆಡ್ ಟು ಡಿಫರೆಂಟ್ ಒಪಿನಿಯನ್ಸ್. ಆವಾಗ ಆ ಒಪಿನಿಯನ್ಸ್ ಕೂಡ ಮ್ಯಾಟರ್ ಆಗುತ್ತೆ ಅನ್ನೋದು ಈಗಿನ ಮ್ಯಾಟರ್. ಬಟ್ ಈ ಪಾಸಿಟಿವಿಸ್ಟ್ ಅಪ್ರೋಚ್ ಅಲ್ಲಿ ಮೇನ್ ಏನು ಅವ್ರು ಫೋಕಸ್ ಮಾಡೋದು, ಎಂಪಸಿಸ್ ಆನ್ ಸೆಕೆಂಡ್ ಆಪ್ಷನ್ ನೋಡಿ, ಎಂಪಸಿಸ್ ಆನ್ ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ ಅಂಡ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್. ಇದು ಪೋಸ್ಟ್ ಪಾಸಿಟಿವಿಸಮ್. ಓಕೆ, ಈಗಿಲ್ಲ ಅದು. ಇದು ಪಾಸಿಟಿವಿಸ್ಟ್ ಅಪ್ರೋಚ್ ಅಲ್ಲಿ ಇಲ್ಲ. ರಿಲಯನ್ಸ್ ಆನ್ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್ಸ್ ಇಲ್ಲ. ಬಟ್ ಇಲ್ಲಿ ಪಾಸಿಟಿವಿಸ್ಟ್ ಅಪ್ರೋಚ್ ಅಲ್ಲಿ ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂದ್ರೆ ಯಾವ್ದನ್ನು ಅಳೆಯಕ್ಕಾಗುತ್ತೆ ಅದು. ಕ್ವಾಲಿಟೇಟಿವ್ ಅಂತಂದ್ರೆ ಸಬ್ಜೆಕ್ಟಿವ್, ಲೈಕ್ ಒಪಿನಿಯನ್ ಬೇಸ್ಡ್. ಬಟ್ ಥರ್ಡ್ ಆಪ್ಷನ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಬಿಲೀಫ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಆಬ್ಜೆಕ್ಟಿವ್ಸ್, ಮೆಜರಬಲ್ ಫ್ಯಾಕ್ಟ್ಸ್ ಅಂಡ್ ಲಾಸ್ ಗವರ್ನಿಂಗ್ ಫಿನಾಮಿನಾ. ವೆರಿ ಇಂಪಾರ್ಟೆಂಟ್. ನ್ಯೂಟನ್ಸ್ ಲಾ, ಗ್ರಾವಿಟೇಷನಲ್ ಲಾ, ಈ ತರದ್ದು ಲಾಗಳು ಅಂದ್ರೆ ಗುರುತ್ವಾಕರ್ಷಣೆ ಈ ತರದ್ದು, ಆಮೇಲೆ ಪ್ಲಾನೆಟರಿ ಮೋಷನ್ಸ್, ಆಮೇಲೆ ಇವೆಲ್ಲ ಲಾಸ್ಗಳನ್ನ ಅಪ್ಲೈ ಮಾಡುವಂತ ಸೈನ್ಸ್ ಅನ್ನ ಮಾತ್ರ ನಂಬ್ತಾರೆ ಅವರು. ಉಳಿದ ಸೈನ್ಸ್ಗಳನ್ನ ಜಾಸ್ತಿ ಅವರು ಇದು ಮಾಡೋದಿಲ್ಲ. ರೆಕಗ್ನೇಷನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಕಲ್ಚರಲ್ ರಿಲೇಟಿವಿಸಮ್. ಈ ಕಲ್ಚರಲ್ ರಿಲೇಟಿವಿಸಮ್ ಅಂದ್ರೆ ಒಂದು ಕಲ್ಚರ್ನ, ಫಾರ್ ಎಕ್ಸಾಂಪಲ್ ಸಾಂಸ್ಕೃತಿಕ ಸಾಪೇಕ್ಷತಾವಾದದ ಪ್ರಾಮುಖ್ಯತೆಯನ್ನು ಗುರುತಿಸುವುದು. ಅಂದ್ರೆ ಎಲ್ಲಾ ಕಲ್ಚರ್ಗಳು ಇರುತ್ತವೆ ಅಂದ್ರೆ ಇಲ್ಲಿ ಇವ್ರದ್ದು ಏನ್ ಮಾಡೋದು, ಹೋಮೋಜೆನಸ್ ಕಲ್ಚರ್, ಒಂದೇ ಕಲ್ಚರ್ ಇರಲಿ, ಒಂದೇ ತರ ಇರಲಿ. ನೋ, ಇಲ್ಲಿ ಕಲ್ಚರಲ್ ರಿಲೇಟಿವಿಸಮ್, ಒಂದು ಕಲ್ಚರ್ಗೆ ಇನ್ನೊಂದು ಕಲ್ಚರ್ ರಿಲೇಟೇಬಲ್ ಮಾಡ್ಕೊಂಡು ಅದನ್ನು ರಿಲೇಟಬಿಲಿಟಿಯನ್ನು ಮಾತಾಡೋದು ಪೋಸ್ಟ್ ಪಾಸಿಟಿವಿಸಮ್ ಅಲ್ಲಿ. ನೀವೆಲ್ಲ ನೆಕ್ಸ್ಟ್ ಟೈಮ್ ಬರೆಯೋದಾದ್ರೆ, ಈಗ ಯಂಗ್ ಫ್ರೆಂಡ್ಸ್ ಇದ್ರೆ ನೆಕ್ಸ್ಟ್ ಟೈಮ್ ಬರೆಯೋದಾದ್ರೆ ಈ ತರದ್ದು ಪಾಸಿಟಿವಿಸ್ಟ್ ಮತ್ತೆ ಪೋಸ್ಟ್ ಪಾಸಿಟಿವಿಸ್ಟ್ ಡಿಫರೆನ್ಸ್ ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಐ ಫೀಲ್. ದೆನ್ ಸೆವೆಂತ್ ಕ್ವಶನ್, ಇದು ಇಂಪಾರ್ಟೆಂಟ್. ನೀವು ಸ್ಯಾಂಪ್ಲಿಂಗ್ ಅಂತ ಬರುತ್ತೆ ರಿಸರ್ಚ್ ಮೆಥಡಾಲಜಿಯಲ್ಲಿ. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಬಂದ ತಕ್ಷಣ ಏನಂತಂದ್ರೆ, ಎಲ್ಲ ಈಚ್ ಫೋರ್ತ್ ಆಪ್ಷನ್ ಇದೆಯಲ್ಲ, ಈಚ್ ಯೂನಿಟ್ ಆಫ್ ಪಾಪ್ಯುಲೇಷನ್ ಇಸ್ ಗಿವನ್ ಅನ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಮತ್ತೆ ರ್ಯಾಂಡಮ್ ಅಂತಂದ್ರೆ ನೋಡಿ, ಈಗ ನಾವು ರ್ಯಾಂಡಮ್ ಆಗಿ ಒಂದು 100 ಇವೆ ಕಾಯಿನ್ಸ್ ಇದಾವೆ ನನ್ನ ಟೇಬಲ್ ಮೇಲೆ. ಈ 100 ಕಾಯಿನ್ಸ್ ನಾವು ಎತ್ಕೊಳ್ಳೋದಾದ್ರೆ ಎಲ್ಲದಕ್ಕೂ ಈಕ್ವಲ್ ಚಾನ್ಸ್ ಇದೆಯಾ? ರ್ಯಾಂಡಮ್ ಆಗಿ ನಾವು ಸ್ಯಾಂಪ್ಲಿಂಗ್ ಮಾಡೋದಾದ್ರೆ ಎಲ್ಲದಕ್ಕೂ ಈಕ್ವಲ್ ಚಾನ್ಸ್ ಇದೆಯಾ? ಅದು ಫೋರ್ತ್ ಆಪ್ಷನ್, B4. ಸೊ ನೀವು B4 ಅಂತ ಚೂಸ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ರೈಟ್ ಆನ್ಸರ್. ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಇಲ್ಲ. ಬಟ್ ಸ್ಟಿಲ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತಂದ್ರೆ ಆ ಸ್ಯಾಂಪಲ್ ಇಸ್ ಸೆಲೆಕ್ಟೆಡ್ ಫ್ರಮ್ ಲಾರ್ಜ್ ಪಾಪ್ಯುಲೇಷನ್ ವಿತ್ ಫಿಕ್ಸ್ಡ್ ಪಿರಿಯೋಡಿಕ್ ಇಂಟರ್ವಲ್. ಅಂದ್ರೆ ಅದು ಸಿಸ್ಟಮ್ಯಾಟಿಕ್ ಆಗಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಹೋಗ್ತೀವಿ ಎಲ್ಲೋ ಒಂದ್ ಕಡೆ. ಈಗ ನಾವು ಮಕ್ಕಳು ಯಾವ ತರ ಬೆಳೀತಿದ್ದಾರೆ, 5 ವರ್ಷದ ಕೆಳಗಡೆ ಇರುವಂತ ಮಕ್ಕಳು ಯಾವ ತರ ಬೆಳೀತಿದ್ದಾರೆ ಅಂತ ನಾವು ಚೆಕ್ ಮಾಡ್ಬೇಕಾದ್ರೆ ಹೋಗ್ತೀವಿ. ಅವ್ರಿಗೆ ಏನ್ ಮಾಡ್ತೀವಿ, ಒಂದು ಈ ಫಸ್ಟ್ ಮಂತ್ ಅಲ್ಲಿ ನಾವು ಚೆಕ್ ಮಾಡ್ತೀವಿ. ಆಮೇಲೆ ಒಂದ್ 2-3 ಮಂತ್ ಬಿಟ್ಟು ಅವ್ರದ್ದು ಹೈಟ್ ವೇಟ್ ಚೆಕ್ ಮಾಡ್ತೀವಿ. ಇದು ಏನಂತಂದ್ರೆ ಇಟ್ ಇಸ್ ಸಿಸ್ಟಮ್ಯಾಟಿಕ್, ಮೀನ್ಸ್ ಆಫ್ಟರ್ ಎವ್ರಿ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ನಾವು ಹೋಗಿ ಅವ್ರದ್ದು ಸ್ಯಾಂಪಲಿಂಗ್ ತೆಗಿತಿರ್ತೀವಿ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತಂದ್ರೆ, ಸ್ಟ್ರಾಟಿಫೈಡ್ ಅಂದ್ರೆ ಡಿವೈಡ್ ಮಾಡಿ ನೋಡೋದು. ಯೂನಿಟ್ಸ್ ಆರ್ ಸೆಲೆಕ್ಟೆಡ್. ನೋಡಿ, ಡಿವೈಡ್ ಅಂದ ತಕ್ಷಣ ಯೂನಿಟ್ಸ್ ಅಂತ ಬಂತು. ಯೂನಿಟ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ ಈಚ್ ಸ್ಟ್ರೇಟಾ ಟು ಕಾನ್ಸ್ಟಿಟ್ಯೂಟ್ ಅ ಸ್ಯಾಂಪ್ಲಿಂಗ್. ಮತ್ತೆ ಎಲ್ಲದರಲ್ಲೂ ಈಚ್ ಸ್ಟ್ರಾಟಾ ಮಾಡಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ಡಿಫರೆಂಟ್ ಕಾಸ್ಟ್ ಸೆನ್ಸಸ್ ಮಾಡೋದಾದ್ರೆ, ಅಥವಾ ಡಿಫರೆಂಟ್ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲಲ್ಲಿ ಡಿಫರೆಂಟ್ ಕ್ಲಾಸ್ ಇಂದ ನಾವು ಕಬಡ್ಡಿ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡಬೇಕು. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಎಲ್ಲಾ ಕ್ಲಾಸ್ನವರು ಇರ್ಬೇಕಂತ ಅವರು ಬೇಡ್ಕೊಂಡ್ರೆ, ABCD ಅಂತ ಸೆಕ್ಷನ್ಸ್ ಇರ್ತಾವಲ್ಲ. ಸೊ ಹಾಗೆ ಎಲ್ಲಾ ಕ್ಲಾಸ್ನವರಿಂದ ಇರ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ, ಒಂದು ಕ್ಲಾಸ್ ರೂಮ್ಗೆ ರಿಸರ್ವೇಶನ್ ಅಂತ ಇಟ್ಬಿಟ್ಟು ಏನ್ ಮಾಡ್ತೀವಿ, ಒಂದು ಕ್ಲಾಸಿಂದ ಇಬ್ರು, ಇನ್ನೊಂದು ಕ್ಲಾಸಿಂದ ಇಬ್ರು ಒಳ್ಳೊಳ್ಳೆ ಪ್ಲೇಯರ್ಸ್, ಬೆಸ್ಟ್ ಪ್ಲೇಯರ್ಸ್ ನ ಆರಿಸ್ಕೊಳ್ತೀವಿ. ಅದು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಓಕೆ. ದೆನ್ ಕ್ಲಸ್ಟರ್ ಅಂತಂದ್ರೆ ಗುಂಪು. ಓಕೆ, ಗುಂಪಾಗಿ. ಐ ಹೋಪ್ ಇಟ್ ಇಸ್ ಕನ್ನಡದಲ್ಲೂ ಅದೇ ಇರ್ಬೋದು, ಕ್ಲಸ್ಟರ್ ಮಾದರಿ. ಓಕೆ, ನೋ, ಕ್ಲಸ್ಟರ್ ಅಂತಂದ್ರೆ ಅವರು ಕ್ಲಸ್ಟರ್ ಅಂತ ಮಾತ್ರ ಕೊಟ್ಟಿದ್ದಾರೆ. ಕ್ಲಸ್ಟರ್ ಅಂತಂದ್ರೆ ಗುಂಪಾಗಿ ಮಾಡೋದು. ಸೊ ಕ್ಲಸ್ಟರ್ ಅಂತ ಬಂದ್ರೆ ಲಾಸ್ಟ್ ಆಪ್ಷನ್ಸ್ ಉಳಿದಿರೋದು ವಿಟ್ ಈಸ್ D1. ಓಕೆ, ದ ಸ್ಯಾಂಪಲ್ ಇಸ್ ಸೆಲೆಕ್ಟೆಡ್ ಫ್ರಮ್ ಈಚ್ ಗ್ರೂಪ್ ಆಫ್ ದ ಪಾಪ್ಯುಲೇಷನ್. ಈಚ್ ಗ್ರೂಪ್, ಒಂದೊಂದು ಗ್ರೂಪ್ ಇಂದಾನೆ ಕ್ಲಸ್ಟರ್ ಮಾಡ್ಕೊಂಡು ಅದನ್ನ ಸೆಲೆಕ್ಟ್ ಮಾಡುವಂಥದ್ದು. ಓಕೆ, ದಿಸ್ ಇಸ್ ವೆರಿ ಈಸಿ. ಇದರಲ್ಲಿ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಅಂತ ಬಂದಾಗ ತುಂಬಾ ಈಸಿ. ಮ್ಯಾಚ್ ದ ಫಾಲೋವಿಂಗ್ ಬಂದ ತಕ್ಷಣ ನಿಮ್ಗೆ ಆಕ್ಚುಲಿ ಯು ಶುಡ್ ಫೀಲ್ ಹ್ಯಾಪಿ, ಯಾಕಂದ್ರೆ ತುಂಬಾ ಈಸಿ ಇರುತ್ತೆ ಅದು ಸೆಲೆಕ್ಟ್ ಮಾಡ್ಲಿಕ್ಕೆ. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ರೆಪ್ರೆಸೆಂಟ್ಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಡ್ರಾವಿಂಗ್ ಅ ಸ್ಯಾಂಪಲ್. ಸೇಮ್ ಅಗೇನ್ ಅಲ್ಲಿ ಇತ್ತಲ್ಲ, ನಮ್ಮ CBT ಅಂತ ಟೆಸ್ಟ್ ಮಾಡಬೇಕಾದ್ರೆ ಕ್ವಶನ್ ಇತ್ತಲ್ಲ, ಸೇಮ್ ಲೈಕ್ ಇಲ್ಲೂ ಡಿಫೈನಿಂಗ್ ದ ಪಾಪ್ಯುಲೇಷನ್ ಫಸ್ಟ್ ಬರುತ್ತೆ. ಸೊ ಥರ್ಡ್ ಆಪ್ಷನ್ ವಿಲ್ ಬಿ ಫಸ್ಟ್. ಇಲ್ಲಿ 2 ಆಪ್ಷನ್ ಇದಾವೆ. ಥರ್ಡ್ ಆಪ್ಷನ್ ಇಲ್ಲಿ 2 ಇದಾವೆ. ಬಟ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಎಲಿಮಿನೇಷನ್ ಮಾಡಬೇಕು. ಡಿಫೈನಿಂಗ್ ದ ಪಾಪ್ಯುಲೇಷನ್ ಆಯ್ತಾ. ದೆನ್ ರೀಡ್ ದ ಆಪ್ಷನ್ಸ್. ಲಿಸ್ಟಿಂಗ್ ದ ಪಾಪ್ಯುಲೇಷನ್ ಇಲ್ಲ. obtaining an adequate sample ಇಲ್ಲ. selecting a representative sample first is very important. ಓಕೆ, ಇಲ್ಲಿ ನಾವು ಏನ್ ಮಾಡ್ತೀವಿ, ಲಿಸ್ಟಿಂಗ್ ದ ಪಾಪ್ಯುಲೇಷನ್ ಅಂಡ್ ಸೆಲೆಕ್ಟಿಂಗ್ ದ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್. ಓಕೆ, ಡಿಫೈನಿಂಗ್ ದ ಪಾಪ್ಯುಲೇಷನ್ ಆದ ತಕ್ಷಣನೇ ನೆಕ್ಸ್ಟ್ ಬರೋದು ಫೋರ್ತ್. ಓಕೆ, ದಿಸ್ ಆಪ್ಷನ್ ವುಡ್ ಬಿ ರೈಟ್ ಹಿಯರ್. ಜಸ್ಟ್ ಅ ಸೆಕೆಂಡ್. Okay, this fourth option would be correct. Why? Third is correct because defining the population. Then you have to selecting a representative sample. You have to sample na select ಮಾಡಬೇಕು. Then ಆ sample ಅಲ್ಲಿ ಎಲ್ಲ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಲಿಸ್ಟ್ ಮಾಡ್ಕೋಬೇಕು. Then wait, obtaining an adequate sample. Oh, wait. Listing a sample, select a representative sample. Selecting a representative sample. What would be the correct sequence here? Defining the population. Okay. ಈಗ ನಾನು ಐ ಆಮ್ ಸಿಂಪ್ಲಿ ಅಪ್ಲೈಯಿಂಗ್ ದ ಲಾಜಿಕ್.
Let me see what I have put. This is eighth one. Eighth one is fourth. Okay, I have put fourth one. Of course, it is fourth one correct irutte. First, selecting a representative sample. Then comes second, listing the population. Then obtaining an adequate sample. ಏನ್ sample ಬೇಕೋ ಅದನ್ನ ನಾವು ಅವರಿಂದ ಕಲೆಕ್ಟ್ ಮಾಡ್ಕೋಬಹುದು. ದಿಸ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್. ಫಸ್ಟ್ ಏನಂತಂದ್ರೆ ಡಿಫೈನಿಂಗ್ ದ ಪಾಪ್ಯುಲೇಷನ್ ಅನ್ನ ಯಾವತ್ತು ನಾವು ನೆನ್ಪಿಟ್ಕೊಳ್ಬೇಕು, ಇದೇ ಫಸ್ಟ್ ಬರುತ್ತೆ ಅಂತ. ಬಿಕಾಸ್ ದಟ್ ಇಸ್ ದ ಫಸ್ಟ್ ಸ್ಟೇಜ್ ಯಾವತ್ತು ಏನೇ ಮಾಡ್ಬೇಕಾದ್ರು. ವಿಚ್ ಆಫ್ ದ ನೆಕ್ಸ್ಟ್ ನೈನ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಫಾರ್ಮ್ಯಾಟಿಂಗ್ ಸ್ಟೈಲ್ಸ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಸೈನ್ಸ್ ಅಂಡ್ ಎಜುಕೇಶನ್. ಈ ನಮ್ಮ ಸಮಾಜ ಲೈಕ್ ಏನು ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಯಾವ ಒಂದು ಸ್ವರೂಪೀಯ ಸ್ಟೈಲ್, ಸ್ವರೂಪನ ಶೈಲಿಯನ್ನು, ಈ ಸ್ವರೂಪನ ಸ್ಟೈಲ್ ಅಂತ ಫಾರ್ಮ್ಯಾಟಿಂಗ್ ಅಂತಂದ್ರೆ ಯಾವ ಸ್ಟೈಲ್ ಅಲ್ಲಿ ನಿಮ್ದು ಈ ಲೆಟರ್ಸ್ ಎಲ್ಲ ಅರೇಂಜ್ ಆಗಬೇಕು, ಯಾವ ಫಾಂಟ್ ಅಲ್ಲಿ ಇರಬೇಕು, ಇವೆಲ್ಲ ಫಾರ್ಮ್ಯಾಟಿಂಗ್ ಸ್ಟೈಲ್ಸ್. ಇಲ್ಲಿ ಕೊಟ್ಬಿಟ್ಟಿದ್ದೀನಿ, ನಾನೇ ಬರ್ದಾಕಿದ್ದೀನಿ. ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡೋದು ಯೂಸ್ಡ್ ಇನ್ ಹ್ಯುಮ್ಯಾನಿಟೀಸ್. ಹ್ಯುಮ್ಯಾನಿಟೀಸ್ ಒಂದು ಸಬ್ಜೆಕ್ಟ್ಸ್ ಅಲ್ಲಿ ಬರುವಂತ ಎಲ್ಲಾ ಸಬ್ಜೆಕ್ಟ್ಸ್ ಗಳಲ್ಲೂ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಅನ್ನುವಂತ ಒಂದು ಫಾರ್ಮ್ಯಾಟಿಂಗ್ ಸ್ಟೈಲ್. ಇವೆಲ್ಲ ಬಯಾಟ್ ಹಾಕ್ಬೇಕು, ನೆನ್ಪಿಟ್ಕೊಳ್ಳೇಬೇಕು ಆಕ್ಚುಲಿ ಫಾರ್ ದ ಎಕ್ಸಾಮಿನೇಷನ್. ಸಿಕಾಗೋ ಆರ್ ಟರ್ಬಿಯನ್, ಇದು ಹಿಸ್ಟ್ರಿ ಅಂಡ್ ಸಮ್ ಅದರ್ ಹ್ಯುಮ್ಯಾನಿಟೀಸ್ ಫೀಲ್ಡ್. ಈ ಮತ್ತೆ ಹಿಸ್ಟ್ರಿ ಮತ್ತೆ ಸಮ್ ಅದರ್ ಫೀಲ್ಡ್ ಅಲ್ಲಿ ಬರುವಂತ ಫಾರ್ಮ್ಯಾಟಿಂಗ್ ಸ್ಟೈಲ್ಗೆ ಚಿಕಾಗೋ ಮತ್ತೆ ಟುರೇಬಿಯನ್ ಅಂತ ಯೂಸ್ ಮಾಡ್ತೀವಿ. ದೆನ್ ಅಮೆರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಅಂತ ಯೂಸ್ ಮಾಡೋದು. ದಿಸ್ ಆನ್ಸರ್ ಇಸ್ ಕರೆಕ್ಟ್. ಈ ಮೂರನೇ ಆಪ್ಷನ್ ಕರೆಕ್ಟ್ ಈ ಒಂದು ಕ್ವಶನ್ಗೆ. ಓಕೆ, ಯೂಸ್ಡ್ ಫಾರ್ ಸೈಟಿಂಗ್ ಸೋರ್ಸಸ್ ಅಂಡ್ ಫಾರ್ಮ್ಯಾಟಿಂಗ್ ರಿಸರ್ಚ್. ಓಕೆ, ದೆನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಎಂಜಿನಿಯರ್ಸ್ ಮೀನ್ಸ್ ಇಟ್ಸ್ ಹೆಸರಲ್ಲೇ ಇದೆ, ಇಂಜಿನಿಯರಿಂಗ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಟೆಕ್ನಿಕಲ್ ಫೀಲ್ಡ್ಸ್ ಅಲ್ಲಿ ಯೂಸ್ ಮಾಡುವಂತ ಒಂದು ಆನ್ಸರ್. ದೆನ್ ಹಿಯರ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ ಕ್ವಶನ್ ಇಸ್ ವೆರಿ ಗುಡ್. ದ ವಿಚ್ ಟೈಪ್ ಆಫ್ ರಿಸರ್ಚ್ ಮೆಥಡ್ ಇಸ್ ಎಂಪ್ಲಾಯ್ಡ್ ಇಫ್ ಅ ಕಂಪನಿ ಮಾರ್ಕೆಟರ್ ಹ್ಯಾಸ್ ಟು ಡಿಸೈನ್ ಹಿಸ್ ಅಡ್ವರ್ಟೈಸಿಂಗ್ ಅಂಡ್ ಸೇಲ್ಸ್ ಪ್ರಮೋಷನ್ ಕ್ಯಾಂಪೇನ್ ಫಾರ್ ಹೈ ಅಂಡ್ ವಾಚಸ್. ತುಂಬಾ ಕಾಸ್ಟ್ಲಿ ಇರುವಂತ ವಾಚಸ್ ನ, ಫಾರ್ ಎಕ್ಸಾಂಪಲ್ ಲೈಕ್ ಹಾರ್ದಿಕ್ ಪಾಂಡ್ಯ ಅಂದ್ರೆ ತುಂಬಾ ಕಾಸ್ಟ್ಲಿ ವಾಚಸ್ ನ ಪರ್ಚೇಸ್ ಮಾಡುವಂತವ್ರಿಗೆ ನಾವು ಅವರು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಒಂದು ಸ್ಯಾಂಪ್ಲಿಂಗ್ ತೆಗಿಬೇಕಾಗಿರುತ್ತೆ. ಹೋಲಿಸ್ಟಿಕ್ ಪ್ರೊಫೈಲ್ ಈ ಒಂದು ವರ್ಡ್ ಇದೆಯಲ್ಲ, ಈ ಒಂದು ವರ್ಡ್ ಇಂಪಾರ್ಟೆಂಟ್ ಇಲ್ಲಿ. ನೀವು ಆಲ್ವೇಸ್ ವಿ ಹ್ಯಾವ್ ಟು ಫೋಕಸ್ ಆನ್ ದ ಹೋಲಿಸ್ಟಿಕ್ ಪ್ರೊಫೈಲ್ ಆಫ್ ದ ಪಾಪ್ಯುಲೇಷನ್ ವಿಚ್ ಬೈಸ್ ಹೈ ಎಂಡ್ ಅಂಡ್ ಲಕ್ಸುರಿ ಪ್ರಾಡಕ್ಟ್ಸ್. ಈ ಒಂದು ಹೋಲಿಸ್ಟಿಕ್ ಪ್ರೊಫೈಲ್ ನ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಎಲಿಮಿನೇಷನ್ ಮಾಡಬೇಕು. ಇಂಟರ್ವ್ಯೂ ಮೆಥಡ್, ಡಿಸ್ಕ್ರಿಪ್ಟಿವ್ ಮೆಥಡ್, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂಡ್ ಅಬ್ಸರ್ವೇಷನ್ ಮೆಥಡ್. ಇವೆರಡು ಮೆಥಡ್ ಅಲ್ವೇ ಅಲ್ಲ, ಇದನ್ನ ನೆಗೆಟಿವ್ ಅಂತ ಮಸ್ಟೇ ಎಲಿಮಿನೇಟ್ ಮಾಡಿ. ಬಿಕಾಸ್ ಇವು ತುಂಬಾ ಸೈಂಟಿಫಿಕ್ ವೇಯಲ್ಲಿ ನಾವು ಎಕ್ಸ್ಪೆರಿಮೆಂಟ್ ನೋಡ್ಬೇಕಾದ್ರೆ ಯೂಸ್ ಮಾಡಬೇಕಾದ್ರೆ ಇದನ್ನ ಕಲೆಕ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಡಿಸ್ಕ್ರಿಪ್ಟಿವ್ ಮೆಥಡ್ ಈ ಕರೆಕ್ಟ್ ಆನ್ಸರ್ ಅಂತಂದ್ರೆ ಇದಕ್ಕೆ ಡಿಸ್ಕ್ರಿಪ್ಟಿವ್ ಮೆಥಡ್. ಇಂಟರ್ವ್ಯೂ ಮೆಥಡ್ ಅಲ್ಲಿ ಏನಂತಂದ್ರೆ ಇಟ್ ಇಸ್ ವೆರಿ ಕೈಂಡ್ ಆಫ್ ಲಿಮಿಟೆಡ್, ಬಟ್ ಅದು ಇಂಟರ್ವ್ಯೂ ಮೆಥಡ್ ಇಸ್ ಒನ್ ಆಫ್ ದ ಲೈಕ್ ಇಸ್ ಪಾರ್ಟ್ ಆಫ್ ದ ಡಿಸ್ಕ್ರಿಪ್ಟಿವ್. ಅಂದ್ರೆ ಇಂಟರ್ವ್ಯೂ ಮೆಥಡ್, ಡಿಸ್ಕ್ರಿಪ್ಟಿವ್ ಮೆಥಡ್ ಒಂದು ಪಾರ್ಟ್, ಬಟ್ ಇಟ್ ಇಸ್ ಯೂಸ್ಡ್ ಓನ್ಲಿ ಫಾರ್ ದ ಡಾಟಾ ಕಲೆಕ್ಷನ್. ಇಟ್ ಇಸ್ ಅ ಟೂಲ್ ಫಾರ್ ದ ಡಾಟಾ ಕಲೆಕ್ಷನ್. ಬಟ್ ಆಸ್ ಅ ಮೆಥಡ್ ಆಫ್ ರಿಸರ್ಚ್ ಮಾಡ್ಬೇಕಾದ್ರೆ ಹೋಲಿಸ್ಟಿಕ್ ಪ್ರೊಫೈಲ್ ನಾವು ಕ್ರಿಯೇಟ್ ಮಾಡಬೇಕಾದ್ರೆ it should establish kind of focuses on what, where, when and how. Okay, this is very important, like into this thing like the descriptive method. ಇಲ್ಲಿ ನಾವು ಡಿಟೇಲ್ಡ್ ಡಿಸ್ಕ್ರಿಪ್ಟಿವ್ ಅಂದ್ರೆ ತುಂಬಾ ಡೀಟೇಲ್ ಆಗಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ಸೊ ಆನ್ಸರ್ ವುಡ್ ಬಿ ಡಿಸ್ಕ್ರಿಪ್ಟಿವ್ ಮೆಥಡ್. ಓಕೆ, ನೆಕ್ಸ್ಟ್ ಕ್ವಶನ್ ವುಡ್ ಬಿ ನೆಕ್ಸ್ಟ್ ಕ್ವಶನ್ ರೀಡಿಂಗ್ ಕಾಂಪ್ರಿಹೆನ್ಷನ್. ತುಂಬಾ ಈಸಿ ಇತ್ತು ಈ ಸಲದ್ದು, ಕಾಂಪ್ರಿಹೆನ್ಷನ್ ಮಾತ್ರ ತುಂಬಾ ಈಸಿ ಇತ್ತು. ಬುಕ್ಸ್ ಆರ್ ಗ್ರೇಟ್ ಟ್ರೆಜರ್ ಹೌಸ್ ಆಫ್ ನಾಲೆಜ್. ದೇ ಆರ್ ದ ಲಿವಿಂಗ್ ಎಕ್ಸಾಂಪಲ್ಸ್ ಆಫ್ ಮ್ಯಾನ್ಸ್ ಮಾರ್ಚ್ ಆನ್ ದ ಪಾತ್ ಟು ಹೈಯರ್ ಅಂಡ್ ಹೈಯರ್ civilization. And the great men who died long ago live in their books. We feel their very personality and existence when we read their books. We feel as if they were conversing with us. ಅವರು ನಮ್ಮ ಜೊತೆ ಮಾತಾಡ್ದಾಗೇನೆ ಫೀಲ್ ಆಗುತ್ತೆ. ಆ ತರದ್ದು ತುಂಬಾ ಬುಕ್ಸ್ ಒಂದು ಯಾವುದೇ ಒಂದು ವ್ಯಕ್ತಿನ ಒಂಥರ ಟ್ರೆಜರ್ ಆಗಿ, ನಾಲೆಜ್ ಒಂದು ಟ್ರೆಜರ್ ಆಗಿ ನಮ್ಗೆ ವರ್ಕ್ ಆಗುತ್ತೆ. ಅವ್ರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಅವ್ರ ಜೊತೆ ಮಾತಾಡ್ತಿದ್ವಿ ಏನೋ ಅಂತ ಫೀಲ್ ಆಗುತ್ತೆ. ಬುಕ್ಸ್ ನಾಟ್ ಓನ್ಲಿ ಸ್ಟೋರ್ civilization but also carry it forward. All coming generations get the light of knowledge from the books written by their ancestors and try to improve upon the knowledge. Civilization cannot make much headway in the country where there are not many good books. ಅಂದ್ರೆ civilization ಅನ್ನೋದು, ನಾಗರಿಕತೆ ಅನ್ನೋದು ಮುಂದುವರಿಬೇಕಾದ್ರೆ ಬುಕ್ಸ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ನಾಲೆಜ್ ರೆಪಾಸಿಟರೀಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ this is how, and we get through books the latest knowledge in the fields of art, science and commerce, etc. This knowledge is helpful to us and enables us to achieve success in the field of our choice. Books are never failing friends. ಅವ್ರು ಯಾವತ್ತೂ ಬಿಟ್ರೆ ಮಾಡೋದಿಲ್ಲ. They never desert us. Not even when all fair weather friends have deserted us. ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಬಗ್ಗೆ ಹೇಳಿದ್ದಾರೆ, ಯಾರು ಒಳ್ಳೆಯವರು ನಮ್ಗೆ ಟೈಮ್ ಚೆನ್ನಾಗಿದ್ದ ಮಾತ್ರ ಜೊತೆ ಇರ್ತಾರೆ, ಬಟ್ ಉಳಿದ ಟೈಮಲ್ಲಿ ಹೋಗ್ತಾರೆ ಅಂತ. ಬಟ್ ಬುಕ್ಸ್ ಆ ಥರ ಮಾಡೋದಿಲ್ಲ. ದ ಡಿಸ್ಪೆಲ್ ದ ಡಾರ್ಕ್ ಕ್ಲೌಡ್ಸ್ ಆಫ್ ಗ್ಲೂಮ್ ಫ್ರಮ್ ಅವರ್ ಮೈಂಡ್ಸ್. ನಮ್ಮ ಮೈಂಡ್ ಅಲ್ಲಿ ಇರುವಂತ ಒಂದು ಕತ್ತಲೆಗೊಂಡಿರುವಂತ ಈ ಮೋಡಗಳನ್ನೆಲ್ಲ ತೆಗೆದುಹಾಕುತ್ತೆ. ಇನ್ಕ್ರೀಸ್ ಅವರ್ ಹ್ಯಾಪಿನೆಸ್
ಇಫ್ ಯು ಆರ್ ಆಲ್ರೆಡಿ ಹ್ಯಾಪಿ, ನಮ್ದು ಹ್ಯಾಪಿನೆಸ್ ಎನ್ಹಾನ್ಸಸ್ ಮಾಡುತ್ತೆ, ತುಂಬಾ ಜಾಸ್ತಿ ಮಾಡುತ್ತೆ. ಥ್ರೂ ದ ಏಜಸ್ ದ ಸ್ಕ್ರಿಪ್ಚರ್ಸ್ ಅಂಡ್ ಅದರ್ ಗ್ರೇಟ್ ಬುಕ್ಸ್ ಹ್ಯಾವ್ ಪ್ರೊವೈಡೆಡ್ ಇಮ್ಮೆಜರಬಲ್ ಸೊಲೇಸ್ ಟು ದ wounded and striped on humanity. ಈ ಮನುಷ್ಯತ್ವ, ಈ ಮಾನವೀಯತೆಗೆ ಅಂದ್ರೆ ತುಂಬಾ ವರ್ಲ್ಡ್ ವಾರ್ಸ್ ಇವೆಲ್ಲ ನಾವು ಮಾಡ್ಕೊಂಡು ಹಾಳು ಮಾಡ್ಕೊಳ್ಳುವಾಗ ಈ ಬುಕ್ಸ್ ಅನ್ನೋದು ತುಂಬಾ ನಮಗೆ ಒಂದು ಒಳ್ಳೆ ಏನಪ್ಪಾ ಥಾಟ್ಸ್ ಕೊಡುತ್ತೆ, ಒಳ್ಳೆ ಮನಸ್ಸಿಗೆ ನೆಮ್ಮದಿ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಈ ತರದ್ದು ಒಂದು ಮೆಸೇಜ್ ಇರುವಂತ ಒಂದು ಪ್ಯಾಸೇಜ್, ವೆರಿ ಇಂಪಾರ್ಟೆಂಟ್. ಪ್ಯಾಸೇಜ್ನ ಓದಬೇಕು, ಪ್ಯಾಸೇಜ್ನ ಓದಿ ಅರ್ಥ ಮಾಡ್ಕೊಂಡು ದೆನ್ ನೀವು ಕ್ವಶನ್ಗೆ ಜಂಪ್ ಆಗಬೇಕು. ನೀವೇನ್ ಮಾಡ್ತೀರಿ, ಅರ್ಜೆಂಟ್ ಮಾಡುವಾಗ ಇಲ್ಲ ನಾನು ಸಾಲ್ವ್ ಮಾಡ್ತೀನಿ, ಬೇಗ ಮುಗಿಸ್ಬೇಕು, ಅವಾಗ ಏನಾಗುತ್ತೆ, ಅಫ್ಕೋರ್ಸ್ ಎಲ್ಲಾದ್ರೂ ಒಂದ್ ಕಡೆ ಎಡವಿ ಒಂದ್ ಕ್ವಶನ್ ರಾಂಗ್ ಆದ್ರೂ ಇವರು ಏನಂದ್ರೆ ಕೆಲವೊಂದಿಷ್ಟು ಜನ ಕಟ್ ಆಫ್ ನ ಹತ್ರನೇ ಇರ್ತಾರೆ, ಅವರು ಫೇಲ್ ಆದ್ರೆ ತುಂಬಾ ಬೇಜಾರಾಗುತ್ತೆ. ಅದನ್ನ ನೀವು ಮಿಸ್ ಮಾಡ್ಕೋಬಾರ್ದು. ದಟ್ ಇಸ್ ವೈ ಯು ಶುಡ್ ಬಿ ಕೇರ್ಫುಲ್ ಇನ್ ದಿಸ್. There may be books prescribed for some course or profession, but then there are books for general study. The book of literature, poetry, drama, novels, short stories, etc. are generally highly thrilling and inspiring. If they are written by a good author, they may be a tragic, comical, or humorous books. The question is that of an individual choice. Okay, it is up to anybody's choice that ಯಾವ ತರ ಓದ್ತಾರೆ, ಅವ್ರವ್ರ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂಥದ್ದು. Then to be a lover of books, though not to be a bookworm, is a sign of good luck. ಅಂದ್ರೆ ಬುಕ್ಸ್ ನ ತುಂಬಾ ಲವ್ ಮಾಡಬೇಕು, ಬಟ್ ಬುಕ್ ವರ್ಮ್ ಅಂದ್ರೆ ಬುಕ್ದಲ್ಲೇ ಹುಳ ಆಗಬಾರ್ದು. A voracious reader gets much more pleasure from reading books than a miser gets in hoarding money. ಅಂದ್ರೆ ಯಾರಿಗೆ ತುಂಬಾ ಕೆಲವರಿಗೆ ದುಡ್ಡು ಮಾಡೋ ಆಸೆ ಇರುತ್ತಲ್ಲ, ಅವ್ರಿಗಿಂತ ಜಾಸ್ತಿ ಪ್ಲೆಜರ್ ಸಿಗೋದು voracious readerಗೆ ಸಿಗುತ್ತೆ ಅಂತ ಅವ್ರು ಹೇಳಿದ್ದಾರೆ, ಬುಕ್ ನ ಇಷ್ಟಪಡೋರಿಗೆ. ದ ನಾಲೆಜ್ ಎಂಬೆಡೆಡ್ ಇನ್ ಬುಕ್ಸ್ ಇಸ್ ವ್ಯಾಲ್ಯೂಯಬಲ್. ತುಂಬಾ ನಾಲೆಜ್ ಎಂಬೆಡೆಡ್ ಇನ್ ದ ಬುಕ್ ಇಸ್ ವ್ಯಾಲ್ಯೂಯಬಲ್ ಅಂದ್ರೆ ತುಂಬಾ ಬೆಲೆ ಬಾಳುವಂತದ್ದು ನಾಲೆಜ್ ಇರುತ್ತೆ. ಸೊ ಇಸ್ ಪ್ಲೆಜರ್ ಅಬ್ಟೈನ್ ಫ್ರಮ್ ರೀಡಿಂಗ್ ದಮ್. ಅವರಿಗೆ ಪ್ಲೆಜರ್ನು ಅಷ್ಟೇ ಸಿಗುತ್ತೆ, ನಾಲೆಜ್ನು ಅಷ್ಟೇ ಇರುತ್ತೆ. ದ ಗುಡ್ ಬುಕ್ ಅಬ್ಸಾರ್ಬ್ಸ್ ದ ಹೋಲ್ ಸ್ಪಿರಿಟ್ ಆಫ್ ಮ್ಯಾನ್. ದ ರೀಡರ್ಸ್ ಪ್ಲೆಜರ್ ಇಸ್ ಇನ್ಡಿಸ್ಕ್ರೈಬೆಬಲ್. ಅಂದ್ರೆ ಅದನ್ನ ಅವ್ರಿಗೆ ಖುಷಿ ಆಗುವಂತ ಒಂದು ಬುಕ್. ಫಾರ್ ಎಕ್ಸಾಂಪಲ್, ನಾನು ಓದಿರೋ ಒಂದು ಒಳ್ಳೆ ಬುಕ್ ಅಂದ್ರೆ ಈ ಮಲೆಗಳಲ್ಲಿ ಮದುಮಗಳು ಅಂತ. ಅದನ್ನ ಸ್ವಲ್ಪ ಸಣ್ಣ ಪಾರ್ಟ್ ಅಲ್ಲಿ ಓದಿದ್ದೀನಿ ನಾನು 12th ಇರ್ಬೇಕಾದ್ರೆ. ಬಟ್ ಯಾವ ತರ ಇಮ್ಯಾಜಿನೇಷನ್ಸ್ ಆ ಒಂದು ನೋವೆಲ್ ಅಲ್ಲಿ, ನಮ್ಮ ಕುವೆಂಪು ಅವರು ಬರೆದಿರುವಂತ ಒಂದು ಕೃತಿಯಲ್ಲಿ ಯಾವ ತರ ಅವರು ಆ ಒಂದು ಲೈಕ್ ಈ ಶಿವಮೊಗ್ಗ ಈ ಮಲೆನಾಡನ್ನ ವರ್ಣಿಸ್ತಾರಲ್ಲ, ಅವರು ಒಂದು ಸೀನ್ ಬರ್ಬೇಕಾದ್ರೆ, ಆ ಸೀನಿಗೆ ಬರ್ಬೇಕಾದ್ರೆ ಮಲೆನಾಡನ್ನು ವರ್ಣಿಸ್ಬೇಕಾದ್ರೆ ಕಣ್ಣಲ್ಲಿ ಚಿತ್ರ ಮೂಡುತ್ತಲ್ಲ, ಅದು ಅನ್ಇಮ್ಯಾಜಿನೇಬಲ್, ನಿಮ್ ಜೀವನದಲ್ಲೇ ಮರೆಯಕ್ಕಾಗಲ್ಲ. ಆ ತರದೊಂದು ಇಮ್ಯಾಜಿನೇಷನ್ ನ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಆಲ್ವೇಸ್ ಅವರು ಈ ತರದ ಒಂದು ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಈ ಒಂದು ಇದರಲ್ಲಿ. ಸೊ ಲೆಟ್ಸ್ ಸಾಲ್ವ್ ದೀಸ್ ಕ್ವಶನ್ಸ್. ದೀಸ್ ಆರ್ ವೆರಿ ಈಸಿ ಕ್ವಶನ್ಸ್. ಹೌ ಡು ಬುಕ್ಸ್ ಹೆಲ್ಪ್ ಇನ್ ದ ಪ್ರೋಗ್ರೆಸ್ ಆಫ್ ಸಿವಿಲೈಸೇಷನ್ಸ್? ಯಾವ ತರ ಹೆಲ್ಪ್ ಮಾಡುತ್ತೆ? ಬುಕ್ಸ್ ಆರ್ ಸೋರ್ಸ್ ಆಫ್ ಹ್ಯಾಪಿನೆಸ್? ಅಲ್ಲ. ಬುಕ್ಸ್ ಆರ್ ಮೀನ್ಸ್ ಆಫ್ ಲೈವ್ಲಿಹುಡ್? ಅಲ್ಲ. ಬುಕ್ಸ್ ಪ್ರೊವೈಡ್ ಸೊಲ್ಯೂಷನ್ಸ್ ಟು ಮೆನಿ ಪ್ರಾಬ್ಲಮ್ಸ್? ಅಲ್ಲ. ಬಟ್ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಬೇಸ್ಡ್ ಆನ್ ದ ಅರ್ಲಿಯರ್ ಬುಕ್ಸ್ ನ್ಯೂ ನಾಲೆಜ್ ಇಸ್ obtained. ಅಂದ್ರೆ ಲೈಕ್ ನಾಲೆಜ್ ತುಂಬಾ ಬರ್ತಾ ಇರುತ್ತಲ್ಲ ಪ್ರತಿ ಅರ್ಲಿಯರ್ ಬುಕ್ಸ್ ಇಂದ, ಅದರಿಂದ ಲೈಕ್ ನಮ್ದು ಸಿವಿಲೈಸೇಷನ್ ಪ್ರೋಗ್ರೆಸ್ ಆಗುತ್ತೆ. ದೆನ್ ಹೌ ಡಸ್ ದ ಹೈ ಕ್ವಾಲಿಟಿ ಆಫ್ ಬುಕ್ಸ್ ಪ್ರೊಡ್ಯೂಸ್ಡ್ ಬೈ ದ ಕಂಟ್ರಿ ಇಂಡಿಕೇಟ್ ಇಟ್ ಹ್ಯಾಸ್ ಅ ಪ್ರೋಗ್ರೆಸಿವ್ ಸಿವಿಲೈಸೇಷನ್? ಉಳಿದೆಲ್ಲ ಎಲಿಮಿನೇಟ್ ಮಾಡಿದ್ರೆ ಸಾಕು, ತುಂಬಾ ಅವೆಲ್ಲ ಈಸಿ ಆಪ್ಷನ್ಸ್ ಇದಾವೆ. ಪ್ರೋಗ್ರೆಸಿವ್ ಸಿವಿಲೈಸೇಷನ್ಸ್ ಇದ್ರೆ ಅದು ಆನ್ಸರ್ ಕರೆಕ್ಟ್. ಓಕೆ, ಇದರಲ್ಲಿ ಓಕೆ ಕನ್ನಡದಲ್ಲೂ ಓಕೆ ಪ್ಯಾಸೇಜ್ ಇದೆಯಾ? ಓಕೆ ಓಕೆ. ದೆನ್ ವೈ ಆರ್ ಬುಕ್ಸ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಕಾಲ್ಡ್ ನೆವರ್ ಫೇಲಿಂಗ್ ಫ್ರೆಂಡ್ಸ್? ಯಾಕೆ ಅವು ಇದು ಆಗೋದಿಲ್ಲ ಅಂದ್ರೆ ಅವು ನಮ್ಮನ್ನ ಮೋಸ ಮಾಡೋದಿಲ್ಲ. ಬಿಟ್ರೆ ಅಂದ್ರೆ ಮೋಸ, ದೇ ಡು ನಾಟ್ ಬಿಟ್ರೆ ಇಂಡಿವಿಜುವಲ್ಸ್. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಆಸ್ ಅ ಸೈನ್ ಆಫ್ ಗುಡ್ ಲಕ್? ಒಂದು ಯಾವುದೋ ಒಂದು ಒಳ್ಳೆ ಲೈಕ್ ನಮ್ಗೆ ಸಂಕೇತ ಅಂದ್ರೆ ಒಳ್ಳೆ ಒಂದು ನಮ್ದು ಲೈಕ್ ಫಾರ್ಚುನೇಟ್ ಸಂಕೇತ ಅಂದ್ರೆ ಲೈಕ್ ದಿಸ್ ಈಸ್ a passion for books, I feel. Yes. Okay, that is the correct option. Then which of the following is the author's view about the knowledge and pleasure derived from the books? Okay, this is C. We get knowledge and pleasure in equal measure. Means ಯಾವುದು ಹೆಚ್ಚಲ್ಲ ಯಾವುದು ಕಮ್ಮಿ ಅಲ್ಲ, ಬಟ್ ಇದರಲ್ಲಿ ನಾಲೆಜ್ ಮತ್ತೆ ಪ್ಲೆಜರ್ ಎರಡು ಒಟ್ಟೊಟ್ಟಿಗೆ ಹೆಚ್ಚಾಗಿನೇ ಸಿಗುತ್ತೆ. Then which of the following terms describes the communication between two people that involves sending and receiving the messages? Okay, this answer is dyadic. Okay, this is very important to remember. The dyadic ಅಂದ್ರೆ interpersonal communication. ಇದರಲ್ಲಿ ಟೂ ವೇ ಕಮ್ಯುನಿಕೇಶನ್ಸ್ ಇರುತ್ತೆ. ಬಟ್ ಟ್ರಾನ್ಸಾಕ್ಷನ್ ಅನ್ನೋದು ಒಂದು ಕನ್ಫ್ಯೂಷನ್ ಆಗಿರ್ಬೋದು ನಿಮಗೆ. ಬಟ್ ಟ್ರಾನ್ಸಾಕ್ಷನ್ ಅನ್ನೋದು ಏನಂತಂದ್ರೆ ಇಟ್ಸ್ ನಾಟ್ ಅ ಕಮ್ಯುನಿಕೇಶನ್, ಇಟ್ ಇಸ್ ಎಕ್ಸ್ಚೇಂಜಿಂಗ್ ಆಫ್ ಗೂಡ್ಸ್, ಎಕ್ಸ್ಚೇಂಜಿಂಗ್ ಆಫ್ ಸಮ್ ಕಮಾಡಿಟಿ. ಏನಾದ್ರೂ ಒಂದು ಎಕ್ಸ್ಚೇಂಜ್ ಮಾಡ್ತಾ ಇರ್ತೀರಿ ಅಲ್ಲಿ. ಮೆಸೇಜಸ್ ಅಂದ್ರೆ ಕಮ್ಯುನಿಕೇಶನ್ ಅಂತಂದ್ರೆ ಓನ್ಲಿ ಇನ್ ಟಾಕ್, ಮಾತಾಡೋದ್ರಲ್ಲಿ, ಚಾಟ್ ಮಾಡೋದ್ರಲ್ಲಿ, ಅಥವಾ ನೀವು ಎಮೋಜಿಸ್ ಕಳಿಸ್ತಿರಲ್ಲ, ಅದ್ರಲ್ಲಿ ಲೆಟರ್ ಕಳಿಸ್ತಿರಲ್ಲ, ಅದು ಒಂದು ಕಮ್ಯುನಿಕೇಶನ್. ಬಟ್ ಇಲ್ಲಿ ಟ್ರಾನ್ಸಾಕ್ಷನ್ ಏನಾಗುತ್ತೆ ಅಂದ್ರೆ ನೀವು ದುಡ್ಡು ಕೊಡ್ತೀರಿ, ಅಥವಾ ನೀವು ಒಂದು ಏನಾದ್ರು ಗೋಲ್ಡ್ ಕೊಡ್ತೀರಿ, ಅಥವಾ ಏನಾದ್ರು ದವಸ ಧಾನ್ಯಗಳನ್ನ ಕೊಡ್ತೀರಲ್ಲ, ಅದು ಟ್ರಾನ್ಸಾಕ್ಷನ್. ಸೊ ಮೂರನೇದು ರಾಂಗ್, ಮತ್ತೆ ಫೋರ್ತ್ ಡಿಯಾಡಿಕ್ ಇದೆಯಲ್ಲ, ಈ ಆಪ್ಷನ್ ಕರೆಕ್ಟ್. ಓಕೆ, ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ the common classification of communication? Okay, common classification of communication. Choose the correct answer from the option given below. Okay, here it is very important. Common classification
ಆಫ್ ಕಮ್ಯುನಿಕೇಶನ್. ಫಸ್ಟ್ ಇಲ್ಲಿ ನಾವು ನೋಡ್ಬೇಕಾಗಿದ್ದು ಆನ್ಸರ್ ಕರೆಕ್ಟ್ ಆಪ್ಷನ್ ವುಡ್ ಬಿ ಸಿ, ಡಿ ಅಂಡ್ ಇ. ಸಿ, ಡಿ ಅಂಡ್ ಇ. ಓಕೆ, ಇದನ್ನ ನೀವು ನಾರ್ಮಲ್ ಆಗಿ ಲೈಕ್ ಕಮ್ಯುನಿಕೇಶನ್ ಚಾಪ್ಟರ್ ಅಲ್ಲಿ ಫಸ್ಟ್ ಟೈಮ್ ಓದಿರ್ತೀರಿ. ದ ಟಚ್, ಹ್ಯಾಪ್ಟಿಕ್ ಇಸ್ ರಿಲೇಟೆಡ್ ಟು ಟಚ್. ದೆನ್ ಪ್ಯಾರಾಲ್ಯಾಂಗ್ವೇಜ್, just a second. Okay, common classification of communication: haptics, paralanguage, touch. Then vocalics is about about the sound. Then kinesic, body language. Epistematic, it's about the understanding the knowledge. ಯಾವ ತರ ಈಗ ಒಂದು ಯಾವ್ದಾದ್ರು ಒಂದು ನಾಲೆಜ್ ಇದೆ ಅಂದ್ರೆ ಅದ್ರದ್ದು ಮೂಲ ಏನು ಅದನ್ನ ಹುಡ್ಕೊಂಡು ಹೋಗುವಂಥದ್ದು. ಆಪ್ಟಿಕ್ಸ್ ಅಂದ್ರೆ ಇದು ದೃಶ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಸಿ, ಕೈನೆಸಿಕ್ಸ್, ವೋಕಲಿಕ್ಸ್ ಅಂಡ್ ಹ್ಯಾಪ್ಟಿಕ್ಸ್. ಅಂದ್ರೆ ನಾವು ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ಕಮ್ಯುನಿಕೇಶನ್ ಅಲ್ಲಿ ಏನೇನ್ ಮಾಡಬಹುದು ಅಂತ. ಕಮ್ಯುನಿಕೇಶನ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಅಂತ ಕಮ್ಯುನಿಕೇಟ್ ಮಾಡಬಹುದು. ದೆನ್ ಪ್ಯಾರಾಲ್ಯಾಂಗ್ವೇಜ್ ಅಲ್ಲಿ ಲೈಕ್ ವೋಕಲಿಕ್ಸ್ ಅಲ್ಲಿ ಅಂದ್ರೆ ಸೌಂಡ್ ಅಲ್ಲಿ, ವೋಕಲ್ ಅಂದ್ರೆ ಸೌಂಡ್, ಹ್ಯಾಪ್ಟಿಕ್ಸ್ ಅಂದ್ರೆ ಟಚ್. ಈ ಮೂರರಲ್ಲಿ ನಾವು ನಾವು ಕಮ್ಯುನಿಕೇಶನ್ ಮಾಡಬಹುದು. ಬಟ್ ಎಪಿಸ್ಟೆಮಿಕ್ಸ್ ಅಂದ್ರೆ ಇಟ್ ಇಸ್ ಓನ್ಲಿ ಫಾರ್ ದ ಸ್ಟಡಿ. ಓಕೆ, ಆಪ್ಟಿಕ್ಸ್ ಅಂದ್ರೆ ನೋಡೋದು, ಅಂದ್ರೆ ಓನ್ಲಿ ಯು ಗ್ರಾಸ್ ದ ನಾಲೆಜ್ ನ ಪಡ್ಕೊಳ್ತೀರಿ ಹೊತ್ತು ಕಮ್ಯುನಿಕೇಶನ್ ಮಾಡೋದಾಗೋದಿಲ್ಲ. ಬಟ್ ಕೆಲವರು ಹೇಳ್ಬೋದು ಕಣ್ಣಲ್ಲೇ ನಾನು ಮಾತಾಡ್ತೀನಿ ಅಂತ. ವೆನ್ ಪೀಪಲ್ ಆರ್ ಇನ್ ಲವ್, ದೇ ಟೆಲ್ ದಟ್ ಕಣ್ಣಲ್ಲೇ ನಾನು ಲವ್ ಮೆಸೇಜ್ ನ ಕಳಿಸ್ತೀನಿ. ವಾಟ್ ಇಸ್, ಬಟ್ ಅದು ಇಲ್ಲಿ ವರ್ಕ್ ಆಗುದಿಲ್ಲ, ಕೇಸೆಟ್ ಅಲ್ಲಿ ವರ್ಕ್ ಆಗುದಿಲ್ಲ. ಬಟ್ ಇಟ್ ಇಸ್ ಸಿ, ಡಿ ಅಂಡ್ ಇ. ಓಕೆ, ದಟ್ ವುಡ್ ಬಿ ಕರೆಕ್ಟ್. ದೆನ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಬಿಲಾಂಗ್ ಟು ದ ಫೀಲ್ಡ್ ಆಫ್ ಪ್ರಾಕ್ಸಿಮಿಕ್ಸ್? ಪ್ರಾಕ್ಸಿಮಿಟಿ ಅಂತಂದ್ರೆ ಏನ್ ಗೊತ್ತಾ? ಹತ್ತಿರ ಅಂತ ಇರೋದು, ಯಾರು ಹತ್ರ ಇರ್ತಾರೆ. ಅಥವಾ ಪ್ರಾಕ್ಸಿಮಿಕ್ಸ್ ಅಂದ್ರೆ ಯಾರು ನಿಯರ್ನೆಸ್, ಈ ಹತ್ರ ಇರ್ತಾರಲ್ಲ ಅದಕ್ಕೆ ಹೇಳುದು. ದ ಸ್ಟಡಿ ಆಫ್ ಹೌ ಪೀಪಲ್ ಯೂಸ್ ಸ್ಪೇಸ್. ಸ್ಪೇಸ್ ಅಂದ್ರೆ ಜಾಗ, ಅಂಡ್ ಡಿಸ್ಟೆನ್ಸ್ ಅಂದ್ರೆ ಎಷ್ಟು ದೂರ ಇದ್ದಾರೆ ಅದನ್ನ ಹಿಡ್ಕೊಂಡು ಕಮ್ಯುನಿಕೇಶನ್ ಅಲ್ಲಿ ಬಳಸುವಂತದ್ದು. ಇಲ್ಲಿ ನೋಡಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ವರ್ಕ್ ಆಗುತ್ತಾ? ನೋ, ಆಫ್ ಕೋರ್ಸ್ ಇಲ್ಲಿ ಎ ಅಲ್ಲ. ದೆನ್ ಯು ಹ್ಯಾವ್ ಟು ಕ್ರೌಡಿಂಗ್, ಟೆರಿಟೋರಿಯಲಿಟಿ ಅಂದ್ರೆ ಈ ಎಷ್ಟು ಹತ್ರ ಇದೆ ಅದನ್ನ ನೋಡುವಂಥದ್ದು. ಪರ್ಸನಲ್ ಸ್ಪೇಸ್ ಇದು ಕರೆಕ್ಟ್. ಐ ಕಾಂಟ್ಯಾಕ್ಟ್ ಅಲ್ಲ, ಐ ಕಾಂಟ್ಯಾಕ್ಟ್ ಮತ್ತೆ ಅಲ್ಲ. ಪ್ರಾಕ್ಸಿಮಿಕ್ಸ್ ಅಂದ್ರೆ ಟಚ್ ಬೇಕು ಅಥವಾ ಒಂದು ಹತ್ರ ಇದಿರಬೇಕು. ಎ ಮತ್ತೆ ಇ ಎಲಿಮಿನೇಟ್ ಮಾಡಬೇಕು. ಓಕೆ, ಎ ಎಲ್ಲೆಲ್ಲಿದೆ ಅಲ್ಲೆಲ್ಲ ಎಲಿಮಿನೇಟ್ ಮಾಡಿ. ಎ ಎಲಿಮಿನೇಟೆಡ್. ದೆನ್ ಯು ಲೆಫ್ಟ್ ವಿತ್ ಓನ್ಲಿ ದಿಸ್. ಆಮೇಲೆ ಈ ಐ ಕಾಂಟ್ಯಾಕ್ಟ್ ನ ಎಲಿಮಿನೇಟ್ ಮಾಡ್ಬೇಕಂದ್ರೆ ಐ ಕಾಂಟ್ಯಾಕ್ಟ್ ನ ಎಲಿಮಿನೇಟ್ ಮಾಡಿ. ಯು ವಿಲ್ ಬಿ ಲೆಫ್ಟ್ ವಿತ್ ಓನ್ಲಿ ಬಿ, ಸಿ, ಡಿ. ಓಕೆ, ದಟ್ ಈಸ್ ಕ್ರೌಡಿಂಗ್, ಟೆರಿಟೋರಿಯಲಿಟಿ ಅಂಡ್ ಪರ್ಸನಲ್ ಸ್ಪೇಸ್. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್. What are the relevant strategies of effective communication in a classroom? This is a very easy question. ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಇಲ್ಲಿ ಏನಂತಂದ್ರೆ look at this. Understanding the cultural background of the students ತುಂಬಾ ಹೆಲ್ಪ್ ಆಗುತ್ತೆ. ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಯಾವ ತರ ನಾವು ಎಲ್ಲಿ ಇದೀವಿ, ಎಲ್ಲಿ ಟೀಚ್ ಮಾಡ್ತಿದ್ವಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಅದನ್ನ ನಾವು ತಿಳ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಕ್ ಆಗ್ಬೋದು. ಕ್ಲಾರಿಟಿ ಇನ್ ಸ್ಪೀಚ್, ಮಾತಾಡ್ಬೇಕಾದ್ರೆ ಕ್ಲಾರಿಟಿ ಇರಬೇಕು. ನಾನು ಏನ್ ಮಾತಾಡ್ತಿದ್ದೀನಿ ಅಂತ ನಮಗೆ ಕ್ಲಾರಿಟಿ ಇರಬೇಕು. ಫೋಕಸ್ಡ್ ಲಿಸ್ನಿಂಗ್ ಆನ್ ಬೋತ್ ಸೈಡ್ಸ್, ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್, ಇದು ಮೂರು ಇರಬೇಕು. ಸೊ ಇಷ್ಟ ಆದ ತಕ್ಷಣ ನೀವು ಏನ್ ಮಾಡ್ಬೇಕು ಗೊತ್ತಾ? ಈ ಮೂರು ನಿಮಗೆ ಕರೆಕ್ಟ್ ಅಂತ 100% ಗೊತ್ತಿದ ತಕ್ಷಣ ಆಪ್ಷನ್ ಬರಬೇಕು ಓಡಿ. ಅಲ್ಲಿ ನೀವೇನ್ ಮಾಡ್ಬೇಕು? ಎ ಬಿ ಸಿ ಎಲ್ಲೆಲ್ಲಿದೆ ನೋಡ್ಬೇಕು. ಎ ಬಿ ಸಿ ಒಂದು ಫಸ್ಟ್ ಆಪ್ಷನ್ ಇದೆ ಆತ, ಬಟ್ ಸ್ಟಿಲ್ ನೀವು ಬರ್ಬೇಕು ನೆಕ್ಸ್ಟ್ ಕಡೆ. ಇನ್ವೆಂಟಿಂಗ್ ಕಲ್ಚರಲ್ ಲೇಬಲ್ಸ್. ಈ ಇನ್ವೆಂಟಿಂಗ್ ಕಲ್ಚರಲ್ ಲೇಬಲ್ಸ್ ಅಂತಂದ್ರೆ ನಾವೇ ಒಂದು ಕಲ್ಚರಲ್ ಲೇಬಲ್ ಕೊಡಬಾರ್ದು. ನೀನ್ ಈ ತರ, ನಿಮ್ ಕಾಸ್ಟ್ನವ್ರು ಈ ತರ ಮಾಡ್ತಾರೆ, ನಿಮ್ ರಿಲಿಜನ್ ಅವ್ರು ಈ ತರ ಮಾಡ್ತಾರೆ, ಆ ತರ ನಾವು ಹೇಳಲೇಬಾರ್ದು, ಅದು ತಪ್ಪು. ಆಮೇಲೆ ಇನ್ವೆಂಟಿಂಗ್ ಕಲ್ಚರಲ್ ಲೇಬಲ್ಸ್ ಇದು ತಪ್ಪು. ಅವಾಗ ಡಿ ಆಪ್ಷನ್ ಎಲಿಮಿನೇಟ್ ಮಾಡಬೇಕು. ಡಿ ಎಲ್ಲೆಲ್ಲಿದೆ ಎಲ್ಲ ಎಲಿಮಿನೇಟ್ ಮಾಡಿದ ತಕ್ಷಣ ಯು ವಿಲ್ ಬಿ ಲೆಫ್ಟ್ ವಿತ್ ಓನ್ಲಿ ಎ ಬಿ ಸಿ. ಡಿಸ್ಡೇನ್ ಫಾರ್ ಕಲೆಕ್ಟಿವ್ ಎಫರ್ಟ್ಸ್ ಅಂದ್ರೆ ಕಲೆಕ್ಟಿವ್ ಎಫರ್ಟ್ಸ್ ಬಗ್ಗೆ ನಿಮ್ಗೆ ಅಂದ್ರೆ ಇದು ಇಲ್ಲ, ಆಸಕ್ತಿ ಇಲ್ಲ. ಅದನ್ನ ನೀವು ಡಿಸ್ಡೇನ್ ಅಂದ್ರೆ ಆಸಕ್ತಿ ಇಲ್ಲದೆ ಇರೋದು. ಅದನ್ನ ನೀವು ಇದನ್ನ ನೀವು ಎಫೆಕ್ಟಿವ್ ವೇ ಅಂದ್ರೆ ಒಳ್ಳೆ ವೇ ಅಲ್ಲ ಅದು ಕಮ್ಯುನಿಕೇಟ್ ಮಾಡ್ಲಿಕ್ಕೆ. ಸೊ ಇದು ಈಸಿ ಕ್ವಶನ್ಸ್, 19th ಕ್ವಶನ್ ಅಂತೂ. ದೆನ್ ಇಲ್ಲಿ ಆಕ್ಟಿವ್ ಲಿಸ್ನರ್ ಅಂತ ಬಂದ್ರೆ ಇದು ಮ್ಯಾಚ್ ದ ಫಾಲೋವಿಂಗ್ ಇಸ್ ಆಲ್ಸೋ ಈಸಿ. ಇಲ್ಲಿ ನೀವು D3 ಆಗುತ್ತೆ. ಲುಕ್ಸ್ ಇನ್ ಟು ದ ರೆಲೆವೆನ್ಸ್ ಆಫ್ ದ ಇನ್ಫಾರ್ಮೇಶನ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಇಂಪ್ಲಿಕೇಶನ್. ಅಂದ್ರೆ ಏನ್ ಇನ್ಫಾರ್ಮೇಶನ್, ಈಗ ನಾವು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಆಕ್ಟಿವ್ ಆಗಿ ಕೇಳ್ತಾ ಇದ್ರೆ ಏನ್ ಮಾಡ್ತೀವಿ? ಸರ್ ಏನ್ ಹೇಳ್ತಾರೆ ಅದ್ರ ಜೊತೆಗೆ ನಾವು ಇದಕ್ಕೆ ನಾವು ಏನೆಲ್ಲ ಲಿಂಕ್ ಮಾಡ್ಬೋದು ನನ್ನ ಲೈಫ್ ಅಲ್ಲಿ ಅಂತ ನಾವು ಅದನ್ನ ಥಿಂಕ್ ಮಾಡ್ತೀವಿ. ಅದು D3 ಆಗುತ್ತೆ. ಸೊ D3 ಅನ್ನೋದು 2 ಆಪ್ಷನ್ ಅಲ್ಲಿ ಇದೆ. ಬಟ್ ಸ್ಟಿಲ್ ನಾವು ಬೇರೆ ಆಪ್ಷನ್ ನೋಡೋಣ. ಮಾರ್ಜಿನಲ್ ಲಿಸ್ನರ್ ಅಂದ್ರೆ ಯಾವಾಗಲೂ ಕೇಳ್ತಿರ್ತಾನೆ, ಏನೋ ಅಲ್ಲಿ ಹಿಂದ್ಗಡೆ ಕೂತ್ಕೊಂಡು ಸರ್ ಬಗ್ಗೆ ಏನಾದ್ರು ಕಮೆಂಟ್ ಹೊಡಿತಿರ್ತಾನೆ, ಅಥವಾ ಯಾರಾದ್ರು ತಮ್ದು ಒಂದು ಫನ್ ವೇ ಅಲ್ಲಿ ಪಬ್ಜಿ ಆಡೋದು ಏನಾದ್ರು ಮಾಡ್ತಿರ್ತಾರೆ ಕ್ಲಾಸ್ ರೂಮ್ ಅಲ್ಲೇ. ಅವರು ಏನ್ ಮಾಡ್ತಿರ್ತಾರೆ? ಪೇಸ್ ಹೀಟ್ ಟು ದ ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ಅಕೇಶನಲಿ. ಯಾವಾಗಲೂ ಬಂದು ಏನಾದ್ರು ಸರ್ ಕೇಳ್ರಪ್ಪ ಇಲ್ಲಿ ಅಂದ ತಕ್ಷಣ ಅವಾಗ ಕೇಳ್ತಿರ್ತಾರೆ. ಅವ್ರದ್ದು ಇದು. ಸೊ B4 ಅಂದ ತಕ್ಷಣ ಎಲ್ಲಿ ಬರುತ್ತೆ ನಾವು ನೋಡ್ಬೇಕು. ಸೊ ಇಲ್ಲೂ ನೋಡಿ 2 ಆಪ್ಷನ್ ಅಲ್ಲಿ B4 ಇದೆ. ದೆನ್ ನೀವು ಅಗೇನ್ ಯು ಹ್ಯಾವ್ ಟು ಕಮ್ ಟು ದ ಸಿ, ಇವ್ಯಾಲ್ಯೂಯೇಟಿವ್ ಲಿಸ್ನರ್. ಅಂದ್ರೆ ಇವ್ಯಾಲ್ಯೂಯೇಟಿವ್ ಲಿಸ್ನರ್ ಅಂತಂದ್ರೆ ರಿಸೀವ್ ಇನ್ಫಾರ್ಮೇಶನ್ ವಿತೌಟ್ ಪ್ರೊಸೆಸಿಂಗ್ ದ ಸಿಗ್ನಿಫಿಕೆನ್ಸ್. ಅಂದ್ರೆ ಏನ್ ಮಾಡ್ತಿರ್ತಾನೆ ಗೊತ್ತಾ? ಈಗ ಸರ್ ಏನೋ ಒಂದು ಹೇಳ್ತಿರ್ತಾರೆ, ಅವ್ರು ಅದನ್ನ ಒಂದು ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡ್ತಿರ್ತಾರೆ. ಏನೋ ಒಂದು ಹೇಳಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡ್ತಿರ್ತಾರೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಇವನು ಏನೋ ಡಿಸೈಡ್ ಮಾಡ್ಕೊಂಡ್ಬಿಡೋದು, ಈ ತರ ಇರ್ಬೋದು ಅಂತ. ನಾವು ಎಕ್ಸಾಮ್ ಅಲ್ಲಿ ನಾವು ಆನ್ಸರ್ ಮಾಡ್ಬೇಕಾದ್ರೆ ಏನ್ ಮಾಡ್ಕೊಂಡಿರ್ತೀವಿ ಗೊತ್ತಾ? ಏನೋ ಒಂದು ವರ್ಡ್ ನಮ್ಗೆ ಗೊತ್ತಿರೋ ವರ್ಡ್ ನ ಓದ್ಬಿಟ್ಟು
ನಾವು ಆನ್ಸರ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ, ಹಾ ಎಲ್ಲ ಗೊತ್ತು ಅಂತ ನಾವು ಸಡನ್ ಆಗಿ ನಾವು ಡಿಸಿಷನ್ಗೆ ಬರ್ತೀವಲ್ವಾ, ಆ ಡಿಸಿಷನ್ಗೆ ಬಂದು ನಾವು ರಾಂಗ್ ಮಾಡ್ತೀವಿ. ಅವ ಇವ್ಯಾಲ್ಯುಯೇಟಿವ್ ಲಿಸ್ನರ್, ಅವನಿಗೆ ಪೇಷನ್ಸ್ ಇರೋದಿಲ್ಲ. ರಿಸೀವ್ಸ್ ಇನ್ಫಾರ್ಮೇಶನ್ ವಿತೌಟ್ ಪ್ರೊಸೆಸಿಂಗ್, ಅವ್ರು ಏನು ಪ್ರೊಸೆಸ್ ಮಾಡ್ದೇನೆ, ಏನು ಅದು ಈ ಮಹತ್ವ ಏನು ಅದ್ರದ್ದು ಯೋಚನೆ ಮಾಡ್ದೇನೆ, ಯಾವ ಸನ್ನಿವೇಶ ಇದೆ ಅದನ್ನು ಯೋಚನೆ ಮಾಡ್ದೇನೆ ಡಿಸೈಡ್ ಮಾಡ್ತಾನೆ. ಸೊ ಸಿ ಟು, C2 ಎಲ್ಲಿದೆ, ಇದು ಫೋರ್ತ್ ಆಪ್ಷನ್. ಅವಾಗ ನಿಮ್ಗೆ ಆನ್ಸರ್ ಸಿಕ್ತು. ಇವಾಗ ಯು ಕ್ಯಾನ್ ಡೈರೆಕ್ಟ್ಲಿ, ನಿಮ್ಗೆ ಏನಾದರೂ ಟೈಮ್ ಕನ್ಸ್ಟೆಂಟ್ ಇದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ, ಇಷ್ಟು ನಿಮಗೆ ಕನ್ಫರ್ಮಿಟಿ ಸಿಕ್ಕ ತಕ್ಷಣ ಯು ಕ್ಯಾನ್ ಡೈರೆಕ್ಟ್ಲಿ ಜಂಪ್ ಟು ದ ಆನ್ಸರ್. ದೆನ್ ನಾನ್ ಲಿಸ್ನರ್ ಈಸ್ ವೆರಿ ಇಂಪಾರ್ಟೆಂಟ್, ಈಸ್ ಎಂಗೇಜ್ಡ್ ಇನ್ ಇನ್ಫಾರ್ಮೇಶನ್ ಅದರ್ ದ್ಯಾನ್ ದ ಒನ್ ನೀಡೆಡ್. ಓಕೆ, ಅವನಿಗೆ ಇನ್ಫಾರ್ಮೇಶನ್ ಏನ್ ಬೇಕೋ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಅವನು ಮಾಡ್ತಿರ್ತಾನೆ, ಅದು ಇಂಪಾರ್ಟೆಂಟ್. ಇವೆಲ್ಲ ಈಸಿ ಕ್ವಶನ್ಸ್ ಐ ಫೀಲ್ ನೀವು ಓದದೇ ಇದ್ರೂ ನೀವು ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಓಕೆ, ದೆನ್ ಇದು ZBIZ. ಓಕೆ, ನೀವು ಏನ್ ಮಾಡ್ಬೇಕು ಗೊತ್ತಾ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಿದ್ದೀರಿ ಅಂದ್ರೂ ನೀವು ABCD ಎಲ್ಲ ಹಾಕಿ ನೀವು ನಂಬರ್ಸ್ ಎಲ್ಲ ನೆನ್ಪಿಟ್ಕೋಬಾರ್ದು. ನೀವು ಒಂಥರ ಬಯಾಟ್ ಹಾಕೋಬೇಕು. ಫಾರ್ ಎಕ್ಸಾಂಪಲ್ J10, ಓಕೆ, K11, ಓಕೆ, ದೆನ್ M13, ದೆನ್ P16, Z26, Y25, ದೆನ್ W23. ಲೈಕ್ ಈ ತರ ನಿಮ್ಗೆ ಬಯಾಟ್ ಆಗೋ ತರ ಆಗ್ಬೇಕು. ಆಮೇಲೆ ಈ ತರ ಉಲ್ಟಾನು ನೆನ್ಪಿಟ್ಕೋಬೇಕು. AZ, BY, CX, DW, EV, FU, and GT, HS, IR, and JQ, and LO, then LHIJK, LM, MN. ಓಕೆ, ದಿಸ್ ಹೌ, ಲೈಕ್ ಅಪೋಸಿಟ್ ಲೆಟರ್ಸ್ ಅಂದ್ರೆ M13 ಅಂದ್ರೆ N14, ಎರಡನ್ನೂ ಸೇರಿಸಿದ್ರೆ 27. A1 ಅಂದ್ರೆ Z26, ಎರಡನ್ನೂ ಸೇರಿಸಿದ್ರೆ 27. ಈ ತರ ನೀವು ಬಯಾಟ್ ಹಾಕೋಬೇಕು. ಏನ್ ಬಯಾಟ್ ಹಾಕೋದೇನು ದೊಡ್ಡ ವಿಷಯ ಅಲ್ಲ. ನೀವು ದಿನ ಒಂದು 10 ದಿನ, ಒಂದು 10-15 ದಿನದವರೆಗೂ ನೀವು ಏನಾದರೂ ಓದಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ABCD ಎಲ್ಲ ಲೆಟರ್ಸ್ ಹಾಕಿ. ನೀವೇ ಒಂದು ರ್ಯಾಂಡಮ್ ಆಗಿ ಏನೋ ಒಂದು ನಿಮ್ಮ ಹೆಸರು ತಗೋರಿ ಅಥವಾ ನಿಮ್ಮ ಪೇರೆಂಟ್ಸ್ ಹೆಸರು ತಗೊಂಡು ಅದಕ್ಕೆ ನೀವು ನಂಬರ್ ಲೆಟ್ರಿಂಗ್ ಎಲ್ಲ ಕೊಡ್ತಾ ಹೋಗಿ. ಸೊ ಅವಾಗ ನಿಮ್ಗೆ ತಾನಾಗಲೇ ನೆನ್ಪುಳಿತೆ. ಅದೇ ಸ್ಕ್ವೇರ್ಸ್, ಕ್ಯೂಬ್ಸ್ ಅಂದ್ರೆ ಇಷ್ಟು ಸ್ಕ್ವೇರ್ ಇಷ್ಟು, ಇಷ್ಟದ ಕ್ಯೂಬ್ ಇಷ್ಟು ಅಂತ ನೀವು ಇದನ್ನೆಲ್ಲ ನಾವು ಬ್ಯಾಟ್ ಹಾಕೊಳ್ಳೋಕೆ ಟ್ರೈ ಮಾಡಬೇಕು. ಅವಾಗಲೇ ನಿಮ್ದು ಎಕ್ಸಾಮಲ್ಲಿ ಈಸಿ ಆಗೋದು. ಈಗ Z26 ಅಲ್ವಾ, ಲೈಕ್ W23, ಇಲ್ಲಿಂದ 3 ಕಮ್ಮಿ ಆಯಿತು. W ಇಂದ Tಗೆ 3 ಕಮ್ಮಿ ಆಯಿತು, T ಅಂದ್ರೆ 20. ಆಮೇಲೆ Q ಅಂದ್ರೆ 17. ಓಕೆ, 17ರಿಂದ 3 ಕಮ್ಮಿ ಆಗಬೇಕು. 17ರಿಂದ 3 ಕಮ್ಮಿ ಅಂದ್ರೆ 14. 14 ಅಂದ್ರೆ N. ಓಕೆ, N ಇದೆ. ಓಕೆ, N ಇಲ್ಲಿ ಮತ್ತೆ ಇಲ್ಲಿದೆ, ಎರಡರಲ್ಲಿದೆ. ಸೊ ನಾವು ನೆಕ್ಸ್ಟ್ ಬರಬೇಕು ಬಿ ಇಂದ ಡಿಗೆ 2 ಹೆಚ್ಚಾಯಿತು. ಓಕೆ, ಡಿ ಇಂದ ಜಿಗೆ 7 ಅಂದ್ರೆ D to 7 ಅಂದ್ರೆ 3 ಹೆಚ್ಚಾಯಿತು. ಓಕೆ, 4ರಿಂದ 3 7. ಓಕೆ, ಜಿ ಇಂದ ಕೆಗೆ ಎಷ್ಟು ಹೆಚ್ಚಾಯಿತು, G7 K11 ಅಂದ್ರೆ 4 ಹೆಚ್ಚಾಯಿತು. 4ರಿಂದ 5 ಹೆಚ್ಚಾಗಬೇಕು. ಈಗ K11 ಅಂದ್ರೆ 11ಕ್ಕೆ 5 ಸೇರಿಸಿದ್ರೆ 16 ಅಂದ್ರೆ NP. ಸೊ ವಿತೌಟ್ ಟಚಿಂಗ್ ದ ಪೆನ್, ನೀವು ಪೆನ್ ಮುಟ್ಟದೇನೆ ನೀವು ಇಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ದ ಆನ್ಸರ್ ವುಡ್ ಬಿ NPQR. ಓಕೆ, ಇದಕ್ಕೆ ಆನ್ಸರ್ NPQR. ದೆನ್ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿ, ಓಕೆ, ನಾನು ಕನ್ನಡದಲ್ಲೇ, ಅದಕ್ಕೆ ನೀವು ಕನ್ನಡ ಹುಡುಗರು ಅವ್ರು ಬೇಜಾರು ಮಾಡ್ಕೋತಾರಂತ ನಾನು ಕನ್ನಡದಲ್ಲೇ ಕ್ವಶನ್ ಸೆಲೆಕ್ಟ್ ಮಾಡಿದೆ. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿಯನ್ನು 31, 56, 65, 5 ಎಂದು ಬರೆದರೆ ಅದೇ ಭಾಷೆಯಲ್ಲಿ ಟಿ ಅನ್ನು ಹೇಗೆ ಬರೆಯಲಾಗುತ್ತದೆ? ಸಿ ಅಂದ್ರೆ 3. ಓಕೆ, ಸಿಗೆ 3 ಅಂತ ಹೇಳ್ತೀವಿ. O ಅಂದ್ರೆ 15, F ಅಂದ್ರೆ 6, E ಅಂದ್ರೆ 5, E ಅಂದ್ರೆ 5. ಎಲ್ಲ ಸೇಮ್ ಅದೇ ತರ ಕೊಟ್ಟಿದ್ದಾರೆ. 3, 15, 6, 6, 5, 5 ಸೇಮ್ ಲೈಕ್ 20, 5, 1. 20, 5, 1 3 ಆಪ್ಷನ್. ಇದು ಈಸಿ ಕ್ವಶನ್. ಓಕೆ, ದೆನ್ ಒಂದು ಕಾರು 6 ಗಂಟೆಗಳಲ್ಲಿ 50 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ. 4 ಗಂಟೆಯಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ? ನೀವೆಲ್ಲ ಕಾಂಪಿಟೇಟಿವ್ ಓದೋರು ಇರ್ತೀರಿ, ನಿಮ್ಗಂತೂ ಇದು ಕ್ವಶನ್ಸ್ ತುಂಬಾ ಈಸಿ ಇರುತ್ತೆ. ಸ್ಟಿಲ್ ನಾನು ಲೈಕ್ ಪಾಪ ಯಾರಿಗೆಲ್ಲ ನ್ಯೂ ಇರುತ್ತೆ ಅವರಿಗೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೋಸ್ಕರ ಐ ಹ್ಯಾವ್ ಬ್ರಾಟ್, ಅವರಿಗೋಸ್ಕರನೇ ನಾನು ಲೈಕ್ ಜಸ್ಟ್ ಅ ಸೆಕೆಂಡ್. ಎಸ್, ಇನ್ ದಿಸ್ ಕ್ವಶನ್ ನೋಡಿ, 50 ಕಿಲೋಮೀಟರ್ ಪರ್ ಅವರ್. ನಿಮ್ಗೆ ಸ್ಪೀಡ್ ಬಗ್ಗೆ ಗೊತ್ತಿರುತ್ತೆ. ಸ್ಪೀಡ್ ಅಂದ್ರೆ ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ದೂರ ಡಿವೈಡೆಡ್ ಬೈ ಟೈಮ್. ಇದರಲ್ಲಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ಮಾಡಿದ ತಕ್ಷಣ ನಿಮಗೆ ಡಿಸ್ಟೆನ್ಸ್ ಬೇಕು. ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫಸ್ಟ್ ಗೊತ್ತಾಗಬೇಕಂದ್ರೆ 50 ಇಂಟು 60. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಏನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಆನ್ಸರ್ ವುಡ್ ಬಿ 300 ಕಿಲೋಮೀಟರ್. 50 ಇಂಟು 60, 50 ಇಂಟು 6, 300 ಕಿಲೋಮೀಟರ್. ಈ 300 ಕಿಲೋಮೀಟರ್ನ ಸೇಮ್ ಅಗೇನ್ ನಾವು ಟೈಮ್ ಇದೆ, ಡಿಸ್ಟೆನ್ಸ್ ಗೊತ್ತಿದೆ, ಟೈಮ್ ಗೊತ್ತಿದೆ, ನಮಗೆ ಸ್ಪೀಡ್ ಬೇಕು. ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. 300ನ ಡಿವೈಡೆಡ್ ಬೈ 4 ಮಾಡಿದ್ರೆ 75 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಸೊ ಇದು ಬೆಸ್ಟ್ ವೇ ಟು ಸಾಲ್ವ್ ದಿಸ್. ಓಕೆ, ದೆನ್ ಅಗೇನ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, 4 ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಂಡರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸೊ ನೀವು ಇಲ್ಲಿ ಒಂದು ಹಣ ಇದೆ, ಅದು X ಅಂತ ತಿಳ್ಕೊಂಡ್ರಿ, ಅದನ್ನ
ಡಬಲ್ ಆಗ್ಲಿಕ್ಕೆ ಎಷ್ಟು ವರ್ಷ ಬೇಕು? 4 ವರ್ಷ ಬೇಕು. ಸೊ ಅದು ನಾರ್ಮಲ್ ದಿಸ್ ಥಿಂಗ್. ಎಕ್ಸ್ ಇದೆ, 2x ಇದೆ, 2x ಇಂದ 4x ಆಗ್ಲಿಕ್ಕೆ 4 ವರ್ಷ, 4x ಇಂದ 8x ಆಗ್ಲಿಕ್ಕೆ 4 ವರ್ಷ, ದೆನ್ 8x ಇಂದ 16x, 16x ಇಂದ 32x. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗುತ್ತೆ. ನೀವು ಇದನ್ನ ನೋಡ್ಕೊಂಡು ನೀವು ಕ್ವಶನ್ಸ್ ನ ಓದ್ತಾ ಹೋದ್ರೆ ಆ ಮೊತ್ತವು ತಾನಾಗೆ 4 ಪಟ್ಟು ಹೆಚ್ಚಾಗಲು 8 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಹೌದು, ಎಕ್ಸ್ ಇದ್ದಿದ್ದು 4x ಆಗ್ಲಿಕ್ಕೆ 4 + 4 8 ವರ್ಷ ಬೇಕಾಯ್ತು, ಕರೆಕ್ಟ್. ದೆನ್ ಆ ಮೊತ್ತವು ತಾನಾಗಿ 8 ಪಟ್ಟು ಹೆಚ್ಚಾಗಲು 12 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಸೊ ಇಲ್ಲಿ 8 ಪಟ್ಟು ಆಗ್ಬೇಕು ತಾನೆ. ಸೊ 8 ಪಟ್ಟು ಆಗ್ಬೇಕು. ಸೊ ಎಕ್ಸ್ ಇದ್ದು 2x, 4x, ದೆನ್ 8x. 8x ಆಗ್ಲಿಕ್ಕೆ ಎಷ್ಟು ವರ್ಷ ಬೇಕಾಯ್ತು? 4 4 8 8 4 12 ವರ್ಷ, ಕರೆಕ್ಟಾ? ಇಲ್ಲಿ 12 ವರ್ಷ ತಗೊಂಡಿದೆ. ದೆನ್ ಆ ಮೊತ್ತವು ತಾನಾಗಿ 16 ಪಟ್ಟು ಹೆಚ್ಚಾಗಲು 16 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಹೌದಾ? ಈ 16xಗೆ ಕೆಳಗಡೆ 4 ವರ್ಷ 4 ವರ್ಷ 4 ವರ್ಷ, ದೆನ್ 4 ವರ್ಷ 16 ಇಯರ್ಸ್. ದೆನ್ ಆ ಮೊತ್ತವು ತಾನಾಗಿ 32 ಪಟ್ಟು ಹೆಚ್ಚಾಗಲು 20 ವರ್ಷಗಳು ಬೇಕು. ಓಕೆ, 32 ಪಟ್ಟು ಆಗಿದೆ, ಬಟ್ 20 ವರ್ಷ ಬೇಕಾಯ್ತು. 5 4 × 5 20 ವರ್ಷ. ಸೊ ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇದಕ್ಕೆ ಆನ್ಸರ್ ವುಡ್ ಬಿ ಎ, ಬಿ, ಸಿ ಅಂಡ್ ಡಿ. ಓಕೆ. ದೆನ್ ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ 400 ಸಂದರ್ಶಕರನ್ನು ಮತ್ತು ಬೇರೆ ದಿನಗಳಂದು 100 ಸಂದರ್ಶಕರನ್ನು ಹೊಂದಿದೆ. ಶನಿವಾರದಿಂದ ಪ್ರಾರಂಭವಾಗುವ 30 ದಿನಗಳಿರುವ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಸಂಖ್ಯೆ. ನಿಮಗೆ ಮಾಡಕ್ ಕಷ್ಟ ಆದ್ರೆ ಸಿಂಪಲ್ ಆಗಿ ನೀವು ಬರ್ಕೊಳ್ಳಿ. ಸ್ಯಾಟರ್ಡೆಯಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ದಾರೆ. ಸ್ಯಾಟರ್ಡೆ, ಸಂಡೇ, ಮಂಡೇ ಈ ತರ ಬರ್ಕೊಂಡು ಡೇಟ್ಸ್ ಹಾಕಿ. ಅವಾಗ ಅದು ತಿಂಗಳು ಮುಗಿಯೋದು 30, ಹೊಳ್ಳಿ ವಾಪಸ್ ಸಂಡೇಗೆ ಮುಗಿಯುತ್ತೆ. ದೆನ್ ನೀವೇನ್ ಮಾಡ್ಬೇಕು? ಸಂಡೇ ಎಷ್ಟು ಬರುತ್ತೆ? 5 ಸಂಡೇ ಬರುತ್ತೆ. 5 ಸಂಡೇ ಅಂದ್ರೆ 400 ದಿನ. ಸಂಡೇ ದಿನ 400 ಜನ ಬರ್ತಾರೆ. ಸೊ 400 × 5 2000. ದೆನ್ 25 ದಿನ ಉಳಿದಿದ್ದು ನಾರ್ಮಲ್ ದಿನ, ಅದರಲ್ಲಿ 100 ಜನ ಬರ್ತಾರೆ. ಸೊ 2500 × 2500 + 2000. ಈಗ ನೋಡಿ, ಎವರೇಜ್ ಅಂತ ಒಂದು ಫಾರ್ಮುಲಾ ಬಂದ ತಕ್ಷಣ ನಿಮ್ ತಲೆಯಲ್ಲಿ ಓಡಬೇಕು. ಸಮ್ ಡಿವೈಡೆಡ್ ಬೈ ನಂಬರ್. ಯಾವತ್ತು ಸಮ್ ಡಿವೈಡೆಡ್ ಬೈ ನಂಬರ್. ಸಮ್ ಎಷ್ಟಿದೆ? ಟೋಟಲ್ ಸಮ್ ಎಷ್ಟಿದೆ? 2500 + 2000 4500. ನಂಬರ್ ಎಷ್ಟಿದೆ? ಎಷ್ಟು ದಿನ ಬರ್ತಾರೆ? 30 ದಿನ ಬರ್ತಾರೆ. ಇದರಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಜಸ್ಟ್ ಡಿವೈಡ್ ಮಾಡಿ, ನಾರ್ಮಲ್ ಸಿಂಪಲ್ ಡಿವೈಡ್ ಮಾಡಿದ್ರೆ 150. ದಿಸ್ ಇಸ್ ವೆರಿ ಈಸಿ. ಓಕೆ. ಈ ಒಂದು ಏನ್ ಕೇಳಿದಾರೆ ಅವರು? ಸರಾಸರಿ ಸಂದರ್ಶಕರ ಸಂಖ್ಯೆ ಒಂದು ತಿಂಗಳಲ್ಲಿ. ಒಂದು ತಿಂಗಳಂದ್ರೆ 30 ದಿನ. ಟೋಟಲ್ ಆಗಿ ಎಷ್ಟು ಜನ ಬರ್ತಾರೆ ಅದರಲ್ಲಿ ಡಿವೈಡ್ ಮಾಡಿ ನೋಡಿದ ತಕ್ಷಣ ಸರಾಸರಿ ಬಂದ್ಬಿಡುತ್ತೆ. ಅದು 150. ದಿಸ್ ಇಸ್ ವೆರಿ ಈಸಿ. ಓಕೆ. ದೆನ್ ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ THREAT ಇದನ್ನ ಕೊಟ್ಟಿದ್ದಾರೆ. ಇದನ್ನ RHTTAE ಅಂತ ಬರ್ದಿದ್ದಾರೆ. ಸಿಂಪಲ್ ಆಗಿ ಒಂದು ಮಿಡಲ್ ಗೆರೆ ಹೇಳಿರಿ ಇಲ್ಲಿ. ಓಕೆ. ಸಿಂಪಲ್ ಆಗಿ ಒಂದು ಮಿಡಲ್ ಗೆರೆ ಹೇಳಿದ ತಕ್ಷಣನೇ ಇದು ಲೆಟರ್. ಅಯ್ಯೋ, ಒಂದು ಲೆಟರ್ ಇದೆ. ಓಕೆ, ವಾಟ್ ಎವರ್, ಲೆಟರ್ ಇದೆ. RHT ಅಂದ್ರೆ ಈ ಕಡೆಯಿಂದ ಉಲ್ಟಾ ಬರ್ಕೊಂಡು ಹೋಗಿದ್ದಾರೆ, ಮತ್ತೆ ಈ ಕಡೆಯಿಂದ ಉಲ್ಟಾ ಬರ್ಕೊಂಡು ಹೋಗಿದ್ದಾರೆ. THR ಉಲ್ಟಾ ಬರ್ದಿದ್ದಾರೆ, ಈ ಕಡೆಯಿಂದ ಇದನ್ನ ಉಲ್ಟಾ. ದೆನ್ EAT ಇದನ್ನ TAE ಬರ್ತಿದ್ದಾರೆ. ಓಕೆ. ದ ಸೇಮ್ ವೇ ಇಲ್ಲಿ AEP ಬರಿಬೇಕು. ಓಕೆ. AEP. ದೆನ್ ಇಲ್ಲಿ AEP ಆಗಿ ದೆನ್ EAT ಬರ್ದಿದ್ದು TA. ಓಕೆ. YLR. Okay, YLR, where it is AEP, YLR. This is very easy. Okay, I hope this is very clear with you guys. These questions are very easy compared to any other competitive exams. These are very easy. Then idu, a triangle represents doctors, circles represent players and rectangle represents artist. ನಮ್ಗೇನ್ ಕೇಳಿದ್ದಾರೆ? ಆರ್ಟಿಸ್ಟ್ ಬೇಕು, ಯಾರು ಪ್ಲೇಯರು ಅಲ್ಲ ಮತ್ತೆ ಡಾಕ್ಟರು ಅಲ್ಲ. ಓಕೆ. ಇಲ್ಲಿ ಡಾಕ್ಟರ್ ಅಂದ್ರೆ ಯಾರು? ಟ್ರಯಾಂಗಲ್ ಇರೋರು. ಓಕೆ. ಇದು ಒಂದು ರೆಕ್ಟಾಂಗಲ್ ಇದೆ ಅಲ್ವಾ? ಇಲ್ಲಿ ಒಂದು ರೆಕ್ಟಾಂಗಲ್ ಇದೆ. ಈ ರೆಕ್ಟಾಂಗಲ್ ಇರುವಂತ ರೆಕ್ಟಾಂಗಲ್ ಅಲ್ಲಿ ಈ ಟ್ರಯಾಂಗಲ್ ನ ಎಕ್ಸ್ಕ್ಲೂಡ್ ಮಾಡಿ. ಓಕೆ. ನಿಮ್ಗೆ ಉಳಿಯೋದೇನು? 6 ಮತ್ತೆ 1 ಉಳಿಯುತ್ತೆ. ಅವಾಗ ಸ್ಟಿಲ್ ನಾವ್ ಏನ್ ಮಾಡ್ಬೇಕು? ಪ್ಲೇಯರ್ಸ್ನು ತೆಗೆದುಹಾಕ್ಬೇಕು. ಪ್ಲೇಯರ್ಸ್ ಅಂದ್ರೆ ಸರ್ಕಲ್ ಅಲ್ಲಿ ಬರೋದು 6. ಈ 6 ತೆಗೆದುಹಾಕಿದ್ರೆ ನಮ್ಗೆಲ್ಲ ಉಳಿದಿರೋದು ಏನು ಉಳಿಯಲ್ಲ. ಓಕೆ. ಜಸ್ಟ್ 1 ಉಳಿಯುತ್ತೆ. ಆನ್ಸರ್ ವುಡ್ ಬಿ 1. ಓಕೆ. ಸಚ್ ಅನ್ ಈಸಿ ಕ್ವಶನ್. Then refer to the following information to answer the question that follows. ಇದು ಕ್ವಶನ್ ತುಂಬಾ ಈಸಿ, ಬಟ್ ಪೇಷಂಟ್ ಆಗಿ ಮಾಡಬೇಕು. ತುಂಬಾ ಸಮಾಧಾನಕರವಾಗಿ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. 7 students ABCDEFG takes a series of tests. No 2 students get similar marks. ಅಂದ್ರೆ ಇಬ್ಬರಿಗೂ ಸೇಮ್ ಮಾರ್ಕ್ಸ್ ಬೀಳೋದಿಲ್ಲ. G always scores more than A. ಅದನ್ನ ಬರ್ಕೋಬೇಕಿಲ್ಲ. G always ನೋಡಿ, ಇಲ್ಲಿ 2 ಪಾಸಿಬಿಲಿಟಿ ಬರ್ತವೆ. ಈ ಕ್ವಶನ್ಸ್ ಅಲ್ಲಿ ಫೋಕಸ್ ಮಾಡ್ಬೇಕಾದ್ರೆ ಏನು ಕನ್ಫ್ಯೂಸ್ ಆಗೋಂಗಿಲ್ಲ. 2 ಪಾಸಿಬಿಲಿಟಿ ಬಗ್ಗೆ ಕೊಡ್ತಾರೋ, ಲಾಸ್ಟಿಗೆ ಗೊತ್ತಾಗುತ್ತೆ 2 ಪಾಸಿಬಿಲಿಟಿ ಯಾಕೆ ಅಂತ. ಸೊ G ಆಲ್ವೇಸ್ ಸ್ಕೋರ್ಸ್ ಮೋರ್ ದ್ಯಾನ್ A ಅಂತ ಬರ್ದಾಗ ನೀವು G ಬರಿಬೇಕು A. ಬಟ್ ಎದು ಪೊಸಿಷನ್ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಒಟ್ನಲ್ಲಿ A ಗಿಂತ G ಮೇಲಿದ್ದೇ ಇರ್ತಾನೆ. A ಆಲ್ವೇಸ್ ಸ್ಕೋರ್ಸ್ ಮೋರ್ ದ್ಯಾನ್ B. ಹೌದಾ? ದೆನ್ B ಕೆಳಗಡೆ ಬರುತ್ತೆ, A ಮೇಲ್ಗಡೆ ಬರುತ್ತೆ. ಈಗ ಈಚ್ ಟೈಮ್ ಐದರ್ C ನೋಡಿ, ಐದರ್ ಅಂತ ಬಂದಾಗ 2 ಅಂತ ಬಂದ, ಐದರ್ ಆರ್, ನೈದರ್ ನಾರ್ ಅಂದ್ರೆ 2 ಬಗ್ಗೆ ಮಾತಾಡ್ತಿದ್ದಾರೆ, 2 ಕೇಸ್ ಬಗ್ಗೆ ಮಾತಾಡ್ತಿದ್ದಾರೆ.
ಈಚ್ ಟೈಮ್ ಐದರ್ ಸಿ ಸ್ಕೋರ್ಸ್ ದ ಹೈಯೆಸ್ಟ್. ನೋಡಿ ಇಲ್ಲಿ ಸಿ ಫಸ್ಟ್ ಬಂದಿದಾನ, ಸಿ ಸ್ಕೋರ್ಸ್ ದ ಹೈಯೆಸ್ಟ್ ಅಂಡ್ ಇ ಗೆಟ್ಸ್ ದ ಲೀಸ್ಟ್. ಇಲ್ಲಿ ಇದು ಒಂದು ಕೇಸ್ ಇದು. ಆರ್ ಇಲ್ಲಿ ಆರ್ ಅಂತ ಬಂತ, ಇಲ್ಲಿ ಅಗೇನ್ ನೀವು ಹ್ಯಾವ್ ಟು ಮತ್ತೆ ಥಿಂಕ್ ಮಾಡಬೇಕು, ಬೇರೆ ಕಡೆ ಹಾಕೋಬೇಕು. ಆಲ್ಟರ್ನೇಟಿವ್ಲಿ ಡಿ ಸ್ಕೋರ್ಸ್ ದ ಹೈಯೆಸ್ಟ್, ಡಿಗೆ ಹೈಯೆಸ್ಟ್ ಸ್ಕೋರ್ ಬೀಳುತ್ತೆ ಅಂಡ್ ಎಫ್ ಆರ್ ಬಿ ಸ್ಕೋರ್ಸ್ ದ ಲಿಸ್ಟ್. ಇಲ್ಲಿ ಲಾಸ್ಟ್ ಅಲ್ಲಿ ಎಫ್ ಅಥವಾ ಬಿ ಬರ್ಬೋದು. ಓಕೆ, ಇದು ಒಂದು ಕೇಸ್ ಸಿನಾರಿಯೋ. ಈ ಕೇಸ್ನ ಸಿನಾರಿಯಾಗಿ ಇಟ್ಕೊಂಡು ನೀವೇನ್ ಮಾಡಬೇಕು, ಡೈರೆಕ್ಟ್ ಆಪ್ಷನ್ಸಿಗೆ ಬರಬೇಕು. ಅವಾಗ ಏನು ಓವರ್ ಆಗಿ ಥಿಂಕ್ ಮಾಡ್ಬೋದು, ಯಾರು ಫಸ್ಟ್ ಯಾರು ಸೆಕೆಂಡ್ ಅವ್ರು ಕೇಳೇ ಇಲ್ಲ, ಯಾರು ಫಸ್ಟ್ ಬರ್ತಾರೆ ಯಾರು ಫಿಫ್ತ್ ಇದ್ದಾರೆ ಏನು ಯಾರು ಕೇರೇ ಮಾಡಿಲ್ಲ. ನೀವು ಡೈರೆಕ್ಟ್ ಆಗಿ ಕ್ವಶನ್ಗೆ ಬಂದ ತಕ್ಷಣ ಅರ್ಥ ಆಗುತ್ತೆ. ಇಫ್ ಜಿ ಇಸ್ ರ್ಯಾಂಕ್ ಫಿಫ್ತ್, ಒಂದ್ ವೇಳೆ ಜಿ ಏನಾದರೂ 5ನೇ ಪೊಸಿಷನ್ಗೆ ಬಂದ ತಕ್ಷಣನೇ ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಮಸ್ಟ್ ಬಿ ಟ್ರೂ. ಜಿ 5ನೇ ಪ್ಲೇಸ್ ಅಲ್ಲಿ ಇದ್ರೆ ಯಾರು ಇದಂತ. ಈಗ ನೋಡಿ ಇಲ್ಲಿ ಜಿ ಎಷ್ಟಿದೆ ಪ್ಲೇಸ್, ಓಕೆ 4 ಇದೆ, 5, 6, 7. ಇಲ್ಲಿ ಚಾನ್ಸೇ ಇಲ್ಲ ಜಿ 5ನೇ ಪೊಸಿಷನ್ ಹಾಕಿ. ಬಟ್ ಸೆಕೆಂಡ್ ಕೇಸೇ ಹೋಲ್ಡ್ ಆಗುತ್ತೆ. ಸೆಕೆಂಡ್ ಕೇಸಲ್ಲಿ ಯಾಕೆ ಹೋಲ್ಡ್ ಆಗುತ್ತೆ ಅಂದ್ರೆ ಲಾಸ್ಟ್ ಅಲ್ಲಿ ಐದರ್ ಎಫ್ ಬರಲಿ ಅಥವಾ ಬಿ ಬರಲಿ, ಬಟ್ ಡಿ ಮಾತ್ರ 5ನೇ ಪ್ಲೇಸಿಗೆ ಇದೆ. 5, 6, 5, 6, 7. ಓಕೆ, ದಿಸ್ 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 ಹೋಲ್ಡ್ಸ್ ಗುಡ್. ಓಕೆ, ಜಿ 5, 6 ಮತ್ತೆ 7 ಎಫ್ ಆರ್ ಬಿ ಅಂತ ಇದೆಯಲ್ವಾ. ಸೊ ಇಲ್ಲಿ 7ನೇ ಪೊಸಿಷನ್ ಇದೆ. ಈ ಡಿ ಒಂದು ಪೊಸಿಷನ್, ಡಿ ಫಸ್ಟ್ ಬಂದಾಗ ಎಫ್ ಆರ್ ಬಿ ಲಾಸ್ಟ್ ಬಂದಾಗ ಈ ಪೊಸಿಷನ್ ಅಲ್ಲಿ ಇದು ಹೋಲ್ಡ್ ಆಗುತ್ತೆ. ಇದನ್ನ ಇಟ್ಕೊಂಡು ಓದ್ರಿ, ಇದನ್ನ ಡಿ ಸ್ಕೋರ್ಸ್ ಹೈಯೆಸ್ಟ್ ಇದನ್ನ ಹಂಗೆ ಇಡ್ರಿ. ಸಿ ರ್ಯಾಂಕ್ಡ್ ಸೆಕೆಂಡ್, ಸಿ ರ್ಯಾಂಕ್ ಸೆಕೆಂಡ್, ಯಾಕಂದ್ರೆ ಬಟ್ ಇಲ್ಲಿ ಸಿ ರ್ಯಾಂಕ್ ಬಗ್ಗೆ ನಮ್ಗೆ ಗೊತ್ತಿಲ್ಲ 100%. ಯಾವತ್ತು ಗೊತ್ತಿಲ್ಲದೆ ಇರಂದ್ರೆ ಹಾಕಕ್ಕೆ ಹೋಗ್ಬಾರ್ದು. ಈ ರ್ಯಾಂಕ್ಡ್ ಥರ್ಡ್, ಈ ರ್ಯಾಂಕ್ ಥರ್ಡ್ ಅಂತ ನಿಮ್ಗೆ ಗೊತ್ತಾ? ಸಿ ಮತ್ತೆ ಇದ್ ರ್ಯಾಂಕ್ ಗೊತ್ತೇ ಇಲ್ಲ ನಿಮ್ಗೆ, ಅಥವಾ ಸಿ ಫಸ್ಟ್ ಬರ್ಬೋದು, ಇ ಫಸ್ಟ್ ಬರ್ಬೋದು, ಯಾರಿಗ್ ಗೊತ್ತು? ಬಟ್ ಗೊತ್ತಿಲ್ಲದೆ ಇದ್ದು ನೀವು 100% ಕ್ಲಾರಿಟಿ ಇಟ್ಕೊಂಡು ಹಾಕಕ್ ಆಗೋದಿಲ್ಲ. ದೆನ್ ಬಿ ಇಸ್ ರ್ಯಾಂಕ್ ಫೋರ್ತ್, ಬಿ ಬಗ್ಗೆ ಗೊತ್ತಾ ನಮ್ಗೆ? ಬಿ ಐದರ್ ಲಾಸ್ಟ್ ಬರ್ಬೋದು ಅಥವಾ ಎಲ್ಲಿ ಮೇಲ್ಗಡೆ ಎಲ್ಲಾದ್ರೂ ಬರ್ಬೋದು, ನಮಗೆ ಗೊತ್ತೇ ಇಲ್ಲ. ಬಟ್ ಡಿ ಬಗ್ಗೆ ಪಕ್ಕ ಗೊತ್ತು, ಈ ಕೇಸ್ ಹೋಲ್ಡ್ ಆಗ್ತಿದೆ, ಅದಕ್ಕೆ ಡಿ ಫಸ್ಟ್ ಬರುತ್ತೆ. ಡಿ ಸ್ಕೋರ್ಸ್ ದ ಹೈಯೆಸ್ಟ್, ಈ ಆಪ್ಷನ್ ಇದಕ್ಕೆ ಕರೆಕ್ಟ್. ಓಕೆ, ದೆನ್ ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ. ಫಸ್ಟ್ ಏನ್ ಮಾಡ್ತಾನೆ, ಅವ್ನು ಪೂರ್ವಕ್ಕೆ ಹೋಗ್ತಾನೆ. ಓಕೆ, ಇಲ್ಲಿದೆ ಇದು, 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗ್ತಾನೆ. ದೆನ್ ಅಗೇನ್ ಅವ್ನು ಏನ್ ಮಾಡ್ತಾನೆ, ದಕ್ಷಿಣಕ್ಕೆ ತಿರುಗಿ ಮತ್ತೆ ವಾಪಸ್ ಬರ್ತಾನೆ, 30 ಕಿಲೋಮೀಟರ್ ತಿರುಗ್ತಾನೆ. ದೆನ್ ಅಗೇನ್ ಮಾಡ್ತಾನೆ, ಅವ್ನು ಲೆಫ್ಟಿಗೆ ತಿರುಗ್ತಾನೆ. ಅವ್ನು ಲೆಫ್ಟ್ ಅಂದ್ರೆ ಏನು, ಅವ್ನು ಸೌತಿಗೆ ಫೇಸ್ ಮಾಡಿದ್ದಾನೆ. ಅವನೀಗ ಸೌತಿಗೆ ಫೇಸ್ ಮಾಡಿದ್ದಾನೆ ಅಂತಂದ್ರೆ ಅವನಿಗೆ ಲೆಫ್ಟ್ ಯಾವುದು, ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ನೀವೇ ಸೌತಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು. ಸೌತಲ್ಲಿ ನಿಂತ್ಕೊಂಡಾಗ ಲೆಫ್ಟ್ ಯಾವ್ದಾಗುತ್ತೆ, ಸಿಂಪಲ್ ಆಗಿ ಟರ್ನ್ ಮಾಡ್ಬೇಕು, ಈಸ್ಟಿಗೆ ಬರುತ್ತೆ. ಈಸ್ಟಿಗೆ ಬಂದ ತಕ್ಷಣ ಮತ್ತೆ 10 ಕಿಲೋಮೀಟರ್ ಹೋಗ್ತಾನೆ. ಈಗ ಅವ್ರು ಕೇಳಿದರೆ ಅವನು ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈಗ ಎಲ್ಲಿದ್ದಾನೆ, ಎಷ್ಟು ದೂರ ಇದ್ದಾನೆ ಅಂತ ಕೇಳಿದ್ದಾರೆ. ಇದಕ್ಕೆ ನೀವೇನ್ ಮಾಡಬೇಕು, ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲಿ ದೂರ ಅಳಿಬೇಕಾದ್ರೆ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಇದೊಂದು ಪೈಥಾಗರಸ್ ಥಿಯರಂ. ಪೈಥಾಗರಸ್ ಥಿಯರಂ ಯಾವಾಗ ಬರುತ್ತೆ, ಲಂಬ ಕೋನ ತ್ರಿಭುಜ, ಎಸ್, ರೈಟ್ ಆಂಗಲ್ ಟ್ರಯಾಂಗಲ್. ಅಲ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಹೈಪೋಟೆನಿಸ್ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದು ನಾರ್ಮಲ್ ಆಗಿ ಎಲ್ಲ 10th ಯಾರ್ಯಾರು ಮಾಡಿರ್ತಾರೋ ಅವರಿಗೆ 10th ಅಲ್ಲೇ ಬಂದು ಹೋಗಿರುತ್ತೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್. ನೋಡಿ ಎ ಬಿ ಅಂದ್ರೆ ಎಷ್ಟು, 30, 30 ಸ್ಕ್ವೇರ್ ಅಂದ್ರೆ 900 ಪ್ಲಸ್ ಬಿ ಸಿ ಸ್ಕ್ವೇರ್, ಮತ್ತೆ ಇದು 30 ಸ್ಕ್ವೇರ್, ಅದು 30. ಯಾಕಂದ್ರೆ 30 ಸೌತ್ ಅಲ್ಲಿ ಇದೆ ಅಲ್ವಾ, ಇದು ಡಿಸ್ಟೆನ್ಸ್ 30, ಯಾಕಂದ್ರೆ ಇದು ಈಕ್ವಲ್ ಇದೆ. ಸೊ ನೀವು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 230 ಅಂದ್ರೆ ಇದನ್ನ ಎರಡನ್ನು ನೀವೇನ್ ಮಾಡಬೇಕು, 30 ಕಾಮನ್ ಆಗಿ ತಗೊಂಡ್ರೆ 1 + 1 2. ಆಮೇಲೆ ಅದನ್ನ ಈ ಸ್ಕ್ವೇರ್ ರೂಟ್ ನ ಈ ಕಡೆ ಬಂದ್ರೆ, ಅದು ಸ್ಕ್ವೇರ್ ಈ ಕಡೆ ಬಂದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. 30ಕ್ಕೆ ಸ್ಕ್ವೇರ್ ಇದೆ, ಸೊ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, √2 ಉಳಿಯುತ್ತೆ ಮತ್ತೆ 30. ಇದಕ್ಕೆ ಆನ್ಸರ್ 30 √2. ಐ ಹೋಪ್ ಇಟ್ ಇಸ್ ವೆರಿ ಈಸಿ. ದೆನ್ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡಿ ತುಂಬಾ ಇದೆ, ತುಂಬಾ ಜನ ಕನ್ಫ್ಯೂಸ್ ಆಗಿದ್ದೀರಿ, ಬಟ್ ಇಟ್ಸ್ ವೆರಿ ಈಸಿ ಕ್ವಶನ್ ಆಕ್ಚುಲಿ. ಲೆಟ್ ಮೀ ಸೇ, ನೋಡಿ ಒಳಗಡೆ ಏನಿದೆ ಅದು ತುಂಬಾ ಹೊರಗಡೆ, ನೆಕ್ಸ್ಟ್ ಅಲ್ಲಿ ಬಂದಾಗ, ನೆಕ್ಸ್ಟ್ ಈ ಕಡೆಯಿಂದ ಈ ಕಡೆ ಬಂದಾಗ ಅದು ಹೊರಗಡೆ ಬರ್ತಾ ಇದೆ. ಓಕೆ, ಒಳಗಡೆ ಇದ್ದಿದ್ದು ಹೊರಗಡೆ ಬರ್ತಾ ಇದೆ. ತ್ರಿಭುಜ, ತ್ರಿಭುಜ ಹೊರಗಡೆ. ದೆನ್ ಸರ್ಕಲ್, ಸರ್ಕಲ್ ಹೊರಗಡೆ. ಇದು ಪೆಂಟಗಾನ್, ಪೆಂಟಗಾನ್ ಹೊರಗಡೆ. ಓಕೆ, ದೆನ್ ಹೆಕ್ಸಗಾನ್, ಹೆಕ್ಸಗಾನ್ ಹೊರಗಡೆ. ಬಟ್ ಹೊರಗಡೆ ಇದ್ದಿದ್ದು ಎಲ್ಲಿಗೆ ಹೋಗ್ತಿದೆ ನಮ್ಗೆ ಗೊತ್ತೇ ಇಲ್ಲ. ಓಕೆ, ಹೊರಗಡೆ ಏನಾದ್ರೂ ಇರಲಿ, ಅದು ಹೊರಗಡೆ ಇದ್ದಿದ್ದು ವಾಪಸ್ ರಿಪೀಟ್ ಆಗ್ತಾನೆ ಇಲ್ಲ. ಓಕೆ, ಯಾವುದು ನಿಮಗೆ ನೋಡಿ, ಒಳಗಡೆ ಇದ್ದಿದ್ದು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇದೆ, ಬಟ್ ಒಳಗಡೆ ಇದ್ದಿದ್ದು ಹೊರಗಡೆ ಹೋಗ್ತಾ ಇದೆ. ಬಟ್ ಈ ಒಳಗಡೆ ಸರ್ಕಲ್ ಹೆಂಗ್ ಬಂತು ಗೊತ್ತಿಲ್ಲ, ಇದು ಪೆಂಟಗಾನ್ ಹೆಂಗ್ ಬಂತು ಗೊತ್ತಿಲ್ಲ, ಇದು ಹೆಂಗ್ ಬಂತು ಗೊತ್ತಿಲ್ಲ, ಈ ಹೆಕ್ಸಗಾನ್ ಹೆಂಗ್ ಬಂತು ಗೊತ್ತಿಲ್ಲ, ಆಮೇಲೆ ಇದು ರೋಂಬಸ್, ಈ ರೋಂಬಸ್ ಹೆಂಗ್ ಬಂತು ಗೊತ್ತಿಲ್ಲ. ಏನಂದ್ರೆ ಒಳಗಡೆ ಇದ್ದಿದ್ದು ಹೊರಗಡೆ ಹೋಗಿ ಕೂರ್ತಾ ಇದೆ, ಬಟ್ ಒಳಗಡೆ ನೆಕ್ಸ್ಟ್ ಆ ಪ್ಲೇಸ್ ಫಿಲ್ ಮಾಡಕ್ಕೆ ಯಾವ್ದು ಬರ್ತಾ ಇದೆ ಅದು ಹೊಸದಾಗಿರ್ಬೇಕು, ಅಂದ್ರೆ ಯಾವ್ದು ರಿಪೀಟ್ ಆಗಿಲ್ಲ. ರಿಪೀಟ್ ಆಗದೆ ಇರೋದು ಯಾವುದು, ಸೊ ರೋಂಬಸ್. ಈ ರೋಂಬಸ್ ಹೊರಗಡೆ ಬರ್ಬೇಕು ತಾನೆ, ರೋಂಬಸ್ ಹೊರಗಡೆ ಇರೋದು 2ರಲ್ಲಿ. ಒಳಗಡೆ ಹೊಸದ್ ಬರಬೇಕು. ಈಗ ಆಲ್ರೆಡಿ ಹೆಕ್ಸಗಾನ್ ಬಂದ್ ಆಗಿದೆ ನೋಡಿ, ಇದರಲ್ಲಿ ಬಿ ಅಲ್ಲಿ ಹೆಕ್ಸಗಾನ್ ಇದೆ, ಹೆಕ್ಸಗಾನ್ ಹೊರಗಡೆ ಬಿಟ್ಟು ಈಗ ನಮಗೆ ರೆಕ್ಟಾಂಗಲ್, ಈ ರೆಕ್ಟಾಂಗಲ್ ಇದೆ, ಆನ್ಸರ್ ವುಡ್ ಬಿ ಡಿ. ಇಲ್ಲಿ ಡಿ ಎಲ್ಲಿದೆ ಅದಕ್ಕೆ ಆನ್ಸರ್ ಕರೆಕ್ಟ್. ಓಕೆ, ಈ ತರ ಕ್ವಶನ್ಸ್ ತುಂಬಾ ಈಸಿ ಆಕ್ಚುಲಿ ಇವನ್ ಸ್ವಲ್ಪ ಪೇಷನ್ಸ್ ಇರಬೇಕು, ತಾಳ್ಮೆಯಿಂದ ವರ್ಕ್ ಮಾಡಬೇಕು. ಎಕ್ಸಾಮ್ ಅಲ್ಲಿ ಗಡಿಬಿಡಿ ಮಾಡ್ಕೊಂಡು ಮಾಡಕ್ ಹೋದ್ರೆ ಪಕ್ಕ ರಾಂಗ್ ಆಗುತ್ತೆ. ಪೇಷನ್ಸ್ ಇಟ್ಕೋಬೇಕು ಯಾವತ್ತು ಸಾಲ್ವ್ ಮಾಡ್ಕೊಳ್ಳುವಾಗ. ದೆನ್ ಈ ಕ್ವಶನ್ಸ್ ಅಲ್ಲಿ ನೋಡಿ, ಸ್ಟಡಿ ದ ಫಾಲೋವಿಂಗ್ ಪೈ ಚಾರ್ಟ್ ಅಂಡ್ ಬಾರ್ ಡಯಾಗ್ರಾಮ್ಸ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಬಿಲೋ. ಫಸ್ಟ್ ಇಲ್ಲಿ ನೋಡಿ, ಇದು
ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್. ಈ ಸ್ಕೂಲ್ ಇ ಅಲ್ಲಿ, ಸ್ಕೂಲ್ ಡಿ ಅಲ್ಲಿ, ಸ್ಕೂಲ್ ಸಿ ಅಲ್ಲಿ, ಸ್ಕೂಲ್ ಬಿ, ಆಮೇಲೆ ಸ್ಕೂಲ್ ಎ ಮತ್ತು ಸ್ಕೂಲ್ ಎಫ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಜನ ಇದ್ದಾರೆ, ಎಷ್ಟು ಜನರಲ್ಲಿ 6,000 ಸ್ಟೂಡೆಂಟ್ಸ್ ಅಲ್ಲಿ 6 ಸ್ಕೂಲ್ ಇದಾವೆ. ಓಕೆ, 6,000 ಸ್ಟೂಡೆಂಟ್ಸ್ ಅಲ್ಲಿ ಟೋಟಲ್ ಸ್ಟೂಡೆಂಟ್ಸ್ ಬಗ್ಗೆ, ಇದು ಬಾಯ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ವಾಟ್ ಇಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಸಿ, ರೇಷಿಯೋ ಕೇಳ್ತಿದ್ದಾರೆ, ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಬಿ ಅಂಡ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಇ. ಇದರಲ್ಲಿ ಜಾಸ್ತಿ ಏನು ಕಾಂಪ್ಲಿಕೇಶನ್ಸ್ ಕೇಳೇ ಇಲ್ಲ ಅವರು. ಫಸ್ಟ್ ನೋಡಿ, ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಸಿ ಅಂತ ಬಂದಾಗ ನೀವು ಇಲ್ಲಿ ಬರೀ ಈ ಬಾರ್ ಚಾರ್ಟ್ ಇದೆಯಲ್ಲ, ಇದರಲ್ಲೇ ನೋಡಿ ಸಿ ಅಲ್ಲಿ ಎಷ್ಟು ಜನ ಇದ್ದಾರೆ ಬಾಯ್ಸ್, 900 ಅಲ್ಲ. ಈ 900 ಜನ ನಾವಿಲ್ಲಿ ಬರಿತಾ ಇದ್ದೀವಿ, 900 ಬರ್ಕೊಂಡ್ವಿ, ಅದು ಸಿಕ್ತು. ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಬಿ ಚೆಕ್ ಮಾಡ್ಬೇಕಾದ್ರೆ ಫಸ್ಟ್ ಟೋಟಲ್ ಅಲ್ಲಿ ಎಷ್ಟಿದ್ದಾರೆ ನೋಡ್ಕೋಬೇಕು. 6,000ದಲ್ಲಿ 9% ಸ್ಕೂಲ್ ಬಿ ಅಲ್ಲಿ ಇದ್ದಾರೆ. ಓಕೆ, ಸ್ಕೂಲ್ ಬಿ ಅಲ್ಲಿ 9% ಇದೆ. ಓಕೆ, ಈ 9% ಅಲ್ಲಿ ನಾವು 100ಗೆ ತಗೊಂಡು ನೋಡ್ಕೋಬೇಕು. ಅವಾಗ ಎಷ್ಟಾಗುತ್ತೆ, ಟೋಟಲ್ ಆಗಿ 540. ಅದರಲ್ಲಿ ಬಾಯ್ಸ್ ಎಷ್ಟಿದ್ದಾರೆ ಬಿ ಇಲ್ಲಿ, ಸ್ಕೂಲ್ ಬಿ ಅಲ್ಲಿ ಬಾಯ್ಸ್ 400 ಇದ್ದಾರೆ, ಅದನ್ನು ಮೈನಸ್ ಮಾಡಬೇಕು. 540 ಅಲ್ಲಿ 400 ಮೈನಸ್ ಮಾಡಿದ್ರೆ ಗರ್ಲ್ಸ್ ಎಷ್ಟಾದ್ರು, ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಬಿ ಇಟ್ ಇಸ್ 140. ದೆನ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಇ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ಸ್ಕೂಲ್ ಇ ಅಲ್ಲಿ 29% ಇದೆ. ಈ 29% ಅಲ್ಲಿ 100ಕ್ಕೆ 29 ಆದ್ರೆ 6,000ಕ್ಕೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಇಲ್ಲಿ. 100ಗೆ 29 ಆದರೆ 6,000ಗೆ ಸಿಂಪಲ್ ಕ್ಯಾಲ್ಕುಲೇಷನ್ಸ್, 100 ಕ್ಯಾನ್ಸಲ್, 29 ಇಂಟು 60 1,740. ಇದನ್ನ ರೇಷಿಯೋಲ್ ಬರ್ಕೋಬೇಕು. ಎಲ್ಲದರಲ್ಲೂ ಒಂದೊಂದು ಜೀರೋ ಇದೆ, ಎಲ್ಲರದನ್ನು ಜೀರೋನ ಕ್ಯಾನ್ಸಲ್ ಮಾಡಿ. ಇವಾಗ ನಾವು ಏನು ಮಾಡಬೇಕು, 7ರಿಂದ ಸಾರಿ 2ರಿಂದ ಡಿವೈಡ್ ಮಾಡಿ. 2ರಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 90ನ ಡಿವೈಡ್ ಮಾಡಿದ್ರೆ 45, 14ನ ಡಿವೈಡ್ ಮಾಡಿದ್ರೆ 7, ದೆನ್ 174ನ ಡಿವೈಡ್ ಮಾಡಿದ್ರೆ 87. ಇಟ್ ಇಸ್ ವೆರಿ ಈಸಿ, ನಿಮ್ಗೆ ಆನ್ಸರ್ ಆಲ್ರೆಡಿ ಸಿಕ್ಕಿರುತ್ತೆ. ಓಕೆ, 45, 7 and 87. ಓಕೆ, ನೆಕ್ಸ್ಟ್ ಇದರಲ್ಲಿ the following table gives the number of items of the product sold in 2 towns A and B in 6 different months. 6 ಡಿಫ್ರೆಂಟ್ ಮಂತ್ ಅಲ್ಲಿ ಪ್ರಾಡಕ್ಟ್ ಟೌನ್ ಎ ಮತ್ತೆ ಟೌನ್ ಬಿ ಅಲ್ಲಿ ಇರುವಂತ ನಂಬರ್ ಆಫ್ ಐಟಮ್ಸ್ ನ ಎಷ್ಟು ಸೇಲ್ ಆಗಿದೆ ಅಂತ ಕೊಡ್ತಿದ್ದಾರೆ. ಟೌನ್ ಎ ಅಲ್ಲಿ 150, ಟೌನ್ ಬಿ ಅಲ್ಲಿ 210. ಓಕೆ, ಈ ನಮ್ಮ ಏಪ್ರಿಲ್ ಮಂತ್ ಅಲ್ಲಿ ಕೇಳ್ತಿದ್ದಾರೆ ಕ್ವಶನ್. ನಂಬರ್ ಆಫ್ ಐಟಮ್ಸ್ ಸೋಲ್ಡ್ ಇನ್ ಟೌನ್ ಬಿ ಇನ್ ಏಪ್ರಿಲ್ ಇಸ್ ವಾಟ್ ಪರ್ಸೆಂಟ್ ಮೋರ್ ದ್ಯಾನ್ ದ ನಂಬರ್ ಆಫ್ ಪ್ರಾಡಕ್ಟ್ ಸೋಲ್ಡ್ ಇನ್ ಟೌನ್ ಎ. ನಾವು ಟೌನ್ ಎಗಿಂತ ಸೋಲ್ಡ್ ಇನ್ ಟೌನ್ ಎಗಿಂತ ಟೌನ್ ಬಿ ಅಲ್ಲಿ ಎಷ್ಟು ಜಾಸ್ತಿ ಸೇಲ್ ಆಗಿದೆ ಅಂತ ಸಿಂಪಲ್. ನೋಡಿ 150 ಇದೆ, 150ರಿಂದ ಇಲ್ಲಿ 60, 150ಕ್ಕೆ 60 ಜಾಸ್ತಿ ಆದ್ರೆ 100ಕ್ಕೆ ಎಷ್ಟು, 150ಕ್ಕೆ 210 ಆಗಿದೆ ಅಂದ್ರೆ 60 ಜಾಸ್ತಿ ಆಗಿದೆ. 150ಕ್ಕೆ 60 ಜಾಸ್ತಿ ಆದ್ರೆ 100ಕ್ಕೆ ಎಷ್ಟು, 100 ಇಂಟು 60 ಡಿವೈಡ್ ಬೈ 150. ಇದು 40% ಜಾಸ್ತಿ ಸೇಲ್ ಆಗಿದೆ ಇದರಲ್ಲಿ. ವೆರಿ ಈಸಿ ಕ್ವಶನ್ಸ್, ಆಲ್ ಕ್ವಶನ್ಸ್ ಆರ್ ಪರ್ಸೆಂಟೇಜ್ ರಿಲೇಟೆಡ್. ಪರ್ಸೆಂಟೇಜ್ ಮತ್ತೆ ರೇಷಿಯೋ ಬಿಟ್ರೆ ಎವರೇಜ್, ಇಷ್ಟು ಬಿಟ್ರೆ ಮತ್ತೆ ಜಾಸ್ತಿ ಕೇಳೇ ಇಲ್ಲ ಅವರು. ಓಕೆ, ನೆಕ್ಸ್ಟ್ 33. 6 ವಿದ್ಯಾರ್ಥಿಗಳು ಅವರ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1 2 3 4 5 6 ರಂತೆ ಏರಿಕೆಯ ಕ್ರಮದಲ್ಲಿ ರ್ಯಾಂಕ್ ಪಡೆದಿದ್ದಾರೆ. ಪ್ರತಿ ವಿದ್ಯಾರ್ಥಿ ಅಂಕಗಳಿಗೆ 2 ಕೃಪಾಂಕಗಳನ್ನು ಸೇರಿಸಿದರೆ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ. ಈ ಕ್ವಶನ್ ಯಾರಾದರೂ ಮಿಸ್ಟೇಕ್ ಮಾಡಿದ್ರೆ ತುಂಬಾ, ಆಕ್ಚುಲಿ ಇಟ್ಸ್ ವೆರಿ ಫನ್, ಅಂದ್ರೆ ಇಟ್ಸ್ ಅ ಜೋಕ್. ಮಿಸ್ಟೇಕ್ ಮಾಡೋಕ್ ಚಾನ್ಸೇ ಇಲ್ಲ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತೆ. ಓಕೆ, ಈ ಕ್ವಶನ್ಗೆ ಆನ್ಸರ್ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತೆ. ಯಾಕಂದ್ರೆ ಎಲ್ಲರಿಗೂ ಸೇಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಗ್ರೇಸ್ ಮಾರ್ಕ್ ಕೊಟ್ಟರೆ ಎಲ್ಲರದು ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಸೊ ರ್ಯಾಂಕ್ ಅಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಐ ಥಿಂಕ್ ಇಟ್ ಇಸ್ ವೆರಿ ಈಸಿ, ಎಲ್ಲರೂ ಕರೆಕ್ಟ್ ಮಾಡಿರ್ತಾರೆ ಅನ್ಕೊಂಡಿದ್ದೀನಿ. ದೆನ್ 34. ನಿರ್ದಿಷ್ಟ ರೀತಿಯ ನೋವಿನಿಂದ ಬಳಲುತ್ತಿರುವ 500 ರೋಗಿಗಳ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಎಂದು ಭಾವಿಸೋಣ. 500 ಜನ ಇದ್ದಾರೆ. ಅಧ್ಯಯನದ ಉದ್ದೇಶವು ಅಂತ ಎಲ್ಲಾ ರೋಗಿಗಳಲ್ಲಿ ನೋವಿಗಾಗಿ ರೋಗಿಗಳಿಗಂತ ನೋವಿಗಾಗಿ 2 ಔಷಧಿಗಳ ಬಳಕೆಯನ್ನು ತಿಳಿಯುವುದಾಗಿದೆ. ಈ ಕೆಳಗಿನ ಮಾಹಿತಿಯನ್ನು ಪಡೆಯಲಾಗಿದೆ. ಏನೇನೋ ಕೊಟ್ಟಿದ್ದಾರೆ. 500 ರೋಗಿಗಳಲ್ಲಿ 60% ಮಹಿಳೆಯರಿದ್ದಾರೆ. ಓಕೆ, 60% ಅಂದ್ರೆ 300 ಜನ ಆಗ್ತಾರೆ. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, 500 ಜನ ಇದ್ದಾರೆ, ಫಿಮೇಲ್ ಮತ್ತೆ ಮೇಲ್. ಫಿಮೇಲ್ ಅಲ್ಲಿ 60% ಅಂದ್ರೆ 300 ಜನ, ಅಂದ್ರೆ 40% ಅಂದ್ರೆ 200 ಜನ. ಇದರಲ್ಲಿ ಗೊತ್ತಾಯ್ತಾ. ದೆನ್ ನೆಕ್ಸ್ಟ್, ಇವರಲ್ಲಿ ಆ ಮಹಿಳೆಯರಲ್ಲೇ 45% ಮಂದಿ, ಅಂದ್ರೆ ಈಗ 300ರಲ್ಲಿ 45% ಅಂದ್ರೆ ಎಷ್ಟಾಗುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 135 ಆಗುತ್ತೆ. ಇದು ಫಿಮೇಲ್ ಅಲ್ಲೇ 135 ಜನ ಮೆಡಿಸಿನ್ 1 ಅಂತ ತಗೊಳ್ಳೋರು, ಮೆಡಿಸಿನ್ 1 ಔಷಧಿ 1 ಯೂಸ್ ಮಾಡೋರು ಅವರು. ಆದಾಗ್ಯೂ ಒಟ್ಟು ರೋಗಿಗಳಲ್ಲಿ 50% ಮಂದಿ ಔಷಧಿ 1 ಉಪಯೋಗಿಸುತ್ತಾರೆ. ಈಗ ಹೆಂಗೆ ಹುಡುಗಿರು ಮಹಿಳೆಯರು 135 ಮೆಡಿಸಿನ್ 1 ಯೂಸ್ ಮಾಡ್ತಿದ್ದಾರೋ, ಸೊ ಹಂಗೆ ಟೋಟಲ್ 500 ಜನದಲ್ಲಿನೂ 250 ಜನ ಇದ್ದಾರೆ ಯೂಸ್ ಮಾಡೋರು. ಸೊ 250ರಲ್ಲಿ 135 ಮಹಿಳೆಯರೇ ಆದ್ರ ಅದನ್ನ ಮೈನಸ್ ಮಾಡಿದ್ರೆ ಟೋಟಲ್ ಆಗಿ ಬಾಯ್ಸ್ ಎಷ್ಟಾದ್ರು, ಮೆನ್ ಎಷ್ಟಾದ್ರು 115 ಮೆನ್, 135 ಇದು ರೇಷಿಯೋ ಕೇಳಿದ್ದಾರೆ ತಾನೆ. ಇದರದ್ದು ರೇಷಿಯೋ ಕೇಳಿದ್ದಾರೆ. ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಒಂದು ಔಷಧಿ 1 ಉಪಯೋಗಿಸ್ತಾರೆ. ಈಗ ರೇಷಿಯೋ ಅಲ್ಲದೇನೆ ಪರ್ಸೆಂಟೇಜ್ ರೇಷಿಯೋ ಕೇಳಿದ್ದಾರೆ. ಪರ್ಸೆಂಟೇಜ್ ಅಂದ್ರೆ ಸಿಂಪಲ್, 500ಕ್ಕೆ 115 ಆದ್ರೆ 100ಕ್ಕೆ ಎಷ್ಟು,
ಅದು 500ಕ್ಕೆ 115 ಆದರೆ 100ಕ್ಕೆ 23%. 500ಕ್ಕೆ 135 ಆದರೆ 100ಕ್ಕೆ ಎಷ್ಟು? 27%. 23% ಅನುಪಾತ 27% ಸಿಗ್ತಾ ಆನ್ಸರ್. ದಿಸ್ ಇಸ್ ವೆರಿ ಈಸಿ. ದೆನ್ ಕೆಳಗಿನ ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಇದು ಕ್ವಶನ್ ಅಲ್ಲಿ ಇದೆಲ್ಲ ಪಾಸ್ ಆಗಿರೋರು 80 70 ಇವರೆಲ್ಲ ಅಪಿಯರ್ ಆದವರು, 60 50 40 ಇವರೆಲ್ಲ ಅಪಿಯರ್ ಆದವರು, ಎಲ್ಲಿವರೆಗೂ ಮಾರ್ಕ್ ಮಾಡಿದ್ದಾರೆ ಅದೆಲ್ಲ ಬರೀ ಪಾಸ್ ಆದವರು. ಸೊ ನಿಮ್ಗೆ ಸರಾಸರಿ ಕೇಳ್ತಿದ್ದಾರೆ ತಾನೆ, ಸರಾಸರಿ ಕೊಂಡ್ಕೋಬೇಕಾದ್ರೆ ನೀವು ಟೋಟಲ್ ಮಾಡ್ಬೇಕು ಫಸ್ಟ್. ದೆನ್ 80 ಇವೆಲ್ಲ ಕೌಂಟ್ ಮಾಡಿದ್ರೆ 300 ಆಗುತ್ತೆ, ಮೇಲಿರೋವೆಲ್ಲ ಅಪಿಯರ್ ಆದವ್ರದ್ದು, ಮತ್ತೆ ಪಾಸ್ ಆದವ್ರದ್ದು ಕೌಂಟ್ ಮಾಡಿದ್ರೆ 180 ಆಗುತ್ತೆ. ಸೊ ಇವೆಲ್ಲ ಕೌಂಟ್ ಮಾಡಿ ನೋಡಿದ ತಕ್ಷಣ ಡಿವೈಡ್ ಬೈ 6 ಮಾಡಿನೂ ಕೊಡ್ಬೋದು, ಡಿವೈಡ್ ಬೈ 6 ಮಾಡಿ ಎರಡಕ್ಕೂ ಒಂದೇ, ಎರಡಕ್ಕೂ ಅಷ್ಟೇ ಇದೆ. ಸಾರಿ 5 ಡಿವೈಡ್ ಬೈ 5 ಮಾಡಿದ್ರೆ. ಬಟ್ ಎವರೇಜ್ ಪರ್ಸೆಂಟೇಜ್ ಕೇಳಿದಾಗ 180 ಡಿವೈಡೆಡ್ ಬೈ 300 ಇಂಟು 100 ಮಾಡಿದ ತಕ್ಷಣ ನಿಮಗೆ ಎವರೇಜ್ ಪರ್ಸೆಂಟೇಜ್ ಸಿಗುತ್ತೆ 60%. ಟೋಟಲ್ ಆಗಿ ಪರ್ಸೆಂಟೇಜ್ ಇಷ್ಟು ಜನ ಅಪಿಯರ್ ಆದರಲ್ಲಿ 60% ಜನ ಪಾಸ್ ಆಗಿದ್ದಾರೆ. ದಿಸ್ ಕ್ವಶನ್ ಆಲ್ಸೋ ವಾಸ್ ವೆರಿ ಈಸಿ. Then next question, router, firewall and GU graphic user interface, then browser ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ಏನಾದರೂ ಬ್ರೌಸ್ ಮಾಡಲಿಕ್ಕೆ, ವೆಬ್ಸೈಟ್ಗಳನ್ನು ಪ್ರವೇಶಿಸಲು ಇರುವ ಒಂದು ಅಪ್ಲಿಕೇಶನ್. ಹೌದಾ? D3 ಕರೆಕ್ಟಾ? ಆಮೇಲೆ GU ಗ್ರಾಫಿಕ್ ಎದಕ್ಕೆ ಯೂಸ್ ಮಾಡ್ತೀವಿ? ಏನಾದರೂ ಈಗ ಸಿಂಬಲ್ಸ್ ಇರ್ತವೆ, ಈಗ ಏನಾದರೂ ಒಂದು ಆ್ಯಪ್ ಇರುತ್ತೆ, ಆ ಆ್ಯಪ್ಗೆ ಮೇಲೆ ಸಿಂಬಲ್ ಇರುತ್ತೆ. ಈಗ ನಾವೊಂದು ರೈಲ್ ಆ್ಯಪ್ ಇರುತ್ತೆ, ಅದನ್ನ ನಾನು ಏನಾದರೂ ಟಿಕೆಟ್ ಬುಕ್ ಮಾಡೋಕ್ಕೋದ್ರೆ ಆ ಆ್ಯಪ್ ನೋಡಿದ ತಕ್ಷಣ ನಂಗೆ ಇದೆ ಅಂತ ಗೊತ್ತಾಗುತ್ತೆ. ಅದನ್ನ ಯಾರು ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಬಳಕೆದಾರರಿಗೆ ಮೌಸ್ ಬಳಸಿ ಆಯ್ಕೆ ಮಾಡಬಹುದಾದ ಐಕಾನ್ಗಳನ್ನು ಒದಗಿಸುವ ಇಂಟರ್ಫೇಸ್, ಈ ಒಂದು ಇಂಟರ್ಫೇಸ್ ಅನ್ನು ಕೊಡುತ್ತೆ. C1 ಎಲ್ಲೆಲ್ಲಿದೆ? A ಮತ್ತೆ 1 ಮತ್ತೆ 3 ಎಲ್ಲಿದೆ? ನಾವು D ನ 3 ಅಂತ ಹೋಲಿಸಿದ್ವಿ. ಸೊ ಆನ್ಸರ್ ಸಿಕ್ತು, A2 B4 C1 D3. ಬಟ್ ಸ್ಟಿಲ್ ಆಮೇಲೆ ಫೈರ್ವಾಲ್ ಅಂತಂದ್ರೆ ಇಟ್ಸ್ ಪ್ರೊಟೆಕ್ಷನ್ ಫಾರ್ ಅದರ್ ದಿಸ್ ಥಿಂಗ್, ಅನಧಿಕೃತ ನೆಟ್ವರ್ಕ್ಗಳನ್ನು ಪ್ರವೇಶಿಸುವುದನ್ನು ತಡೆಗಟ್ಟುವ ಒಂದು ಉಪಕರಣ. ಸೊ ಫೈರ್ವಾಲ್ ಅಂದ್ರೆ 4. ಓಕೆ, B4. ದೆನ್ A2 ರೂಟರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಇಂಟರ್ನೆಟ್ ಡಾಟಾ ತಗೊಳ್ಳಿಕ್ಕೆ. ಡಾಟಾ ಅಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ಗಳ ನಡುವೆ ಡೇಟಾ ಪ್ಯಾಕೆಟ್ಗಳನ್ನು ಕಳಿಸುವ ಉಪಕರಣ ಅಲ್ವಾ? ನಮ್ಮ ಡೇಟಾ ಪ್ಯಾಕೆಟ್ ಅನ್ನ ಯೂಸ್ ಮಾಡುತ್ತೆ. ಈಗ ನಾವು ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಕ್ಲಾಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಕ್ಲಾಸ್ನ ರೆಕಾರ್ಡ್ ಮಾಡೋಕ್ಕೆ ನನಗೆ ಇಂಟರ್ನೆಟ್ ಬೇಕು. ಆ ಇಂಟರ್ನೆಟ್ಗೆ ರೂಟರ್ ಇರುತ್ತೆ, ಆ ರೂಟರ್ದಿಂದನೇ ನಾವು ವೈಫೈ ಎಲ್ಲ ಸಿಗೋದು, ವೈಫೈದು ನೆಟ್ವರ್ಕ್ ಎಲ್ಲ ಸಿಗೋದು. ಸೊ ಆ ಥರ A2 B4 C1 D3 ಆಪ್ಷನ್ A ವುಡ್ ಬಿ ಕರೆಕ್ಟ್. ದೆನ್ ಇಮೇಲ್, ಯಾರ್ಯಾರೆಲ್ಲ ಇಮೇಲ್ ಬಳಸಿದಿರಿ ಅಥವಾ ಯಾರ್ಯಾರೆಲ್ಲ ಈ ಬೆಂಗಳೂರಲ್ಲಿ ಅಥವಾ ಎಲ್ಲಾದರೂ ಕಂಪನೀಸ್ ಎಲ್ಲ ವರ್ಕ್ ಮಾಡಿರ್ತೀರಲ್ಲ, ಅವರಿಗೆ ಕಾರ್ಬನ್ ಕಾಪಿ ಮತ್ತೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಯೂಸ್ ಮಾಡಿರ್ತೀರಿ. ಓಕೆ, ಈ ಬ್ಲೈಂಡ್ ಕಾರ್ಬನ್ ಕಾಪಿ ಅಂದ್ರೆ, ಬ್ಲೈಂಡ್ ಅಂದ್ರೆ ಏನು? ಬೇರೆಯವರಿಗೆಲ್ಲ ಕಾಣಬಾರ್ದು ಅಂತಾನೆ ಯೂಸ್ ಮಾಡಿರ್ತೀವಿ. 4th ಆಪ್ಷನ್ ನೋಡಿ, ಈ ಬ್ಲೈಂಡ್ ಕಾರ್ಬನ್ ಕಾಪಿ ಪಡೆದವರು ಇತರೆ ಎಲ್ಲ ಸ್ವೀಕರಿಸಿದವರಿಂದ ಮರೆ ಮಾಡಲ್ಪಟ್ಟಿರುತ್ತಾರೆ. ಕರೆಕ್ಟಾ? ಇದು ಮಾತ್ರ ಕರೆಕ್ಟ್. BCC ಬ್ಲೈಂಡ್ ಕಾರ್ಬನ್ ಕಾಪಿ. ನಿಮಗೆ ಸಿಂಪಲ್ ಫುಲ್ ಫಾರ್ಮ್ ಗೊತ್ತಿದ್ರು ಯು ಕುಡ್ ಹ್ಯಾವ್ ಮೇಡ್ ದಿಸ್ ಕ್ವಶನ್ ಕರೆಕ್ಟ್. ಫೋರ್ತ್ ಎಲ್ಲೆಲ್ಲಿದೆ ಎಲ್ಲ ಕರೆಕ್ಟ್. 3 ಮತ್ತೆ 4 ಈಗ ನಮ್ಗೆ ಗೊತ್ತಾಯ್ತು 3 ಸೆಕೆಂಡ್ ಆಪ್ಷನ್ ಕರೆಕ್ಟ್ ಇದೆ ಅಂತ. ಸೊ BCC ಯನ್ನು ನಾಮಾಮೃತ ಕ್ಯಾಶುವಲ್ ಇಮೇಲ್ಗಳಿಗಾಗಿ ಬಳಸ್ತಾರೆ. ನೋ BCC ಅನ್ನ ಅವಿನ್ಲಿ ಅಫಿಷಿಯಲ್ ವರ್ಕ್ಸ್ಗೋಸ್ಕರ ಬಳಸ್ತಾರೆ. ಓಕೆ, CEOs ಅವರೆಲ್ಲ ಇರ್ತಾರೆ ಅದರಲ್ಲಿ, ಅವ್ರದ್ದು ಯಾರಿಗಾದ್ರೂ ಮಾಸ್ಕ್ ಮಾಡಬೇಕಾದ್ರೆ ಅದು ಮಾಸ್ಕ್ ಮಾಡ್ತಾರೆ ಆ ಥರ. 3rd ಆಪ್ಷನ್ ವುಡ್ ಬಿ ರಾಂಗ್. ದೆನ್ CC ಕಾರ್ಬನ್ ಕಾಪಿ ಸ್ವೀಕರಿಸಿದವರು ಇತರ ಕಾರ್ಬನ್ ಕಾಪಿ ಮತ್ತು ಬ್ಲೈಂಡ್ ಕಾರ್ಬನ್ ಕಾಪಿ ವಿಳಾಸಗಳನ್ನು ನೋಡಬಹುದು. ಎಸ್, ಇದು ಕರೆಕ್ಟ್. ನೋಡ್ಬೋದು ಯಾರ್ಯಾರಿಗೆಲ್ಲ ಕಳಿಸಿದ್ದಾರೆ ಅಂತ ನೋಡ್ಬೋದು. ಬಟ್ ಕಾರ್ಬನ್ ಕಾಪಿ ಸ್ವೀಕರಿಸಿದವರು ಉತ್ತರಿಸಲು ಸಾಧ್ಯವಿಲ್ಲ, ಇದು ರಾಂಗ್. ಇದು ಉತ್ತರಿಸಬಹುದು. ಕಾರ್ಬನ್ ಕಾಪಿ ಯಾರ್ಯಾರಿಗೆಲ್ಲ ಇರುತ್ತೆ, ಯಾರೆಲ್ಲ ಕಾರ್ಬನ್ ಕಾಪಿಯಲ್ಲಿ ಮೆನ್ಷನ್ ಇರುತ್ತೆ, ಯಾರ್ಯಾರ್ದೆಲ್ಲ ಮೇಲ್, ಅವರೆಲ್ಲ ರಿಪ್ಲೈನು ಮಾಡ್ಬೋದು ಆ ಮೇಲ್ಗೆ. ಓಕೆ, ದಿಸ್ ಆನ್ಸರ್ ಏನಾಗುತ್ತೆ? ಆಪ್ಷನ್ 3. ಓಕೆ, ದೆನ್ 38th ಕ್ವಶನ್, ಹೈಪರ್ ಟೆಕ್ಸ್ಟ್. ಈಗ ನೋಡಿ HTTP HTML ಅಂತ ಓದಿರ್ತೀರಿ. HTML ಅಂದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡೋಕಂತ ಇರುವಂತ ಒಂದು ಇಂಟರ್ಫೇಸ್. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಇಟ್ಸ್ ಅ ಲ್ಯಾಂಗ್ವೇಜ್ ಟು ಮೇಕ್ ವೆಬ್ಸೈಟ್ಸ್ ಅಂಡ್ ಆಲ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ HTTP ಅಂತ ಯೂಸ್ ಮಾಡ್ತೀವಿ ಸೆಕ್ಯೂರ್ಡ್ ವೆಬ್ಸೈಟ್ಗೆಲ್ಲ ನಾವು ಹೋಗ್ಬೇಕಾದ್ರೆ. ನೆಕ್ಸ್ಟ್ ಈಗ ಹೈಪರ್ ಪಠ್ಯ. ಓಕೆ, ಹೈಪರ್ ಪಠ್ಯನ ಎನ್ನುವುದು ಇತರ ಪಠ್ಯಗಳಿಗೆ ಲಿಂಕ್ಗಳನ್ನು ಒಳಗೊಂಡಿರುವ ಪಠ್ಯವಾಗಿದೆ. ಹೌದು, ಹೈಪರ್ ಟೆಕ್ಸ್ಟ್ ಏನಾಗುತ್ತೆ, ಆ ಒಂದು ಲಿಂಕ್ ಇಂದ ಹೈಪರ್ ಟೆಕ್ಸ್ಟ್ ಇಂದ ಇನ್ನೊಂದು ವೆಬ್ಸೈಟ್ಗೆ ತಗೊಂಡು ಹೋಗುವಂತ ಒಂದು ಕ್ಷಮತೆಯನ್ನು ಹೊಂದಿರುತ್ತೆ. ದೆನ್ www ಹೈಪರ್ ಟೆಕ್ಸ್ಟ್ ಆಧಾರಿತವಾಗಿದೆ. ಹೌದು, ಅದು ಹೈಪರ್ ಟೆಕ್ಸ್ಟ್, ಯಾಕಂದ್ರೆ ನೀವು www ಹೊಡೆದ ತಕ್ಷಣ ಅದು ನೆಕ್ಸ್ಟ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗಿರುತ್ತೆ. ಇದು ಬಳಕೆದಾರರಿಗೆ ಹೈಪರ್ ಲಿಂಕ್ಗಳನ್ನು ಕ್ಲಿಕ್ ಮಾಡುವ ಮೂಲಕ ವೆಬ್ ಪೇಜ್ಗಳ ನಡುವೆ
ನಿರ್ದೇಶಿಸಲು, ನೇವಿಗೇಟ್ ಮಾಡಲು ಅನುಮತಿಸುತ್ತದೆ. ಇದರಿಂದನೇ ಇಂದನೇ ಈ ಹೈಪರ್ ಲಿಂಕ್ಗಳನ್ನ ಕ್ಲಿಕ್ ಮಾಡೋ ಮೂಲಕ ನೀವು ಬೇರೆ ವೆಬ್ಸೈಟ್ಗೆ ಹೋಗ್ಬೋದು. ಈಗ ನೀವು ಗೂಗಲಲ್ಲಿ ಹೋಗ್ತಿರ್ತೀರಿ, ಈಗ KEA ವೆಬ್ಸೈಟ್ಗೆ ಹೋಗ್ಬೇಕಂದ್ರೆ ಗೂಗಲಲ್ಲಿ ಹೋಗಿ ಆ KEA ಒಂದು ಹೈಪರ್ ಟೆಕ್ಸ್ಟ್ ಅಲ್ಲಿ ಹೋಗಿ ಆ ಹೈಪರ್ ಟೆಕ್ಸ್ಟಿಗೆ ಒತ್ತಿದ ತಕ್ಷಣ ನಿಮಗೆ ಇನ್ನೊಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಇಟ್ಸ್ ವೆರಿ ಈಸಿ. S1 ಮತ್ತು S2 ಎರಡೂ ಸರಿಯಾಗಿವೆ. ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಬೋತ್ ಆರ್ ಕರೆಕ್ಟ್ ಹಿಯರ್. ದೆನ್ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲು ICTಯ ಉತ್ತಮ ಬಳಕೆಯಾಗಿದೆ. ಯಾವುದು ಉತ್ತಮ ಬಳಕೆ ಅಂದ್ರೆ ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಯ ಸಹಾಯ ಮಾಡುವ ಕಲಿಕೆಯ ಆ್ಯಪ್ಗಳನ್ನು ಬಳಸುವುದು. ಅಫ್ಕೋರ್ಸ್ ಏನಂದ್ರೆ ಈ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಈ ಒಂದು ಟೂಲ್ಸ್ಗಳನ್ನ ಇಟ್ಕೊಂಡು ನಾವೇನ್ ಮಾಡಬೇಕು, ಈ ಸ್ಟೂಡೆಂಟ್ಸ್ಗೆ ಕೆಲವರು ಏನ್ ಮಾಡ್ತಿರ್ತಾರೆ, ಕ್ಲಾಸ್ ರೂಮ್ ಲರ್ನಿಂಗ್ ಸಿಸ್ಟಮ್ ಅಲ್ಲಿ ಟೀಚರ್ ಟೀಚ್ ಮಾಡ್ತಿರ್ತಾರೆ. ಇವರು ಮುಂದ್ಗಡೆ ಇರುವಂತ ವ್ಯಕ್ತಿಗಳು, ಟಾಪರ್ಸ್ಗಳು ಏನ್ ಮಾಡ್ತಿರ್ತಾರೆ, ಹ್ಯಾಂಡ್ ರೈಸ್ ಮಾಡಿಬಿಟ್ಟು ನನಗೆ ಗೊತ್ತು ಅಂತ ಪ್ರೂವ್ ಮಾಡ್ಲಿಕ್ಕೆ ದೇ ವಿಲ್ ಕೀಪ್ ಆನ್ ಆನ್ಸರಿಂಗ್. ಬಟ್ ಹಿಂದ್ಗಡೆ ಇರೋರಿಗೆ ಅವ್ರು ಹೆದರ್ಕೊಂಡು ಅವ್ರಿಗೆ ಅರ್ಥನೇ ಆಗಲ್ಲ, ಅವ್ರು ಸುಮ್ಮನೆ ಇರ್ತಾರೆ, ಅವ್ರಿಗೆ ಕಲಿಯಕ್ಕಾಗೋದಿಲ್ಲ. ಬಟ್ ಆನ್ಲೈನ್ ಆದ್ರೆ, ಈ ಒಂದು ಆನ್ಲೈನ್ ಲೈಕ್ ಆಪ್ಸ್ ಇದ್ರೆ ಅಥವಾ ಆನ್ಲೈನ್ ಏನಾದರೂ ಇದ್ರೆ ಏನ್ ಮಾಡಬೇಕು, ಈ ಮಕ್ಳಿಗೆ ಎಷ್ಟು ಬೇಕು ಅಷ್ಟು ಸ್ಪೀಡ್ ಇಟ್ಕೊಂಡು ವಾಪಸ್ ಕೇಳ್ಬೋದು. ಒಂದೇ ಲೆಕ್ಚರ್ನ 2-3 ಸತಿ ಕೇಳ್ಬೋದು, ಅಥವಾ ಟೆಸ್ಟ್ ಮಿನಿ ಟೆಸ್ಟ್ ತಗೋಬಹುದು. ಆಮೇಲೆ ಸ್ಲೋ ಇಟ್ಕೊಂಡು ಕೇಳ್ಬೋದು, ಫಾಸ್ಟ್ ಇಟ್ಕೊಂಡು ಕೇಳ್ಬೋದು. ನಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಂಡು ಕಲಿಯುವಂಥದ್ದಕ್ಕೆ ಈ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇದನ್ನ ಉತ್ತಮವಾಗಿ ಬಳಸ್ಕೋಬಹುದು. ದೆನ್ ಗೂಗಲ್ ಫಾರ್ಮ್ಸ್. ಈ ಗೂಗಲ್ ಫಾರ್ಮ್ಸ್ ನ ತುಂಬ್ತಿರ್ತಾನೆ. ನಾರ್ಮಲ್ ಆಗಿ ನಾ ಯಾವುದೋ ಒಂದು ಗ್ರೂಪ್ ಅಲ್ಲಿ ಇದ್ದೀನಿ, ಟೆಲಿಗ್ರಾಮ್ ಅಲ್ಲಿ. ಆ ಗ್ರೂಪ್ ಅಲ್ಲೆಲ್ಲ ಕ್ವಿಜ್ ಬಿಡ್ತಿರ್ತಾರೆ, ಆ ಕ್ವಿಜ್ ಅಲ್ಲಿ ಗೂಗಲ್ ಫಾರ್ಮ್ ಕ್ವಿಜ್ ಅದು ಆಕ್ಚುಲಿ. ಅದರಲ್ಲಿ ಗೂಗಲ್ ಫಾರ್ಮ್ಗಳ ಯಾವ ವಿಶಿಷ್ಟ ಲಕ್ಷಣದ ಅದನ್ನು ಸಮೀಕ್ಷೆಗಳಿಗೆ ಸೂಕ್ತವಾಗಿಸುತ್ತದೆ. ಯಾವ್ದಾದ್ರು ಇದಕ್ಕೆ ಏನಾದ್ರೂ ಸಮೀಕ್ಷೆ ಏನಾದ್ರೂ ಕಲೆಕ್ಟ್ ಮಾಡೋದಾದ್ರೆ ಅದರಲ್ಲಿ ಇರುತ್ತೆ. ಇದು ಏನದು, ಬಹು ಆಯ್ಕೆ ಚೆಕ್ ಬಾಕ್ಸ್ಗಳ ಪ್ರಕಾರಗಳ ಪ್ರಶ್ನೆಗಳನ್ನು ಬೆಂಬಲಿಸುವುದು. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಇಲ್ಲಿ ಹಾಕಿ ಇದನ್ನ ನಾವು ಬೇರೆಯವರಿಗೆ ಅಥವಾ ಮಕ್ಕಳಿಗೆ ಲೈಕ್ ಕ್ವಿಜ್ ಆಗಿ ಕಂಡಕ್ಟ್ ಮಾಡಬಹುದು. ಇದು ಸೆಕೆಂಡ್ ಆಪ್ಷನ್. ಇದು ಎಲ್ಲರಿಗೂ ಈಸಿಯಾಗಿ ಗೊತ್ತಿರುತ್ತೆ. ಜೈವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ಬಯೋಮೆಡಿಕಲ್ ವೇಸ್ಟ್ ಡಿಸ್ಪೋಸಲ್ 2016. ಅದೇ ಆಕ್ಚುಲಿ ಇದು ಬಂದಿರೋದು 2016 ಅಲ್ಲಿ. ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿರುವ ಲೋಹದ ಸಾಮಗ್ರಿಗಳನ್ನು ಡ್ಯಾಸ್ ರಲ್ಲಿ ಸಂಗ್ರಹಿಸಬೇಕು. ನಾನು ತುಂಬಾ ಜನ ನೋಡಿದ್ದೀನಿ, ಏನ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಾಗ್ಲಿ ಟೆಲಿಗ್ರಾಮ್ ಗ್ರೂಪ್ಸ್ ಅಲ್ಲಾಗ್ಲಿ ಓನ್ಲಿ ಆನ್ಸರ್ ಕೀ ಹಿಂದೆ ಓಡೋಗ್ತಾರೆ. ತಪ್ಪು. ನೀವು ಆಲ್ರೆಡಿ ಎಕ್ಸಾಮ್ ಮುಗಿಸಿದಿರಿ, ಆನ್ಸರ್ ಕೀ ಓಕೆ ಫೈನ್, ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಆಗಬೇಕು. ಬಟ್ ಒಂದ್ ವೇಳೆ ಕ್ಲಿಯರ್ ಆಗದೆ ಇರಲಿ, ಅಥವಾ ನೀವು ನೆಟ್ಟಿಗೆ ಅಪೇರ್ ಆಗೋರಿರಲಿ, ಅಥವಾ ನೆಕ್ಸ್ಟ್ ಪ್ರೊಫೆಸರ್ಶಿಪ್ ಕಾಲ್ ಆದ್ರೆ ಇದೇ ತರದ ಕ್ವಶನ್ಸ್ ರಿಪೀಟ್ ಆಗ್ಬೋದು. ಅವಾಗ ನೀವೇನ್ ಮಾಡ್ಬೇಕು, ಪೇಷನ್ಸ್ ಇಟ್ಕೊಂಡು ಎಲ್ಲಾ ಕ್ವಶನ್ಸ್ಗೂ ಅರ್ಥ ಹುಡ್ಕೋಬೇಕು. ಇನ್ ಡಿಟೇಲ್ ಆಗಿ ನೀವು ಸ್ವಲ್ಪ ಹುಡ್ಕೋಬೇಕು. ಓಕೆ, ಅವಾಗ ನೀವು ಏನಾದ್ರು ಅಚೀವ್ ಮಾಡೋದು. ಈಗ ಅದ್ರ ಬಗ್ಗೆ ನೀವು ತಿಳ್ಕೊಂಡ ತಕ್ಷಣ ಏನ್ ಮಾಡಕ್ ಸಾಧ್ಯ, ಏನ್ ಅಚೀವ್ ಮಾಡಕ್ ಸಾಧ್ಯ, ನಥಿಂಗ್. ನೀವು ಡೀಟೇಲ್ ಆಗಿನೇ ಹೋಗ್ಬೇಕು, ಅಂದಾಗ ಮಾತ್ರ ನೀವು ಕ್ಯಾನ್ ಅಚೀವ್ ಸಮಥಿಂಗ್. Okay, let me show some picture here. It has been clearly mentioned in this. Yes, let me show this. I don't know whether I will be able to see this or not. Here it is. Okay, let me zoom. Okay. Yes. Here, yellow bags nodi, infectious waste, bandages, and gauge, cotton or any other objects are in contact with body fluids. ಈ ನಮ್ದು ಡ್ರೆಸ್ಸಿಂಗ್ ಎಲ್ಲ ಮಾಡಿರ್ತಾರಲ್ಲ ಅದ್ರದ್ದು ಬ್ಯಾಂಡೇಜ್ನೆಲ್ಲ ಹಾಕೋದು ಯೆಲ್ಲೋ ಬ್ಲಾಕ್ ಅಲ್ಲಿ. ರೆಡ್ ಬ್ಲಾಕ್ ಅಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ಸಚ್ ಅಸ್ ಕ್ಯಾಥೆಟರ್ಸ್, ಇಂಜೆಕ್ಷನ್, ಸಿರಿಂಜಸ್, ಟ್ಯೂಬಿಂಗ್ ಅಂಡ್ IV ಬಾಟಲ್ಸ್. ಈ ನಮ್ದು ಇದನ್ನ ಹಾಕಿರ್ತಾರಲ್ಲ, ಸಲೈನ್ ಹಾಕಿರ್ತಾರಲ್ಲ, ಆ ಸಲೈನ್ ಬಾಟಲ್ಸ್ ಎಲ್ಲ ಇದ್ರಲ್ಲಿ ಹಾಕ್ಬೇಕು. ಈ ತರದ್ದು ಇಂಜೆಕ್ಷನ್ಸ್ ಎಲ್ಲ ಹಾಕ್ಬೋದು. ಈ ಬ್ಲೂ ಬ್ಯಾಗ್ಸ್ ಇದೆಲ್ಲ ಅದಕ್ಕೆ ಆನ್ಸರ್. ಈ ನಮ್ಮ ಕ್ವಶನ್ಸ್ ಅಲ್ಲಿ ಬಂದಿರುವಂತ ಕ್ವಶನ್ಗೆ ಆನ್ಸರ್ ಬ್ಲೂ ಬ್ಲಾಕ್. All types of glass bottles and broken glass articles and outdated and discarded medicines. ಆಮೇಲೆ ಈ ಗ್ಲಾಸ್ ಮೆಟೀರಿಯಲ್ಸ್ ಅನ್ನೆಲ್ಲ ಹಾಕೋದೆಲ್ಲ, ಈ ಗ್ಲಾಸ್ ಅಂತ ಇದೆಯಲ್ಲ, ಈ ವರ್ಡ್ ಇಂಪಾರ್ಟೆಂಟ್, ಅದನ್ನ ಹಾಕೋದು. ಆಮೇಲೆ ಬ್ಲಾಕ್ ಕಾರ್ಬಾಯ್ ಅಂತ ಇರುತ್ತೆ, ಇಲ್ಲಿ ನೀಡಲ್ಸ್ ವಿತೌಟ್ ಸಿರಿಂಜಸ್, ನೀಡಲ್ಸ್ ಇರ್ತಾವಲ್ಲ, ತುಂಬಾ ಶಾರ್ಪ್ ಆಬ್ಜೆಕ್ಟ್ಸ್ ಇರ್ತಾವಲ್ಲ, ಇದನ್ನ ಹಾಕೋದು. ಅಂಡ್ ಆಲ್ ಮೆಟಲ್ ಆರ್ಟಿಕಲ್ಸ್ ನ ಬ್ಲಾಕ್ ಕಾರ್ಬಾಯ್ ಅಲ್ಲಿ ಹಾಕೋದು. ಸೊ ಇದಕ್ಕೆ ಆನ್ಸರ್ ಇರೋದು ನೀಲಿ ಬಣ್ಣದ್ದು. ಈಗ ನಾವು ಬೇರೆ ಬಣ್ಣದ್ದನ್ನು ನೋಡ್ಕೊಂಡಲ್ಲ, ಒಂದ್ ಸ್ವಲ್ಪ ಐಡಿಯಾ ಬಂತಲ್ವಾ. ನೀವು ನೆಕ್ಸ್ಟ್ ಎಕ್ಸಾಮ್ ಬರೆಯೋಕಾದ್ರೆ ಇದೇ ತರದ ಕ್ವಶನ್ಸ್ ಸೇಮ್ ಬಂದಾಗ ಅವಾಗ ಬೇರೆ ಆಪ್ಷನ್ಸ್ ಕೇಳ್ಬೋದು. ಅವಾಗ ನೀವು ಅದನ್ನ ಟಿಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ 42 ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್. ನಾನು ಆಕ್ಚುಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಇದನ್ನೆಲ್ಲ ನಾವು ಮಾತಾಡಿರ್ತೀವಿ, ಮಿಸ್ಟೇಕ್ ಮಾಡಬಾರ್ದು ಅಂತ. ಸೆಕೆಂಡ್ ಆಪ್ಷನ್ ನೋಡಿ, ದ ಯೂನಿಯನ್ ಹೋಮ್ ಮಿನಿಸ್ಟರ್ ಅಲ್ಲ, NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಬಂದಾಗ ಅದು ಪ್ರೈಮ್ ಮಿನಿಸ್ಟರ್. ಸ್ಟೇಟ್ ಡಿಸಾಸ್ಟರ್, SDMA, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಬಂದಾಗ ಅದು ಚೀಫ್ ಮಿನಿಸ್ಟರ್. ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಬಂದಾಗ ಅದು ಡಿಸ್ಟ್ರಿಕ್ಟ್ ಕಲೆಕ್ಟರ್. ಇದು ಮೂರು. ನಾನು ಅದನ್ನ ಪದೇ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಅವಾಗ ನನಗೆ ಇದು ಫ್ಲಾಶ್ ಆಯ್ತು, ಯೂನಿಯನ್ ಹೋಮ್ ಮಿನಿಸ್ಟರ್ ಸೆಕೆಂಡ್ ಆಪ್ಷನ್. ಇಮಿಡಿಯೇಟ್ಲಿ ನಾನು ಅದನ್ನ
ರಿಜೆಕ್ಟ್ ಮಾಡಿದೆ. ಇಮಿಡಿಯೇಟ್ಲಿ ರಿಜೆಕ್ಟ್ ಮಾಡಿ ಸೀದಾ ಆಪ್ಷನ್ಗೆ ಬಂದೆ. ಬಿ ಎಲ್ಲೆಲ್ಲಿದೆ? ಬಿ ಎಲ್ಲ ಆಪ್ಷನಲ್ಲಿದೆ ಎಕ್ಸೆಪ್ಟ್ಸ್ 2. ಸೊ ನಾವು ಸೀದಾ ಮಾರ್ಕ್ ಮಾಡ್ಬೋದು, ಬಟ್ ಸ್ಟಿಲ್ ನಾವು ಮಾಡಲ್ಲ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ವಾಸ್ ಪಾಸ್ಡ್ ಬೈ ಪಾರ್ಲಿಮೆಂಟ್ ಇನ್ 2005. ಅಫ್ಕೋರ್ಸ್ ಯಾಕೆ 2005 ಅಲ್ಲೇ ಬಂತು ಅಂತ ಕೇಳಿದ್ರೆ 2004ರಲ್ಲಿ ನಮಗೆ ಸುನಾಮಿ ಆಯಿತು, ಇಂಡಿಯನ್ ಓಷನ್ ಅಲ್ಲಿ ಸುನಾಮಿ ಆಯಿತು. 2004 ಸುನಾಮಿ ಆದ ತಕ್ಷಣ ನಮ್ಮ ದೇಶದಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದು ಆಕ್ಟ್ ಬರಲಿ, ಒಂದು ಸ್ಟ್ಯಾಟ್ಯುಟರಿ ಲಾ ಬರಲಿ ಅಂತ 2005ರಲ್ಲಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡ್ತಾರೆ. ಓಕೆ, ದೆನ್ NDMA ಮೇ ನಾಟ್ ಹ್ಯಾವ್ ಮೋರ್ ದನ್ 9 ಮೆಂಬರ್ಸ್ ಇನ್ಕ್ಲೂಡಿಂಗ್ ವೈಸ್ ಚೇರ್ಮನ್. ಇಟ್ ಇಸ್ ಅ ಲೈಕ್ ಮ್ಯಾಂಡೇಟರಿ ಥಿಂಗ್. ಇದು ನೋಡಿ ಎಲ್ಲ ಆಪ್ಷನ್ ನೋಡಿ, ಒಂದ್ ವೇಳೆ UPSC ಆದ್ರೆ 1 ಕರೆಕ್ಟಾ, 2 ಕರೆಕ್ಟಾ, 3 ಕರೆಕ್ಟಾ ಅಥವಾ 4 ಕರೆಕ್ಟ್ ಹಿಂಗೆ ಕೇಳ್ತಾರೆ. ಅವಾಗ ನಮ್ಗೆ ಈ ಸಿ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಲೇಬೇಕು. ಇಲ್ಲಿ ಸಿ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಇದ್ರು ಬೈ ಎಲಿಮಿನೇಟಿಂಗ್ ಒನ್ ಆಪ್ಷನ್ ಓನ್ಲಿ ವಿ ಗಾಟ್ ದ ಆನ್ಸರ್. ದ ಟೆನ್ಯೂರ್ ಆಫ್ ದ ಮೆಂಬರ್ಸ್ ಆಫ್ NDMA shall be 5 years. ಓಕೆ, ದಿಸ್ ಇಸ್ ಆಲ್ಸೋ ಕರೆಕ್ಟ್. ACD ಇಲ್ಲಿ ಆನ್ಸರ್ ಇರೋದು ಓಕೆ ಸೆಕೆಂಡ್ ಆಪ್ಷನ್ ಅಲ್ಲಿ. ಓಕೆ, ದಿಸ್ ಇಸ್ ವೆರಿ ಈಸಿ. ದೆನ್ SDG ಗೋಲ್ಸ್ ಎಷ್ಟಿದಾವೆ? 17 ಇದಾವೆ. 17ರಲ್ಲಿ ಫಸ್ಟ್ ಪವರ್ಟಿ, ಹಂಗರ್, ಆಮೇಲೆ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್, ಆಮೇಲೆ ಎಜುಕೇಶನ್, ಆಮೇಲೆ ಸ್ಯಾನಿಟೇಷನ್, ಆಮೇಲೆ ಲೈಕ್ ಏನು 8ನೇದು ಡಿಸೆಂಟ್ ವರ್ಕ್, ಆಮೇಲೆ ಸೋಲಾರ್ ಸಮಥಿಂಗ್ ಅಬೌಟ್ ರಿನ್ಯೂವಬಲ್ ಎನರ್ಜಿ 7ನೇದೇನು, ದೆನ್ ಡಿಸೆಂಟ್ ವರ್ಕ್ ಅಂಡ್ ದಿಸ್ ಥಿಂಗ್. 9th ಈಸ್ ಅಬೌಟ್ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಆಲ್. 10th ಈಸ್ ಅಬೌಟ್ reduced inequalities. Okay, and reduced inequalities, and I knew it actually. So climate action 13, zero hunger ಮತ್ತೆ decent work and economic growth 8ನೇದು, ಅದು ನಮ್ಗೆ ಗೊತ್ತಿತ್ತು. reduced inequalities 10th. This was too easy for us to guess. ಏನಂತಂದ್ರೆ ನೀವು ಸ್ವಲ್ಪ ಏನ್ ಮಾಡ್ಬೇಕು, ಈ ತರದ್ದು ಆಬ್ವಿಯಸ್ಲಿ ಇರ್ತಾವಲ್ಲ ಕ್ವಶನ್ಸ್ ನ ನೀವು ಬಯರ್ಡ್ ಆಗಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಅಂಡ್ ಟ್ರೈ ಟು ಸಿ ದೆಮ್ ಅಂಡ್ ಲೆಟ್ ಮಿ ಶೋ ದಿಸ್. Okay, there are 17 goals. First is no poverty, second is zero hunger, then third is good health and well-being, quality education, gender equality, clean water and sanitation. Then 7th is affordable and clean energy, of course, decent work and economic growth. 9th is industry and infrastructure and inclusive and sustainable industrialization and post-innovation, reduced inequalities, then sustainable cities and communities. 12th one is responsible consumption and production. 13 is climate action. I knew it. Climate action 13. Life below water 14. Life on land, water and land 14, 15. Peace, justice and strong institutions. 17 is partnership for the goals. Okay, I hope this is clear till this point. Then consider the following statements related to earth hour. ನನ್ಗೆ ಯಾಕೆ ಈ ತರ ನಾನು ಈಸಿ ಅಂತ ವಾಪಸ್ ರಿಪೀಟೆಡ್ ಹೇಳ್ತಿದ್ದೀನಿ ಅಂತಂದ್ರೆ, ಐ ಹ್ಯಾವ್ ರೆಡ್ ಫಾರ್ UPSC. ಈ ಒಂದು ಒಳ್ಳೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಗೆ ಓದಿದಾಗ ನಿಮ್ಗೆ ಈಸಿ ಆಗುತ್ತೆ. ಅರ್ತ್ ಅವರ್, ನಾನು ಅರ್ತ್ ಅವರ್ ಬಗ್ಗೆ ನಾನು ತುಂಬಾ ವೆರಿ ಕ್ಲಾರಿಟಿ. ಅರ್ತ್ ಅವರ್ನ ಯಾರು ಮಾಡ್ತಾರೆ? UNEP. ನನಗೆ UNEP ಅಂತ ಅಲ್ಲ ಅಂತ ಗೊತ್ತಿತ್ತು. ನಾನು WWF ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್, ಇದು ಒಂದು NGO, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದು ಸ್ಟಾರ್ಟ್ ಮಾಡಿರೋದು ಈ ಇನಿಷಿಯೇಟಿವ್ ನನಗೆ ಗೊತ್ತಿತ್ತು. ಬಿನ ನನಗೆ ಅಲ್ಲ ಅಂತ ಗೊತ್ತಾಗ್ತದೆ, ನಾನು ಏನು ಮಾಡಿದೆ, ಅದು ಅಲ್ಲ ಅಂತ ಗೊತ್ತಾಯ್ತು. ಇದು ಲಾಂಚ್ ಇನ್ 2017ನಲ್ಲಿ ಆಸ್ಟ್ರೇಲಿಯಾದಲ್ಲೇ ಸ್ಟಾರ್ಟ್ ಆಯಿತು. ಏನಂದ್ರೆ ಪ್ರತಿ ಯಾವ್ದು ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ 1 ಅವರ್, ಅದು ಮಾರ್ಚ್, ನನಗೆ ರಾಂಗ್ ಇರ್ಬೋದು, ಬಟ್ ಮಾರ್ಚ್ ಲಾಸ್ಟ್ ಸ್ಯಾಟರ್ಡೆ ರಾತ್ರಿ 7ರಿಂದ 8 ಗಂಟೆವರೆಗೂ 1 ಅವರ್ ಅವ್ರು ಏನ್ ಮಾಡ್ತಾರೆ, ಕರೆಂಟ್ನ ಎಲ್ಲ ಸಿಟಿಯಲ್ಲಿ ಬರುವಂತ ಮೆಲ್ಬರ್ನ್, ಸಿಡ್ನಿ, ಈ ಎಲ್ಲ ಕ್ಯಾನ್ಬೆರಿ, ಎಲ್ಲ ಮೇನ್ ಸಿಟೀಸ್ ಅಲ್ಲಿ ಬರುವಂತ ಎಲ್ಲಾ ಸಿಟೀಸ್ಗಳಲ್ಲೂ ವರ್ಲ್ಡ್ ವೈಡ್ ಆಗಿ ಅವರು ಇನಿಷಿಯೇಟ್ ಮಾಡಿದ್ದಾರೆ. 1 ಅವರ್ನ ನಾವು ಎಲ್ಲ ನಾನ್ ಎಸೆನ್ಸಿಯಲ್ ಲೈಟಿಂಗ್ಸ್ ನ ತೆಗಿಬೇಕು ಅಂತ. It is a climate change and environmental conservation related awareness program. Of course, it is environmental related only. Who would say no? Then only three of them are correct here. Okay, this option would be correct. ಇಲ್ಲಿ ಏನಂತಂದ್ರೆ ಸ್ವಲ್ಪ ನಾಲೆಜ್ ಇಂಪಾರ್ಟೆಂಟ್ ಆಗುತ್ತೆ, ಐ ವುಡ್ ಸೇ. ಎಲ್ಲ ಈಸಿನೂ ಇರಕ್ಕಾಗೋದಿಲ್ಲ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಇದು ಏನಂದ್ರೆ ಇಂಡಿಯಾ ಅಂಡ್ ಫ್ರಾನ್ಸ್ 2021 ನಲ್ಲಿ ಸ್ಟಾರ್ಟ್ ಮಾಡಿರೋದು. 2019 ಅಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು ಅನ್ಸುತ್ತೆ. ಇದ್ರದ್ದು ಕೇಂದ್ರ ಕಚೇರಿ ಇಂಡಿಯಾದಲ್ಲೇ ಇದೆ. ಓಕೆ, ಇದು ಹರಿಯಾಣದಲ್ಲಿ ನಮ್ದು ಕೇಂದ್ರ ಕಚೇರಿ ಇದೆ. ಸೊ ಸಿ ಆಪ್ಷನ್ ರಾಂಗ್ ಅಂತ ಅಂದ ತಕ್ಷಣನೇ, ಓಕೆ, ಸಿ ಅಂದ್ರೂ ಕೊಟ್ಟೇ ಇಲ್ಲ, ಸರಿಯಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಸಿ ಇಲ್ಲ. ದೆನ್ ನಮ್ಗೆ ಸಾರ್ಕ್ನ ಎಲ್ಲಾ ರಾಷ್ಟ್ರಗಳು ಇದಾವ. ಸಾರ್ಕ್ ಅಲ್ಲಿ ಏನ್ ಬರುತ್ತೆ? ಪಾಕಿಸ್ತಾನ ಇದೆ. ಸಾರ್ಕ್ ಅಲ್ಲಿ 8 ನೇಷನ್ ಇದೆ, ಅದರಲ್ಲಿ ಪಾಕಿಸ್ತಾನ ಇದೆ. ಪಾಕಿಸ್ತಾನ ಇದೆಯಾ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಲ್ಲಿ? ಇಲ್ಲ. ಸೊ ಸಿ ಮತ್ತೆ ಡಿ ಇಲ್ಲ. ಡಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ತೆಗೀರಿ. ಮೇಲ್ನ ಎಲ್ಲವೂ ಇದು ಅಲ್ಲ, ದೆನ್ ಡಿ ಇಲ್ಲಿಯೂ ಅಲ್ಲ. ಸೊ ನಾವು ಈಗ ನೋಡ್ಬೇಕಾಗಿರೋದು
ಇದು ಬಿ ಮತ್ತೆ ಎ ಅಲ್ಲಿ. ISA ಇದು ಜಾಗತಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲ ತಟಸ್ಥ ಭವಿಷ್ಯಕ್ಕಾಗಿ ಸೌರಶಕ್ತಿಯ ಅಳವಡಿಕೆಯನ್ನು ಉತ್ತೇಜಿಸಲು ಸಮರ್ಪಿಸಲಾಗಿದೆ. ಅದು ಅಫ್ಕೋರ್ಸ್ ಕರೆಕ್ಟ್, ಅದರಲ್ಲಿ ರಾಂಗ್ ಅಂತದ್ದು ಏನೂ ಇಲ್ಲ. ಇದು ಭಾರತ ಮತ್ತು ಜರ್ಮನಿಗಳ ಮಧ್ಯೆ ಅಲ್ಲ, ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ಇರುವಂತಹ ಸಹಯೋಗದ ಉಪಕ್ರಮವಾಗಿದೆ. ಆಪ್ಷನ್ 4. ಓಕೆ, ದಿಸ್ ಆಪ್ಷನ್ ವುಡ್ ಬಿ ಆಪ್ಷನ್ 4A ಮಾತ್ರ. ದೆನ್ ಇಲ್ಲಿ ಬೌದ್ಧ ಶಿಕ್ಷಣದ ಲಕ್ಷಣವಲ್ಲ. ಈ ಉಪಸಂಪದ, ದೈಹಿಕ ದಂಡನೆ, ಎಲ್ಲರಿಗೂ ಮುಕ್ತವಾದ ಶಿಕ್ಷಣ, ಸಾಂಸ್ಥಿಕ ಶಿಕ್ಷಣ, ಇದು ನ್ಯಾಚುರಲ್ ಆಗಿ ಗೊತ್ತಾಗುತ್ತೆ ದೈಹಿಕ ದಂಡನೆ ಅಲ್ಲ ಅಂತ. ಇದಕ್ಕೆ ಆನ್ಸರ್ ದೈಹಿಕ ದಂಡನೆ ಆನ್ಸರ್, ಇದಲ್ಲ ಅಂತ ಅರ್ಥ. ಉಪಸಂಪದ ಸಮಾರಂಭ ಅಂದ್ರೆ ಏನು? ಉಪಸಂಪದ ಸಮಾರಂಭ ಅಂತಂದ್ರೆ ಏನ್ ಮಾಡ್ತಾರೆ, ಎಲ್ಲಾ ಶಿಕ್ಷಣ ಆದ್ರೆ ಈ ಬೌದ್ಧ ಧರ್ಮದಲ್ಲಿ ಈ ಸಂಘ ಅಂತಿದೆ, ಈ ಸಂಘದಲ್ಲಿ ಮೇನ್ ಆಗಿ ಅವರು ಎಂಟ್ರಿ ಮಾಡ್ಕೋಬೇಕಾದ್ರೆ ಒಂದು ಕಮ್ಯುನಿಟಿ, ಈ ಸಂಘ ಒಂದು ಕಮ್ಯುನಿಟಿಯಲ್ಲಿ ಎಂಟ್ರಿ ಮಾಡ್ಕೋಬೇಕಾದ್ರೆ ಇವರೆಲ್ಲಾ ವಿದ್ಯೆಯನ್ನು ಕಲ್ತ್ಕೊಂಡಿದ್ದಾನೆ ಅಂತ ಒಂದು ಟೆಸ್ಟ್ ಮಾಡುವಂತ ಒಂದು ಒಂದು ಕೊಡುವಂತ ಟೆಸ್ಟ್ ಮಾಡಿ ಒಂಥರ ಈ ಪಟ್ಟಾಭಿಷೇಕ ಮಾಡೋ ತರ ಅಥವಾ ಅವನ್ನ ಒಳಗಡೆ ಒಳಗಡೆ ಕರ್ಕೊಳ್ಳುವಂತ ಒಂದು 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 ಸಮಾರಂಭ. ಓಕೆ, ದೆನ್ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ, ಪ್ರೌಢ ಶಿಕ್ಷಣ ಆಯೋಗ, ಭಾರತೀಯ ಶಿಕ್ಷಣ ಆಯೋಗ, ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ. ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ, ದಿಸ್ ಈಸ್ 1968. ಓಕೆ, I hope it is 1968. And the D4, then C2 1964 and 66, and then Prouda Shikshana Ayoga, then A4, sorry, wait just a second, with Vishwavidyalaya Shikshana Ayoga. There is Universities Education Commission is done by Radhakrishnan Commission in the ಆಗಿರುವಂತದ್ದು 1948 and 49. A3 is given in the fourth option. The fourth option would be correct. B1, the Prouda Shikshana Ayoga, and this is 1952 and 53, and that is given by Mudalayar Commission. Okay, then Bharatiya Shikshana Ayoga, it's Indian Education Commission, Kothari Commission. This is 1964 or 66. Then Prathama Rashtriya Shikshana Niti. ಕೆಲವೊಂದು questions ಗೆ ನಿಮ್ಗೆ ಆನ್ಸರ್ ಗೊತ್ತಿರುವುದಿಲ್ಲ, you have to go with some guess, ಅಥವಾ ನೀವು ಸೀರಿಯಸ್ ಆಗಿ ಓದ್ಕೋಬೇಕು, ಇಲ್ಲ ಅಂದ್ರೆ you have to go with a guess, and some you should have some kind of idea. With one option you can easily eliminate. If you know that University Education Commission is related to the 1948 and 49, and that is related to Radhakrishna Commission, then you could have gotten this question correct by easily. Okay, fourth option would be correct here. Then next, Atal Innovation Mission, National Research Foundation, Imprint and Space Program, Production Linked Incentive. Production Linked Incentive ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇರೋದು. ಸೊ D1 ಅಂದ ತಕ್ಷಣ ಈಸಿ, ಅಫ್ ಕೋರ್ಸ್ ಯು ವುಡ್ ಗೋ ವಿತ್ ದಿಸ್. ಅಟಲ್ ಇನೋವೇಷನ್ ಮಿಷನ್ ಅಂತಂದ್ರೆ ಎನ್ಕರೇಜಿಂಗ್ ಇನೋವೇಷನ್ ಅಂಡ್ ಎಂಟರ್ಪ್ರಿನರಲ್ ಸ್ಪಿರಿಟ್, ಏನಾದ್ರೂ ಇದರಲ್ಲಿ ಹೊಸ ಉದ್ಯೋಗ ಕ್ರಿಯೇಟ್ ಮಾಡುವಂತದ್ರಲ್ಲಿ ಅಟಲ್ ಇನೋವೇಷನ್ ಮಿಷನ್ ಅಂತ ಈಗಿನ ಪ್ರೆಸೆಂಟ್ ಗೌರ್ಮೆಂಟ್ ತಂದಿರುವಂತ ಒಂದು ಸ್ಕೀಮ್. ಇಂಪ್ರಿಂಟ್ ಅಂಡ್ ಸ್ಪೇಸ್ ಪ್ರೋಗ್ರಾಮ್, ಸ್ಪೇಸ್ ರಿಸರ್ಚ್ ಅಲ್ಲಿ ರಿಲೇಟೆಡ್ ಇರುವಂತದ್ದು. ದಟ್ ಈಸ್ C4, ರಿಸರ್ಚ್ ಅಡ್ರೆಸಿಂಗ್ ನ್ಯಾಷನಲ್ ಚಾಲೆಂಜಸ್ ಅಂಡ್ ಪ್ರಮೋಟ್ collaborative research between Indian and global institutions. Then D1, production linked incentive, that is done. And then B3, National Research Foundation is strengthens research infrastructure and promote collaborative efforts. You have to go with this approach. Then board, which is responsible for assessing and accrediting technical programs, ತುಂಬಾ 8-9 main institutes ಇದೆ. IGNOU, AICTE, NCERT, okay, National Institute of open institutes. Then IIMs is the Indian Institute of Managements, they will handle with management courses. ಈ ತರದ್ದು ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಬಗ್ಗೆ ಕೋರ್ದು AICTE, All India Council of Technical Education. Then key aspects of value education. ಈ ವ್ಯಾಲ್ಯೂ ಎಜುಕೇಶನ್ ಅಲ್ಲಿ ಕೀ ಆಸ್ಪೆಕ್ಟ್ಸ್ ಏನೇನಿದೆ, ಕ್ಯಾರೆಕ್ಟರ್ ಬಿಲ್ಡಿಂಗ್ ಇರುತ್ತಾ, ಸೈಕೋಮೋಟರ್ ಡೆವಲಪ್ಮೆಂಟ್, then ethical decision making. Psychomotor development is cognitive education, cognitive part of this. Cognitive development ಅಂತಂದ್ರೆ ಈ ಬುದ್ಧಿ ಮಟ್ಟ ಡೆವಲಪ್ ಆಗುವಂಥದ್ದು. Patriotism and global citizenship. Simple, by elimination technique you could have gotten this question correct. Character building, ethical decision making, patriotism and global citizenship. ACE. Option would be A. Okay, all questions to my knowledge I have answered the questions, and I don't know what the KEA thinks about the answer keys, but I have discussed but in a detailed way. But I could have discussed in a much detailed way, but this video would go in a very deep, this is just a answer writing. Then in the next video I would bring history questions also. ಇತಿಹಾಸದ ಕ್ವಶನ್ ಗಳನ್ನ ತಗೊಂಡ್ ಬರ್ತೀನಿ, ಯಾಕಂದ್ರೆ ನಾನು ಇತಿಹಾಸದ ಸ್ಟೂಡೆಂಟ್ ಕೂಡ. ಸೊ ಇತಿಹಾಸ ವಿಷಯವನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ತಗೊಂಡ್ ಬರ್ತೀನಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಯಾರ್ಯಾರಿಗೆ ಇದು ಈ ವಿಷಯದ ಬಗ್ಗೆ ನೀವು ಶೇರ್ ಮಾಡ್ಬೇಕನ್ಸುತ್ತೆ ನೀವು ಶೇರ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಮಚ್ ಹೆಲ್ಪ್ಫುಲ್ ಫಾರ್ ದೆಮ್ ಆಲ್ಸೋ, ಬಿಕಾಸ್ ಈ ತರ ಏನೋ ಎಲಾಬರೇಟಿವ್ ಆಗಿ ಡಿಸ್ಕಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದ್ಯಾನ್ ಓನ್ಲಿ ಆನ್ಸರ್ ಕೀನ ಡಿಸ್ಕಸ್ ಮಾಡೋದಕ್ಕಿಂತ. ಐ ಹೋಪ್ and thank you so much for listening, and I would end this session.